ಉಪಸ್ಥಿತರಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವಹಿಸುವವರು ಶ್ರೀ ಮಂಗಲ್ದಾಸ್ ಗುಲ್ವಾಡಿ ಮಂಗಳೂರು ಹಾಗೂ ಶ್ರೀ ಎಂ ನಾಗೇಶ್ ಶೆಣೈ ಮಂಗಳೂರು, ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಪರವಾಗಿ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. हरि ओम हरि ओम हरि ओम. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ. ಈ ಗೀತೆಯೊಂದಿಗೆ ಇವತ್ತಿನ ಬೆಳಗಿನ ಭಜನಾ ಕಮ್ಮಟದ ಪ್ರಾರಂಭ ಮಾಡುವ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಪುರಂದರದಾಸರ ಒಂದು ಖ್ಯಾತ ಗೀತೆ. ಹಲೋ ಹಲೋ
कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः ಮತ್ತೊಮ್ಮೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಕೇಳಿ ಒಂದ್ಸಲ ಕೇಳಿ ಆಮೇಲೆ ನೀವು ಹಾಡಲಿಕ್ಕೆ ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತಿರಲು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಕೋಟಿ ಕೋಟಿ ಭಕ್ತರರಲು ಹಾಟಕಾಮರನ ಸೇವೆ ಕೋಟಿ ಕೋಟಿ ಭಕ್ತರರಲು ಹಾಟಕಾಮರನ ಸೇವೆ ಸಾಟಿಯಿಲ್ಲದೆ ಮಾಡಿ ಪೂರ್ಣ ಲೋಟದಿಂದ ಸ್ತುತಿಸುತ್ತಿಹಳು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಛತ್ರ ಚಾಮರ ವ್ಯಜನ ಪರ್ಯಂತ ಪಾತ್ರರೂಪದಲ್ಲಿ ನಿಂತು ಛತ್ರ ಚಾಮರ ವ್ಯಜನ ಪರ್ಯಂತ ಪಾತ್ರರೂಪದಲ್ಲಿ ನಿಂತು ಚಿತ್ತ ಚರಿತನಾದ ಹರಿಯ ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಲು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ
ಸರ್ವದೋಷರಹಿತನಾದ ಸರ್ವದಿವಂದ್ಯ ಪುರಂದರ ವಿಠಲ ಸರ್ವದಿವಂದ್ಯ ಪುರಂದರ ವಿಠಲ ಸರ್ವಕಾಲದಿ ಸೇವಿಸುತ್ತಿಹಳು ಏನು ಧನ್ಯಳು ಭೂಮಿ ಎಂತ ಮಾನ್ಯಳು ಏನು ಧನ್ಯಳು ಭೂಮಿ ಎಂತ ಮಾನ್ಯಳು ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನಿ ಸೇವೆ ಮಾಡುತ್ತಿರಲು ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು ಎಂಥ ಮಾನ್ಯಳು ಎಂಥ ಮಾನ್ಯಳು. ಆಡ್ತೀರಾ ಎಲ್ಲ ಸ್ಟ್ರೈಟ್ ಬೆನ್ನು ಹೀಗೆ ನೇರ ದಿಟ್ಟ ನಿರಂತರ ಅಡಿ ಏನು ಧನ್ಯಳೋ ಲಕುಮಿ ಎಂಥ ಮಾನ್. ಒಂದು ನಿಮಿಷ ಇಲ್ಲಿ ಹಾಡ್ತೇನೆ ಮತ್ತೆ ಅಲ್ಲಿ ಹಾಡಿ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಜೋರಾಗಿ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಇಲ್ಲಿಗೆ ಇಲ್ಲಿ ತಾಳ ಹಾಕ್ಲಿಕ್ಕೆ ಸ್ವಲ್ಪ ಜನಕ್ಕೆ ಇಲ್ಲಿ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಇಲ್ಲ ಏನು ಧನ್ಯಳೋ ನಮಗೆ ಇದಕ್ಕಿಂತ ಈ ಶಬ್ದಕ್ಕಿಂತ ಈ ಶಬ್ದ ಬೇಕು. ನೀವು ಇದಕ್ಕೆ ಇದು ಹಾಕಿದರೆ ಇದು ಕೇಳೋದಿಲ್ಲ. ಇಷ್ಟ ಹಾಕಿ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಹಡಿ. ಮತ್ತೊಮ್ಮೆ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕುಮಿ
ಸಾಟಿಯಿಲ್ಲದೆ ಮಾಡಿಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು ನೋಟದಿಂದ ನೋಡಿ ಅದು ಒಟ್ಟಿಗೆ ಹೇಳಿ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು ಸಾಟಿಯಿಲ್ಲದೆ ಮಾಡಿ ಜೊರಗೆ ಏನು ಚಾಮರಗಜನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ನನಗೆ ಹಾಡು ಕೇಳ್ತಾ ಇಲ್ಲ ನೀವು ಹಾಡ್ತಿರೋದು ಕೇಳ್ತಾ ಇಲ್ಲ ಕಿರ್ಚಿ ಏನಾದರೂ ಇದಾಗಿದೆಯಾ ಆದಷ್ಟು ಇಲ್ಲಿ ಸ್ವಲ್ಪ ಜೋರಾಗಾದ್ರೂ ಹಾಡಿ ಛತ್ರ ಚಾಮರಗಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಲು ಚಾಮರಗಜನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಲು ಏನು ಧನ್ಯಳೋ ಲಘುಮಿಯಂತ ಮಾನಳು ಏನು ಧನ್ಯಳೋ ಲಘುಮಿಯಂತ ಮಾನಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು ಸಾನುರಾಗ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ಸರ್ವಾಧಿವಂದ್ಯ ಪುರಂದರ ವಿಠಲ ಸರ್ವಕಾಲದಿ ಸೇವಿಸುತ್ತಿಯಳು ಸರ್ವಾಧಿವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತಿಯಳು ಏನು ಧನ್ಯಳೋ ಲಘುಮಿಯಂತ ಜೋರಾಗಲಿ ಏನು ಸಾನುರಾಗದಿಂದ ಹರಿಯ ಸಾನುರಾಗ ತಾನೇ ಸೇವೆ ಮಾಡುತ್ತಿರಲು
ಎಂತ ಮಾನ್ಯಳು ಏನು ಧನ್ಯಳು ಲಕುಮಿ ಎಂತ ಮಾನ್ಯಳು ಎಂತ ಮಾನ್ಯಳು ಎಂತ ಮಾನ್ಯಳು. ಗುರುಗಳ ಸಮಾನರು ಶ್ರೀಯುತ ಮಂಗಲ್ದಾಸ್ ಗುಲ್ವಾಡಿ ಅವರು, ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ. ಈ ಥರ ತಬ್ಲಾ ನುಡಿಸಿದ್ರೆ ಇಡೀ ದಿನ ಬೇಕಾದ್ರೆ ಹಾಡ್ತೀನಿ ನಾನು. ಈ ಥರ ಅವ್ರ ತಬ್ಲಾ ಒಂದೊಂದು ಬೋಲ್ ನುಡಿಸ್ತಾ ಇದ್ರೆ ಇನ್ನೂ ಹಾಡುವ ಅನ್ಸುತ್ತೆ. ತುಂಬ ಹಿರಿಯರು, ನನ್ನ ತಂದೆ ಸಮಾನರು, ಹಾಗೆ ಗುರುಗಳು. ದಯವಿಟ್ಟು ಒಂದು ಜೋರಾದ ಒಂದು ಚಪ್ಪಾಳೆ. ಹಾಡ್ತೀರಾ? ಇನ್ನೊಂದ್ಸತಿ ನೀವೇ ಹಾಡ್ತೀರಾ? ರೆಡಿ? 1 2 3 1 2 3 1 2 3 1 2 3 ಏನು ಧನ್ಯ ನಿಮಿಷ. ಏನು ಕನ್ಫ್ಯೂಷನ್? ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು. ಹಡಿ. ನಿಮಗೆ ರಾಗ ಗೊತ್ತಾಗಲಿ ಅಂತೇಳಿ ನಾನು 2 ಸತಿ ಹಾಡಿದೆ. ಆದರೆ ಎಲ್ಲೂ ಯಾವ ಹಾಡಲ್ಲೂ ಅರ್ಧ ಸಾಹಿತ್ಯ ಹಾಡು. ಸಾನುರಾಗದಿಂದ ಹರಿಯ ನಿಮಗೆ ಗೊತ್ತಾಗ್ಲಿ ಅಂತ ನಾವು ಹಾಡಬೇಕಾದ್ರೆ, ಭಜನೆ ಹಾಡಬೇಕಾದ್ರೆ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು ಏನು ಧನ್ಯಳು ಲಕುಮಿ ಎಂತ ಮಾನ್ಯಳು. ಹಾಡಿ. 1 2 3 1 2 3 ಏನು ಧನ್ಯಳು. ಸಾನುರಾಗ ನೋಡಿ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು ಏನು ಧನ್ಯಳು ಲಕುಮಿ ಎಂತ ಮಾನ್ಯಳು. ಏನು ಧನ್ಯಳು ಲಕುಮಿ ಎಂತ ಮಾನ್ಯಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಲು ಚಿತ್ತ ಏನು ಧನ್ಯಲೋ ಲಕುಮಿ ಎಂತ ಮಾನ್ಯಳು. ಏನು ಧನ್ಯಲೋ ಲಕುಮಿ ಎಂತ ಮಾನ್ಯಳು.
ಸರ್ವಸ್ಥಳದಿ ವ್ಯಾಪ್ತನಾದ ಜೋರಗಡಿ ಸರ್ವಸ್ಥಳದಿ ಸರ್ವಾದಿ ವಂದ್ಯ ಪುರಂದರ ವಿಠಲ ಸರ್ವಾದಿ ವಂದ್ಯ ಪುರಂದರ ವಿಠಲ ಸರ್ವಾದಿ ವಂದ್ಯ ಸರ್ವಕಾಲದಿ ಸೇವಿಸುದಿಹಳು ಸರ್ವಕಾಲದಿ ಸರ್ವಾದಿ ವಂದ್ಯ ಪುರಂದರ ವಿಠಲ ಸರ್ವಕಾಲದಿ ಸೇವಿಸುದಿಹಳು ಅಡಿ ಸರ್ವಾದಿ ವಂದ್ಯ ಏನು ಧನ್ಯೋ ಅದು ಏನು ಧನ್ಯೋ ಅದು ನೀಯಂತ ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿರಲು ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿರಲು ಏನು ಧನ್ಯೋ ಅದು ನೀಯಂತ ಏನು ಧನ್ಯೋ ಅದು ನೀಯಂತ ಮಾಡಲು ಎಂತ ಮಾಡಲು ಎಂತ ಮಾಡಲು ಎಂತ ಮಾಡಲು ಈಗ ನಾನು ಹಾಡಲ್ಲ, ಇಡೀ ಗೀತೆಯನ್ನ ನೀವೇ ಹಾಡ್ತೀರಾ, ನೀವೇ ಎಂಡ್ ಮಾಡ್ತೀರಾ? ಹೌದು, ರೆಡಿ? 1 2 1 2 3 4 ಏನು ಜೋರಾಗಿ ಸಾನುರಾಗ ಕೋಟಿ ಕೋಟಿ ನೋಡಿ, ಕೋಟಿ ಕೋಟಿ ದೈತ್ಯರಿರಲು ಹಾಟ ಕಾಂಬರನ ಸೇವೆ ಹಾಟ ಕಾಂಬ ಯಾರೋ ಓಡ್ತಾ ಇದ್ದಾರೆ, ಎಲ್ಲೋ ಯಾರೋ ಓಡ್ತಾ ಇದ್ದಾರೆ, ಇಲ್ಲಿ ಎಲ್ಲಿ ಗೊತ್ತಾಗ್ತಿಲ್ಲ. ಕೋಟಿ ಕೋಟಿ ದೈತ್ಯರಿರಲು ಹಾಟ ಕಾಂಬರನ ಸೇವೆ. ಚಪ್ಪಾಳೆ ಚಪ್ಪಾಳೆ ಶಬ್ದ ಚಪ್ಪಾಳೆ ಶಬ್ದ ಇದೆಯಲ್ಲ, ಸ್ವಲ್ಪ ಕಮ್ಮಿ ಮಾಡಿ, ಆವಾಗ ನಿಮಗೆ ಹಾಡು ಕರೆಕ್ಟಾಗಿ ಕೇಳುತ್ತೆ. ಕೋಟಿ ಕೋಟಿ ದೈತ್ಯರಿರಲು ಹಾಟ ಕಾಂಬರನ ಸೇವೆ. ಮತ್ತೊಂದು ಸತಿ ಹೇಳಿ, ಕೋಟಿ ಕೋಟಿ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು.
ಏನು ಛತ್ರ ಚಾಮರ ಸಾಹಿತ್ಯ ಒಂದು ನಿಮಿಷ ಛತ್ರ ಚಾಮರ ವ್ಯಜನ ಪರ್ಯಂಕ ಅಷ್ಟು ಟೈಮ್ ಇದೆ ಅಲ್ಲಿ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಮತ್ತೊಮ್ಮೆ ಆಡಿ. ಛತ್ರ ಚಾಮರ ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಲು ಚಿತ್ತ ಚರಿತ ಏನು ಧನ್ಯೋ ಸರ್ವಸ್ಥಳದಿ ಸರ್ವಾದಿ ವಂದ್ಯ ಪುರಂದರ ವಿಠಲ. ನೋಡಿ ಒಂದು ನಿಮಿಷ, ಎಲ್ಲರೂ ನಾನು ಹೇಳಿದ್ದನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ. ನೋಡಿ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಾದಿ ವಂದ್ಯ ಪುರಂದರ ವಿಠಲ ಸರ್ವಕಾಲದಿ ಸೇರಿಸುತ್ತಿರಲು. ಗೊತ್ತಾಯ್ತಾ? ಸರ್ವಾದಿ ವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತಿರಲು. ಏನು ಜೋರಗಡೆ ಕೋಟಿ 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 ನೋಡಿ, ಸಾಟಿ ಇಲ್ಲದೆ ಮಾಡಿ ಪೂರ್ಣ ಸಾಟಿ ಇಲ್ಲದೆ ನೋಟದಿಂದ ಸ್ತುತಿಸುತ್ತಿರಲು ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಏನು ಧನ್ಯಲೋ ಭೂಮಿಯಂತ ಮಾಡಲು. ಏನು ಧನ್ಯಲೋ ಭೂಮಿಯಂತ ಮಾಡಲು. ಛತ್ರ ಚಾಮರ ಜೋರಗಾಡಬೇಕು. ಒಂದು ನಿಮಿಷ. ಚಿತ್ತ ಚರಿತ ಏನು ಅಡಿ. ಕೋಟಿ ಕೋಟಿ ಜೋರಗಡಿ. ಹಿಂದೆ ಇದ್ದವರು
ಹಾಡಬೇಕು. ಸಾಟಿ ಇಲ್ಲದೆ ನೆಕ್ಸ್ಟ್ ಛತ್ರ ಚಾಮರ ಛತ್ರ ಚಾಮರ ಚಿತ್ತ ಚರಿತ ನೆಕ್ಸ್ಟ್ ಸರ್ವಸ್ಥಳದಿ ಅಲ್ಲೇ ಸೈಕಲ್ ಆಯ್ತು, ಅಲ್ಲೇ ಸೈಕಲ್ ಆಯ್ತು. ಅದಕ್ಕೆ ನಾನು ಹಾಡಬೇಕಾದ್ರೆ ಕರೆಕ್ಟಾಗಿ ಕೇಳಿ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಾದಿವಂದ್ಯ ಪುರಂದರ ವಿಠ್ಠಲ ಸರ್ವಾದಿವಂದ್ಯ ಪುರಂದರ ವಿಠ್ಠಲನ ಸರ್ವಕಾಲದಿ ಸೇವಿಸುತ್ತಿಹಳು. ಸರ್ವಾದಿವಂದ್ಯ ಪುರಂದರ ವಿಠ್ಠಲನ ಅಷ್ಟು ಟೈಮ್ ಇದೆ. ಸರ್ವಾದಿವಂದ್ಯ ಪುರಂದರ ವಿಠ್ಠಲನ ಸರ್ವಕಾಲದಿ. ಈಗ ಇದು ಹಾಡನ್ನ ಈ ಕಡೆ ಹಾಡ್ತಾರೆ ಕೇಳಿ. ಏನು ಧನ್ಯಳೋ, ಈ ಕಡೆ ಎಲ್ಲ ಸೌಂಡೇ ಬರ್ತಾ ಇಲ್ಲಪ್ಪ, ನಂಗೆ ಜೋರಾಗಿ ಹಾಡಿದ್ರು. ಅದನ್ನೇ ಹಾಡ್ತಾ ಹಾಡ್ತಾ ಸ್ವಲ್ಪ ಅಯ್ಯೋ ಯಾಕಪ್ಪ ಹಾಡ್ತದೀವಿ, ಹಂಗಲ್ಲ ಅದು. ಕೋಟಿ ಕೋಟಿ ನಗ್ನತ್ತ ಹಾಡಿ. ಮೂರು ಕ್ಯಾಮ್ರಾ ನಿಮ್ಮನ್ನೇ ನೋಡ್ತಾ ಇದೆ. ಕೋಟಿ ಕೋಟಿ ಭೃತ್ಯ ಕೋಟಿ ಕೋಟಿ ಭೃತ್ಯರಿರಲು ಹಾಟ ಕಾಂಬರನ ಸೇವೆ ಸಾಟಿ ಇಲ್ಲದೆ. ನೋಡಿ, ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು. ಏನು ಧನ್ಯಳೋ. ನೆಕ್ಸ್ಟ್ ಛತ್ರ ಚಾಮರ ಛತ್ರ ಚಾಮರ ಎಲ್ಲ ಒಟ್ಟಿಗೆ ಆಡಿ. ಏನು ಧನ್ಯಳೋ.
ಸ್ಥಳದಿ ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಾದಿವಂದ್ಯ ಪುರಂದರ ವಿಠಲನ. ಏನಾಯ್ತು ಏನಾಯ್ತು ಏನು ಸರ್ವಾದಿವಂದ್ಯ ಪುರಂದರ ವಿಠಲನ. ಒಂದು ನಿಮಿಷ ಹೀಗೆ ಹೇಳಿ ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತಿಹಳು. ಹಾಡಿ, ನಂಗೆ ರಾಗ ಬೇಡ. ಸರ್ವಾದಿವಂದ್ಯ ಪುರಂದರ ವಿಠಲನ ನನಗೆ ಕೇಳಲಿಲ್ಲ. ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತಿಹಳು. ಅಷ್ಟೇ ಇರೋದಲ್ವಾ? ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತಿಹಳು. ಹಡಿ, ಏನು ಧನ್ಯಳೋ ಲಕುಮಿ ಎಂಥ ಮಾಯಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಎಂಥ ಮಾನ್ಯಳೋ. ಒಂದು ಹಾಡು ನಿಲ್ಲಿಸ್ಬೇಕಾದ್ರೆ ಹೇಗೆ ನಿಲ್ಲಿಸ್ತೀರಿ? ಎಂಥ ನೋಡಿ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಎಂಥ ಮಾನ್ಯಳೋ, ಎಂಥ ಮಾನ್ಯಳೋ. ಓಕೆ, ಮುಂದಿನ ಗೀತೆಗೆ ಹೋಗ್ಬೋದಾ? ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಸ್ಕ್ರಿಪ್ಟ್ ಉಂಟಾ? ನಿಮ್ಮ ಹತ್ರ ಸಾಹಿತ್ಯ ಬಂದಿದೆಯಾ? ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಯಾರಿಗೆ ಬಂದಿಲ್ಲ ಕೈ ಎತ್ತಿ? ಸಾಹಿತ್ಯ ಇದೆಯಾ? ಪೆನ್ನು ಪೇಪರ್ ಇದೆಯಾ? ಕೈ ಎತ್ತಿ. ಎಲ್ಲ ಬಂದಿದೆಯಾ ನೋಡಿ ಒಂದ್ಸಲ. ಬಂದಿದೆಯಾ ಮೇಡಮ್? ಬಂದಿಲ್ವಾ? ಒಂದು ಪೆನ್ನು ಮತ್ತೆ ಪೇಪರ್ ಒಂದು ಬುಕ್ಕಲ್ಲಿ ಬರ್ಕೊಳ್ತೀರಾ? ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಯಾರ ಹತ್ರ ಇದೆ ಅವರು ಬಿಟ್ಬಿಡಿ, ಯಾರ ಹತ್ರ ಇಲ್ಲ ಅವರು ಅದನ್ನು ಬರ್ಕೊಳ್ಳಿ. ಒಂದು 4-5 ಜನ ಅಲ್ಲಿ ಸಿಕ್ಕಿಲ್ಲ ಅಂತೇಳಿ ಕೈತಾ ಇದ್ದಾರೆ. ಈ ಕಡೆ ಇಲ್ಲ ಅಂದರೆ ಬರ್ಕೊಳ್ಳಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಆ ಸಾಹಿತ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇದೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಅದನ್ನ 2 ಸಲ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆ 2 ಲೈನು 2 ಸಲ ಹಾಡಬೇಕು. ನೆಕ್ಸ್ಟ್, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು. ಅದು ಹಿಂದೆ ಮುಂದೆ ಆಗಿದೆ. ಆತ್ಮಸಂಗಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ. ಇದು ಸಾಹಿತ್ಯ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತ್ರಿಷೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನ ದೇವಾದೇವ ಸ್ವಾಮಿ ದೇವ ಮಾಡ್ಕೋಬೋದು.
ಬರ್ಕೊಂಡ್ರಾ? ಯಾರಾದರೂ ಮಾತಾಡ್ತೀರಾ? ಬರ್ಕೊಂಡ್ರಾ? ಆಯ್ತಾ? ಹಾಡ್ಬೋದಾ? ಬರ್ಕೊಂಡ್ರಾ? ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ, ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ 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 ಭಿಕ್ಷಾನಗಳುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಹೇಳಿ. ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು. ಇಲ್ಲಿ ಯಾರು ಬರ್ಕೊಂಡಿಲ್ವಾ? ಹಾಡ್ಬೇಕಲ್ವಮ್ಮ? ಹಾಡ್ತೀರಾ? ಆತ್ಮಸಂಗಾತಕ್ಕೆ ನೀಯನಗುಂಟು. ವಾಯ್ಸ್ ಬರ್ತಾ ಇಲ್ಲ. ಆತ್ಮಸಂಗಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ. ಇದನ್ನ ಇಷ್ಟೇ, ಈಗ ಇವು ಮಾತ್ರ ಬರೀ ಹಾಡಬೇಡಿ, ಆ ಸಾಹಿತ್ಯ ಬರೀ ನೀವು ಹೇಳಿ, ನೀವು ಸುಮ್ಮನೆ ಇರಿ. ಹಾಡಿ. ಹಾ, ಜೋರಾಗಾಡಿಯಮ್ಮ. ನಾನು ಹಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಓದ್ಲಿಕ್ಕೆ ಜೋರಾಗಿ ಓದಿ.
ಎಷ್ಟು ಚೆನ್ನಾಗಿ ಹೇಳ್ತೀರಾ, ಎಷ್ಟು ಚೆನ್ನಾಗಿ ಹಾಡಿದ್ರಿ ನೋಡಿ. ಇಲ್ಲಿಗ ಹಾಡ್ತಾರೆ ನೋಡಿ. ಈಗ ಹೇಳಿ, ಹಸಿವಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಲು ದೇಗುಲಗಳು, ಆತ್ಮಸಂಗಾರಕ್ಕೆ ನೀಯನಗೊಂಡು, ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವ. ಹಾ ಹಾಡುವ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು. ನೋಡಿ, ಇಷ್ಟು ನಿಧಾನ ಕೇಳಿಕೊಡ್ತಾ ಇದ್ದೇನೆ. ನಿನ್ನೆ ಯಾರೋ ಒಬ್ರು ಬಂದ ಕೃಷ್ಣ ಚಂದದಿಂದ, ಅದು ಫಾಸ್ಟ್, ಇದು ನಿಧಾನಕ್ಕೆ. ಹಸಿವಾದೊಡೆ, ನಿನ್ನೆ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಮಧ್ಯಾಹ್ನ, ಹಾಗೆ ಆ ಹಾಡನ್ನ ಎಂಜಾಯ್ ಮಾಡಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು. ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು, ತ್ರಷೆಯಾದೊಡೆ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು, ತ್ರಷೆಯಾದೊಡೆ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ. ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು. ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವ, ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವ. ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು. ಆತ್ಮಸಂಗಾತಕ್ಕೆ ನೀಯನಗುಂಟು. ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವ, ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು, ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು. ಹಸಿವಾದೊಡೆ 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 ಭಿಕ್ಷಾನಗಳುಂಟು.
ನೀವು ಹಾಡ್ತೀರಾ? ಹಾಡಿ. 1 2 3 4. ಹಸಿವಾದೊಡೆ ನೋಡಿ, ಈ ಹಾಡಲ್ಲಿ ಒಂದು ನಿಮಿಷ, ಈ ಹಾಡಲ್ಲಿ ಎಲ್ಲೂ ಗ್ಯಾಪ್ ಇಲ್ಲ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾ ಹಾಡ್ಕೊಂಡು ಹೋಗ್ತಾ ಇರ್ಬೇಕು. ವಚನಗಳು ಹಾಡೋ ಸ್ಟೈಲು. ಈಗ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಿದನೋ ಬಡವನಯ್ಯ ಹಾಡು ಕೇಳಿದಿರಲ್ವಾ? ಕೇಳಿದಿರಾ? ಹಾಗೆ ಆ ವಚನದಲ್ಲಿ ಎಲ್ಲೂ ನಿಮಗೆ ಗ್ಯಾಪ್ ಇರೋದಿಲ್ಲ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು. ನೀವಲ್ಲಿ ಗ್ಯಾಪ್ ಕೊಡ್ತಾ ಇದ್ದೀರಾ. ಗ್ಯಾಪ್ ಕೊಟ್ಟರೆ ನಿಮಗೆ ತಾಳ ಮಿಸ್ ಆಗುತ್ತೆ. ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ. ನೆಕ್ಸ್ಟ್, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವಾ. ಈ ಸಾಹಿತ್ಯದ ಅರ್ಥ ಗೊತ್ತಲ್ಲ ನಿಮಗೆ? ಹಸಿವಾದೊಡೆ ಭಿಕ್ಷಾನ್ನಗಳು, ಹಸಿವಾದ್ರೆ ಎಲ್ಲೋ ಒಂದು ಕಡೆ ಭಿಕ್ಷಾನ್ನಗಳುಂಟು. ತ್ರಿಶಯಾದೊಡೆ ಬಾಯಾರಿಕೆ ಅಲ್ವಾ? ಅದನ್ನು ಹಾಗೆ ನೀವು ಅದನ್ನು ಅನುಭವಿಸಿ ಆಡಬೇಕು. ಹಸಿವಾದೊಡೆ ಭಿಕ್ಷಾನಗಳುಂಟು. ಹಾಡಿ. 1 2 3 4. ಹಸಿವಾದೊಡೆ ಒಂದು ನಿಮಿಷ ರೀ. ಈ ಕಡೆ ಹಾಡ್ತೀರಾ ಇಲ್ಲ ಈ ಕಡೆ ಹಾಡ್ತೀರಾ? ಫಸ್ಟ್ ಹಾಡಿ, ನೀವೇ ಹಾಡಿ. ನೀವು ಹಾಡು ಸುಮ್ಮನೆ ಕೇಳಿ, ಆಮೇಲೆ ಅದಕ್ಕಿಂತ ಜೋರಾಗಿ ನೀವು ಹಾಡಬೇಕು. ಕೇಳ್ಬೇಕು ನನಗೆ ಹಾಡು. ಇಷ್ಟು ಜನ ಇದ್ದೀರಿ, 300 ಜನ ಇದ್ದೀರಿ, ಹೆಂಗೆ ಕೇಳಬೇಕು? ಹಸಿವಾದೊಡೆ ರೆಡಿ. ತ್ರಷೆಯಾದೊಡೆ ಮತ್ತೆ ಶಯನಕ್ಕೆ ಹಾಳು ನೋಡಿ. ಏನಾಗುತ್ತೆ, ನಾನೀಗ ಎ ಶಾರ್ಪಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲೇ ಇನ್ನೂ ಅರ್ಧ ಮನೆ ಕಮ್ಮಿ ಮಾಡಿದರೆ ವಾಯ್ಸ್ ಕೈ ಇಲ್ಲ ಸರ್, ವಾಯ್ಸ್ ಮೇನೆಲ್ಲ ಹಾಡಿ ಹಾಡಿದಾಗಿದೆ. ಹಸಿವಾದೊಡೆ ಭಿಕ್ಷಾನಗಳುಂಟು ಆಗ್ಬಿಡುತ್ತಲ್ಲ, ಯಾರಿಗೂ ಹಾಡ್ಲಿಕ್ಕಾಗಲ್ಲ, ಹೌದಲ್ವಾ? ಇಲ್ಲಿ ಹಾಡಿ. ಹಸಿವಾದೊಡೆ ಇಲ್ಲ ಸರ್, ಹಾಡ್ಲಿಕ್ಕಾಗಲ್ಲ. ಹಸಿವಾದೊಡೆ ಇನ್ನೂ ಅರ್ಧ ಪಿಚ್ ನಾನು ಕಮ್ಮಿ ಮಾಡಿದರೆ ಹಸಿವಾದೊಡೆ ಆಗತ್ತೆ. ಇದು ಮೀಡಿಯಂ ಪಿಚ್, ನಿಮ್ಮಿಬ್ಬರಿಗೂ ಹಾಡಲಿಕ್ಕೆ ಈಸಿ ಆಗಲಿ ಅಂತೇಳಿ. ಹಸಿವಾದೊಡೆ ಭಿಕ್ಷಾನಗಳುಂಟು ಹಾಡಿ.
ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ. ಈ ಹಾಡಲ್ಲೆಲ್ಲೂ ನಿಮಗೆ ಮೇಲೆ ಸ್ವರ ಎಲ್ಲೂ ನಿಮಗೆ ಹೋಗುವುದಿಲ್ಲ. ಹಸಿಬಾದ್ ಹಸಿಬಾ ಇಲ್ಲ, ಹಸಿಬಾದೋಡೆ ಒಂದೇ ಲೈನಲ್ಲಿ ಒಂದೇ ಗೀಟ್ ಹೇಳ್ದಂಗೆ ಇರ್ತದೆ. ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು. ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ. ಜೋರಗಡಿ ತ್ರಶೆಯಾದೊಡೆ ತ್ರಶೆಯಾದೊಡೆ ಹಸಿವಾದೊಡೆ ಹಸಿವಾದೊಡೆ. ಆತ್ಮಸಂಗಾತ ನೀಯನಗುಂಟು, ಆತ್ಮಸಂಗಾತ. ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ, ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಕೃಷಿಯಾದೊಡೆ ಕೆರೆ ಬಾವಿಗಳುಂಟು, ಕೃಷಿಯಾದೊಡೆ ಕೆರೆ ಬಾವಿಗಳುಂಟು. ಹಸಿವಾದೊಡೆ 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 ಭಿಕ್ಷಾನಗಳುಂಟು. ವೃಂದಾವನದಿಂದ ಆನಂದಿಸುತ್ತ ನೋಡಿ ಹೀಗೆದು ಬಂದ ನೋಡೇ ಗೋಪ, ಬಂದ ನೋಡೇ ಗೋಪ, ಬಂದ ನೋಡೆ ಬಂದ ನೋಡೆ ಬಂದ ನೋಡೆ. ಈಗ ಬಂತ ಎನರ್ಜಿ. ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ ಗೋಪ ಬಂದ ನೋಡಿ ಹಡಿ. ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ ಗೋಪ ಬಂದ ನೋಡಿ. ಬಂದ ಕೃಷ್ಣ ವೃಂದಾವನದಿಂದ ಆನಂದಿಸುತ್ತ ಬಂದ ನೋಡಿ 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 ಗೋಪ ಬಂದ ನೋಡಿ. ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡಿ ಗೋಪ ಬಂದ ನೋಡಿ ಹಡಿ. ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡಿ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡಿ. ಗೋವಮೇವ ನೀವ ದೇವ ಗೋವಮೇವ ದೇವತಾ ವಾದ್ಯಗಳಿಂದ ಬಂದನು ಸ್ವಾಮಿ ದೇವತಾ. ಬಂದ ನೋಡಿ ಬಂದ ನೋಡಿ ಬಂದ ನೋಡಿ ಬಂದ ನೋಡಿ ಬಂದ ನೋಡಿ ಬಂದ ನೋಡಿ ಗೋಪ ಬಂದ ನೋಡಿ ಬಂದ
ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ರೂಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ರೂಪ ಬಂದ ನೋಡೆ ಬಂದ ನೋಡೆ ರೂಪ ಬಂದ ನೋಡೆ ಬಂದ 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 ನೋಡೆ ಪಾಪ ಕೋಪ ಗೋಪ ರೂಪ ಬಂದ ಪಾಪ ಕೋಪ ತಾಪ ಲೋಪ ಲೇಪ ರೂಪ ಬಂದ ನೋಡೆ ರೂಪ ಬಂದ ನೋಡೆ ಬಂದ 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 ನೋಡೆ ಬಂದ ನೋಡೆ ರೂಪ ಬಂದ ನೋಡೆ ಬಂದ 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 ನೋಡೆ ರೂಪ ಬಂದ ನೋಡೆ ಬಂದ 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 ನೋಡೆ ತಾಪಲೋಪ ಪಾಪ ಕೋಪ ಗೂಪ ರೂಪ ಬಂದ ನೋಡೆ ಪಾಪ ಸ್ವಾಮಿ ತಾಪಲೋಪ ಲೇಪ ಲೋಪ ಬಂದ ನೋಡೆ ಬಂದ ನೋಡು ಬಂದ ನೋಡು ಬಂದ ನೋಡು ಬಂದ ನೋಡು ಬಂದ ನೋಡು ಬಂದ ನೋಡು ಬಂದ ಕೃಷ್ಣ ಚಂದದಿಂದ ಬಂದ ನೋಡು ರೂಪ ಬಂದ ನೋಡೆ ಭೂಸುರ ಸುತ ಸುಸುತ ಭೂಸುರ ಸುತ ಸುಸುತ ಬಂದ ನೋಡೆ ಗೋಪ ಬಂದ ನೋಡೆ ಬಂದ 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 ನೋಡೆ ಭೂಸುರ ಸುತ ಸುಸುತ ಭೂಸುರ ಸುತ ಸುಸುತ ಸ್ವಾಮಿ ವಾಸುದೇವ ವಿಠಲನ ಬಂದ ನೋಡಿ ಸ್ವಾಮಿ ವಾಸುದೇವ ವಿಠಲನ ವಿಠಲ 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 ವಾಸುದೇವ ವಿಠಲನ ಬಂದ ನೋಡಿ ವಾಸುದೇವ ವಿಠಲನ ವಿಠಲ 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 ವಾಸುದೇವ ವಿಠಲ 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 ವಾಸುದೇವ ವಿಠಲ 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 ವಾಸುದೇವ ಬಂದ ನೋಡಿ 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 ಗೋಪ ಬಂದ ನೋಡಿ ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ ಗೋಪ ಬಂದ ನೋಡಿ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಬೃಂದಾವನದಿಂದ ಆನಂದಿಸುತ್ತ ಬೃಂದಾವನದಿಂದ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ
ಬಂದ ನೋಡೆ ಬಂದ ನೋಡೆ ರೂಪ ಬಂದ ನೋಡೆ ಬಂದ 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 ಕೃಷ್ಣ ಚಂದ್ರದಿಂದ ಬಂದ ನೋಡೆ ರೂಪ ಬಂದ ನೋಡೆ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ. ಹಾ, ಒಂದು 5 ನಿಮಿಷ ಸುಮ್ಮನೆ ಎದ್ದು ನಿಂತ್ಕೊಳ್ಳಿ. ನಿಂತು ಹಾಡ್ತೀರಾ? ವಚನದಲ್ಲಿ ನಾಮಾಮೃತ ತುಂಬಿ ಸಾಹಿತ್ಯ ಇದೆಯಾ? ಉಂಟಾ? ಇದೆಯಾ? ವಚನದಲ್ಲಿ ನಾಮಾಮೃತ ತುಂಬಿ ಹೇಳಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿನ್ನ ಮೂರ್ತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ಚರಣ ಕಮಲದೊಳಗಾನೂ ತುಂಬಿ. ಹಾಡಿ ಇನ್ನೊಂದ್ಸತಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ಚರಣ ಕಮಲದೊಳಗಾನೂ ತುಂಬಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ
ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ಅಡಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಯನದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಜೋರಗಾಡಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ಸಾಹಿತ್ಯ ನಿಮಗೆ ಹಾಡ್ಲಿಕ್ಕೆ ಈಸಿ ಆಗುತ್ತಲ್ವಾ? ಈಸಿ ಇದೆಯಾ? ಬಿಡಿಸಿ ಬಿಡಿಸಿ ಹೇಳ್ಕೊಡ್ತಾ ಇದೀನಿ ನೋಡಿ. ಕಿವಿಯಲ್ಲಿ ನಿಮ್ಮ ಕೀರುತಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ದೇವ ಕೂಡಲ ತಾಳಕ್ಕೆ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ
ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಅಡಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ಮನದಲ್ಲಿ ನಿಮ್ಮ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಯನದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ 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 ತುಂಬಿ ಹಾಡ್ತೀರಾ? ವಚನದಲ್ಲಿ ನಾಮಾಮೃತ ತುಂಬಿ
ವಚನದಲ್ಲಿ ನೋಡಿ, ನಯನದಲ್ಲಿ ನಿಮ್ಮ ರಾಗ ಯಾವತ್ತೂ ಚೇಂಜ್ ಮಾಡಿಬಿಡಿ. ನೋಡಿ, ಒಟ್ಟಿಗೆ ಆಡ್ಬೇಕಾದ್ರೆ ಚೆನ್ನಾಗಿ ಆಡ್ತೀರಾ. ನಾನು ಹಾಡೋದು ಬಿಟ್ಬಿಟ್ರೆ ನೀವೆಲ್ಲೋ ಹೋಗ್ಬಿಡ್ತೀರಾ. ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ಒಂದು ನಿಮಿಷ. ಈಗ ಇವ್ರು ಹಾಡ್ತಾರೆ, ನೀವು ಕೇಳಿ ಅಡಿ. 1 2 3 4 ವಚನದಲ್ಲಿ. ಯಾಕೆ ಓಡ್ತಾ ಇದ್ದೀರಾ ಗೊತ್ತಾಗಲಿಲ್ಲ. ಇಷ್ಟು ನಿಧಾನ ಕೇಳ್ಕೊಟ್ಟಿದ್ದೇನೆ. ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಅಲ್ಲಿ ಕೂಡಿಸಬೇಕಾದ್ರೆ ಅವರು ನೀವು ಅಲ್ಲಿ ಕೂತ್ಕೊಳ್ಳಿಬೇಕಾದ್ರೆ. ಮನದಲ್ಲಿ ನಿಮ್ಮ ನೆನಪು ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾದೇವ ಕೂಡಲ ಸಂಗಮ ದೇವಾದೇವ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ 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 ತುಂಬಿ
5 ನಿಮಿಷ ಬ್ರೇಕ್ ನಿಮಗೀಗ. ಎಂದಿನಂತೆ ಪಾನೀಯದ ಸಮಯ. ಎಲ್ಲರೂ ಪಾನೀಯವನ್ನು ಸ್ವೀಕರಿಸಿ ಸಮಯಕ್ಕೆ ಸರಿಯಾಗಿ ಬಂದು ಆಸೀನರಾಗಬೇಕು. ಕೃಷಿಯಾದೊಡೆ ಕೆರೆ ಬಾವಿಗಳುಂಟು, ಕೃಷಿಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಚನ್ನಮಲ್ಲಿಕಾರ್ಜುನ ದೇವದೇವ. ಚಲೋ ಫಸ್ಟ್. ಚನ್ನಮಲ್ಲಿಕಾರ್ಜುನ ದೇವದೇವ, ಚನ್ನಮಲ್ಲಿಕಾರ್ಜುನ ದೇವದೇವ, ಹಸಿವಾದೊಡೆ ಭಿಕ್ಷಾನಗಳು, ಹಸಿವಾದೊಡೆ ಭಿಕ್ಷಾನಗಳು, ತ್ರಷಿಯಾದೊಡೆ ಕೆರೆ ಬಾವಿಗಳುಂಟು, ತ್ರಷಿಯಾದೊಡೆ ತ್ರಷಿಯಾದೊಡೆ ಕೆರೆ ಬಾವಿಗಳುಂಟು, ತ್ರಷಿಯಾದೊಡೆ ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಹಸಿವಾದೊಡೆ ನೀವು ಹಾಡ್ತೀರಿ ಈಗ. 1 2 3 4 1. ಹಸಿವಾದೊಡೆ ಹಾಡು ಹೇಳಿಬಿಡಿ. ತ್ರಷಿಯಾದೊಡೆ ಕೆರೆ ಬಾವಿಗಳುಂಟು, ತ್ರಷಿಯಾದೊಡೆ ಶಯನಕ್ಕೆ ಹಾಡಿ.
ಚೆನ್ನ ನೋಡಿ, ಆತ್ಮಸಂಗಾತಕ್ಕೆ ನೋಡಿ, ಅದು ಬರಬೇಕು. ಆತ್ಮಸಂಗಾತಕ್ಕೆ, ಆತ್ಮಸಂಗಾತಕ್ಕೆ ನೀಯನಗುಂಟು ಚನ್ನಮಲ್ಲಿಕಾರ್ಜುನ ದೇವಾ ದೇವಾ ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ. ಏನಾಯ್ತು ನೋಡಿ, ಅಲ್ಲೇ ಕನ್ಫ್ಯೂಸ್ ಆಗ್ತದೆ ನಿಮಗೆ. ಹಾಡ್ಕೊಂಬನ್ನಿ, ನಿಲ್ಲಿಸ್ಬೇಡಿ. ಹಸಿವಾ ಕೇಳಿ ಕೇಳಿ ಕೇಳಿ. ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷೆಯಾದೊಡೆ, ಅದು ಬರಬೇಕದು. ರೆಡಿ, 1 2 3 4. ಹಸಿವಾದೊಡೆ ಹಸಿವಾದೊಡೆ ತೃಷೆಯಾದೊಡೆ ಕೆರೆ ಬಾವಿಗಳುಂಟು ತೃಷೆಯಾದೊಡೆ. ನೀವು ಮಧ್ಯೆ ಒಂದು ಗ್ಯಾಪ್ ಕೊಡ್ತಾ ಇದ್ದೀರಾ. ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಪಕ್ಕದಲ್ಲಿ ನೋಡೋದು ಯಾರಾದ್ರೂ ಹಾಡ್ತಾರಾ? ಹಸಿವಾ ಅಲ್ಲ, ಅದು ನೀವು ಹಾಡ್ಕೊಂಬನ್ನಿ ನಿಮ್ಮಷ್ಟಿಗೆ. ತೃಷೆಯಾದೊಡೆ ಕೆರೆ ಬಾವಿಗಳುಂಟು ಹಸಿವಾದೊಡೆ ಹಸಿವಾದೊಡೆ ಶಯನಕ್ಕೆ ಹಾಳು ಶಯನಕ್ಕೆ ಹಾಳು ನೋಡಿ, ಇದು ಕಾಡಿ ನೋಡಿ. 1 2 3 4. ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ ಶಯನಕ್ಕೆ ಹಾಳು ದೇಗುಲಗಳುಂಟು ಶಯನಕ್ಕೆ ಹಾಳು ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀಯನಗುಂಟು ಆತ್ಮಸಂಗಾತಕ್ಕೆ ನೀಯನಗುಂಟು ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವ ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ 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 ಭಿಕ್ಷಾನಗಳುಂಟು. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಅಡೆ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ
ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ದೇವಾ ಚರಣ ಕಮಲದೊಳಗಾಣು ತುಂಬಿ ಚರಣ ಕಮಲದೊಳಗಾಣು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ 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 ತುಂಬಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ಇಷ್ಟು ದಿನ ಈ ವೈಕುಂಠ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ಅಡೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಜೋರಗಡೆ ಇಷ್ಟು ದಿನ ಈ ದೃಷ್ಟಿಯಿಂದಲೇ ದೃಷ್ಟಿಯಿಂದಲೇ ಸೃಷ್ಟಿಗೀಶನೆ ಇಷ್ಟು ದಿನ ಈ ಎಷ್ಟು ದೂರವು ಇಷ್ಟು ದಿನ ಈ ಎಷ್ಟು ದೂರವು ಎಂಟು ಏಳನು ಎಂಟು ಏಳನು ಎಂಟು ಏಳನು ಎಂಟು ಏಳನು ಬಂಟರೈವರ ಬಂಟರೈವರ ಕಂಟಕನೊಬ್ಬನ 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 ಬಂಟನಾಗಿ ಬಂದನೋ ರಂಗಶಾಯಿ ಇಷ್ಟು ದಿನ ಇಷ್ಟು ದಿನ ಈ ದೃಷ್ಟಿಯಿಂದಲೇ ದೃಷ್ಟಿಯಿಂದಲೇ ಸೃಷ್ಟಿಗೀಶನೆ ರಂಬೆ ಊರ್ವಶಿ ರಂಬೆ ಊರ್ವಶಿ ರಂಬೆ ಊರ್ವಶಿ ರಂಬೆ ಊರ್ವಶಿ ತುಂಬೂರು ಮುನಿನ ತುಂಬೂರು ಮುನಿ ನಾರದರನು ಅಂಬುಜೋದ್ಭವ 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 ರುದ್ರರ ಕಂಡೆ ಶಂಬರಾರಿ ಪಿತನೆ ಶಂಬರಾರಿ ಪಿತನೆ ಎಷ್ಟು ದಿನ ಈ
ಎಷ್ಟು ದಿನ ಎಷ್ಟು ದೂರವು ದೃಷ್ಟಿಯಿಂದಲೇ ಸೃಷ್ಟಿಗೀಶನೆ ನಾಗಶಯನನ ಭೋಗಿಭೂಷಣ ನಾಗಶಯನನ ಭೋಗಿಭೂಷಣ ಭಗವತರ ಕಾಗಿ ನೆಲೆಯಾದಿ ಎಷ್ಟು ದಿನ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಸೃಷ್ಟಿಗೀಶನೆ ಶ್ರೀರಂಗ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತಿರಲು ಸಾನುರಾಗ ಎಲ್ಲ ಬರೀ ಬುಕ್ಕಿಗೆ ನೀವು ತುಂಬ ಇದಾಗ್ಲಿಕ್ಕೆ ಹೋಗ್ಬಿಡಿ. ನಾನು ಏನು ಹಾಡ್ತೀನಿ ಅದನ್ನೇ ರಿಪೀಟ್ ಮಾಡೋಣ. ಎಲ್ಲ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಯಾರು ಬುಕ್ ನೋಡಬೇಡಿ. ನಾನು ಎಷ್ಟು ಹಾಡ್ತೀನಿ ಹಾಗೆ ಹಾಡಿ. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು ಏನೋ ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಏನು ಕೋಟಿ ಕೋಟಿ ಭೃತ್ಯರಿರಲು ಹಾಟ ಕಾಮರನ ಸೇವೆ ಜೋರಗಡಿ. ಕೋಟಿ ಕೋಟಿ ಭೃತ್ಯರಿರಲು ಹಾಟ ಕಾಂಬರನ ಸೇವೆ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು. ಸಾಟಿ ಇಲ್ಲದೆ ಮಾಡಿ
ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಲು ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರಲು ಚಿತ್ತ ಚರಿತನಾದ ಹರಿ ನಿತ್ಯ ಸೇವೆ ಮಾಡುತ್ತಿರಲು ಏನು ಧನ್ಯಳೋ ಅಡಿ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವಸ್ಥಳದಿ ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಾದಿವಂದ್ಯ ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತೇವೆ ಸರ್ವಕಾಲದಿ ಸೇವಿಸುತ್ತೇಹಳು ಏನು ಏನು ಧನ್ಯಳೋ ಸಾನುರಾಗದಿಂದ ಹರಿಯ ಸಾನುರಾಗ 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 ತಾನೆ ಸೇವೆ ತಾನೆ ಸೇವೆ ಏನು ಧನ್ಯಳೋ ಏನು ಧನ್ಯಳೋ ಎಂತ ಮಾಡೋ ಎಂತ ಮಾಡೋ ಎಂತ ಮಾಡೋ ಜೋರದ ಚಪ್ಪಾಳೆ. ಇನ್ನು ಅರ್ಧ ಗಂಟೆ ಅವರು ಎಲ್ಲ ನಾವು ಹಾಡುವ ಎಲ್ಲ ಹಾಡನ್ನು ಅವರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಶಾಂತ ಚಿತ್ತವಾಗಿ ದೇವರ ಸನ್ನಿಧಾನದಲ್ಲಿ ಮಂಜುನಾಥನ ಸ್ವಾಮಿಯ ಚರಣದಲ್ಲಿ ಅರ್ಪಿಸುತ್ತಾ ಎಷ್ಟು ಶಾಂತತೆಯಿಂದ ನೀವು ಅನುಭವಿಸಿ ಹಾಡ್ತೀರಾ ಅಷ್ಟು ಚೆನ್ನಾಗಿ ರೆಕಾರ್ಡಿಂಗ್ ಆಗ್ತದೆ. ವಚನದಲ್ಲಿ ನಾಮಾಮೃತ ತುಂಬಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. 2 ವಚನ ಆದಮೇಲೆ ಎಲ್ಲ
ಬಂದ ಕೃಷ್ಣ ಏನು ಧನ್ಯಳೋ ಎಲ್ಲ ಒಂದೇ ಇದರಲ್ಲಿ ಹೋಗುವ ಹಾಡುವ. ಶಾಂತ ಚಿತ್ತವಾಗಿ ನಗ್ನಗ್ತಾ ಹಾಡಿ, ಸ್ಮೈಲ್. ಅರ್ಧ ಗಂಟೆ ಮುಖದಲ್ಲೊಂದು ನಗು ಇರಲಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ, ಕೂಡಲ ಚರಣ ಕಮಲದೊಳಗಾನು ತುಂಬಿ, ಚರಣ ಕಮಲದೊಳಗಾನು ತುಂಬಿ, ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ 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 ತುಂಬಿ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಜೋರಗಡೆ, ಹಸಿವಾದೊಡೆ ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ತೃಷೆ ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಶಯನಕ್ಕೆ ಹಾಳು ದೇಗುಲಗಳುಂಟು,
ಶಯನಕ್ಕೆ ಶಯನಕ್ಕೆ ಹಾಳು ದೇಗುಲಗಳುಂಟು ಶಯನಕ್ಕೆ ಹಾಳು ಆತ್ಮಸಂಗಾತಕ್ಕೆ ನೀಯನಗುಂಟು ಆತ್ಮಸಂಗಾತಕ್ಕೆ ನೀಯನಗುಂಟು ಚನ್ನಮಲ್ಲಿಕಾರ್ಜುನ ದೇವಾ ದೇವಾ ಚನ್ನಮಲ್ಲಿಕಾರ್ಜುನ ದೇವಾ ದೇವಾ ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ತ್ರಷಿಯಾದೊಡೆ ಕೆರೆ ಬಾವಿಗಳುಂಟು ತ್ರಷಿಯಾದೊಡೆ ಕೆರೆ ಬಾವಿಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ 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 ಭಿಕ್ಷಾನಗಳುಂಟು ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೂ ನಾನು ಕಂಡೆ ದೃಷ್ಟಿಯಿಂದಲೂ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಇಷ್ಟು ದಿನ ಈ ವೈಕುಂಠ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಎಂಟು ಏಳನು ಕಳೆದುದರಿಂದ ಬಂಟರೈವರ ತುಳಿದುದರಿಂದ ಎಂಟು ಏಳನು ಕಳೆದುದರಿಂದ ಬಂಟರೈವರ ತುಳಿದುದರಿಂದ ಕಂಟಕನೊಬ್ಬನ ತರಿದುದರಿಂದ ಕಂಟಕನೊಬ್ಬನ ತರಿದುದರಿಂದ ಬಂಟನಾಗಿ ಬಂದನೋ ರಂಗಶಾಯಿ ಬಂಟನಾಗಿ ಬಂದನೋ ಇಷ್ಟು ದಿನ ಎಷ್ಟು ದೂರವು ದೃಷ್ಟಿಯಿಂದಲೇ ಸೃಷ್ಟಿಗೀಶನೆ ರಂಬೆ ಊರ್ವಶಿ ಮೇಣವ ಕಂಡೆ ರಂಬೆ ಊರ್ವಶಿ ತುಂಬುರು ಮುನಿ ನಾರದರನು ಕಂಡೆ ತುಂಬುರು ಮುನಿನ
ರಂಬೆ ಊರ್ವಶಿ ಮೇಳವ ಕಂಡೆ ತುಂಬೂರು ಮುನಿ ನಾರದರನು ಕಂಡೆ ರಂಬೆ ಊರ್ವಶಿ ತುಂಬೂರು ಮುನಿ ನಾರದರ ಅಂಬುಜೋದ್ಭವ ರುದ್ರರ ಕಂಡೆ ಅಂಬುಜೋದ್ಭವ ರುದ್ರರ ಕಂಡೆ ಶಂಬರಾರಿ ಪಿತನೆ ರಂಗಶಾಯಿ ಇಷ್ಟು ದಿನ ಎಷ್ಟು ದೂರವು ದೃಷ್ಟಿಯಿಂದಲೇ ಸೃಷ್ಟಿಗೀಶನೆ ನಾಗಶಯನನ ಮೂರುತಿ ಕಂಡೆ ಭೋಗಿಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿಭೂಷಣ ಶಿವನನು ಕಂಡೆ ಭಗವತರ ಸಮ್ಮೇಳವ ಕಂಡೆ ಭಗವತರ ಸಮ್ಮೇಳವ ಕಂಡೆ ಸರ್ಕಲ್ ಭಾಗವತ ಸಮ್ಮೇಳವ ಕಂಡೆ ಭಗವತರ ಕಾಗಿ ನೆಲೆಯಾದಿ ಕೇಶವನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದಿನ ಎಷ್ಟು ದೂರವು ದೃಷ್ಟಿಯಿಂದಲೇ ಸೃಷ್ಟಿಗೀಶನೆ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ 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 ಹರಿ ಗೋವಿಂದ ಜೊರಗೆ ಗೋವಿಂದ 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 ಹರಿ ಗೋವಿಂದ ಶ್ರೀ ಮಂಜುನಾಥ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀ ಮಂಜುನಾಥ ಗೋವಿಂದ ಶ್ರೀ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ ಶ್ರೀ ಮಂಜುನಾಥ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ಮಂಜುನಾಥ ಗೋವಿಂದ ಶ್ರೀನಿವಾಸ ಗೋವಿಂದ 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 ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಅಲ್ಲಿ ಒಂದು ಸಣ್ಣ ಅಷ್ಟಕ್ಕೆ ಸಣ್ಣ ಸರ್ಕಲ್ ಮಾಡಿ ನೋಡುವ, ಸಣ್ಣ ಸರ್ಕಲ್ ಚಿಕ್ಕ ಚಿಕ್ಕದಾಗಿ ಹಾಗೆ ಆಗ್ತದೆ ನೋಡಿ. ಸಣ್ಣ ಸರ್ಕಲ್, ಬ್ಯಾಗೆಲ್ಲ ಒಂದು ಕಡೆಗೆ ಪಟ್ಟ 1 2 1
2 3 4 ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ ಗೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ ಗೋಪ ಬಂದ ನೋಡೆ ಬೃಂದಾವನದಿಂದ ಆನಂದಿಸುತ್ತ ಬೃಂದಾವನದಿಂದ ಆನಂದಿಸುತ್ತ ಬೃಂದಾವನದಿಂದ ಬಂದ ನೋಡೆ 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 ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ದೇವತಾ ವಾದ್ಯಗಳಿಂದ ಬಂದ ನೋಡೆ ಸ್ವಾಮಿ ದೇವತಾ ವಾದ್ಯಗಳಿಂದ ಬಂದ ನೋಡೆ ಬಂದ ನೋಡೆ ಗೋಪ ಬಂದ ನೋಡೆ ಬಂದ 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 ನೋಡೆ ಬಂದ ನೋಡೆ ಗೋಪ ಬಂದ ನೋಡೆ ಬಂದ 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 ನೋಡೆ ಪಾಪ ಪೋಪ ಗೋಪ ರೂಪ ಬಂದ ನೋಡೆ ಪಾಪ ಪೋಪ ಗೋಪ ರೂಪ ಸ್ವಾಮಿ ತಾಪಲೋಪ ಲೇಪಲೋಪ ಬಂದ ನೋಡೆ ಸ್ವಾಮಿ ತಾಪಲೋಪ ಲೇಪ ರೂಪ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಅಡಿ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಭೂಸುರ ಸುಖ ಸೂಸುತ ಬಂದ ನೋಡೆ ಭೂಸುರ ಸುಖ ಸೂಸುತ ಸ್ವಾಮಿ ವಾಸುದೇವ ವಿಠಲತ ಬಂದ ನೋಡೆ ವಾಸುದೇವ ಸ್ವಾಮಿ ವಾಸುದೇವ ವಿಠಲತ ಬಂದ ನೋಡೆ 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 ಗೋಪ ಬಂದ ನೋಡೆ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಬೃಂದಾವನದಿಂದ ಆನಂದಿಸುತ್ತ ಬೃಂದಾವನದಿಂದ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಜೋರು ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ
ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ 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 ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಕೂತ್ಕೊಳ್ಳಿ. ದಯವಿಟ್ಟು ಶಾಂತತೆಯನ್ನು ಕಾಪಾಡಿ. ರೆಕಾರ್ಡಿಂಗ್ ಆಗ್ತಾ ಇದೆ, ಆದಷ್ಟು ಶಾಂತತೆಯನ್ನು ಕಾಪಾಡಿ. ಕೊನೆಯ ಈ ದಿನದ ಗೀತೆ, ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ನಿನ್ನೆ ಮಧ್ಯಾಹ್ನದಿಂದ ಇವತ್ತರೆಗೂ ನಿಮಗೆ ಹೇಗನ್ನಿಸ್ತು? ತುಂಬ ಖುಷಿಯಾಗಿ ಕುಣಿದಿದ್ದೀರಾ, ಭಾಳ ಚೆನ್ನಾಗಿ ಹಾಡಿದ್ದೀರಾ. ಮಂಜುನಾಥನ ಸನ್ನಿಧಾನದಲ್ಲಿ ಎಲ್ಲರೂ ಹಾಡಿ ನಲಿದು ಎಂಜಾಯ್ ಮಾಡಿದ್ದೀವಿ. ಕೊನೆಯ ಗೀತೆ ಇವತ್ತು ನನ್ನ ಸೆಷನ್ನಲ್ಲಿ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಗೀತೆಯೊಂದಿಗೆ ಕಾರ್ಯಕ್ರಮ, ನಾನು ಭಜನಾ ಕಮ್ಮಟದ ಈ ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಮುಂದಿನ ವರ್ಷ ಮತ್ತೊಮ್ಮೆ ಸಿಗೋಣ. ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಹಾಡಿ. ಏನು ಧನ್ಯಳೋ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಹಾಡಿ. ಏನು ಧನ್ಯಳೋ ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತಿರಲು, ಸಾನುರಾಗ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು, ಸಾನುರಾಗ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ, ಕೋಟಿ 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 ಭೃತ್ಯರಿರಲು ಹಾಟಕಾಂಬರನ ಸೇವೆ, ಕೋಟಿ ಕೋಟಿ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸ್ತುತಿಸುತ್ತಿಹಳು, ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟ
ಪೀಠದಿಂದ ಏನು ಧನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಚಿತ್ತಚರಿತ ಏನು ಧನ್ಯಳೋ. ಏನು ಧನ್ಯಳೋ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತಿಹಳು. ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಾದಿವಂದ್ಯ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುತ್ತಿಹಳು. ಸರ್ವಾದಿವಂದ್ಯ ಪುರಂದರ ಸರ್ವ ಏನು ಧನ್ಯಳೋ ಲಘುಮಿ ಏನು ಧನ್ಯಳೋ. ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತಿರಲು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಲು. ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ಏನು ಧನ್ಯಳೋ ಲಕುಮಿ. ಏನು ಧನ್ಯಳೋ ಲಕುಮಿ. ಏನು ಧನ್ಯಳೋ ಲಕುಮಿ ಅಂತ ಮಾನ್ಯಳೋ. ಹರಿ ಓಂ ಹರಿ ಓಂ ಹರಿ ಓಂ.
ಹರಿ ಓಂ. ನಿನ್ನೆಯಿಂದ ಇವತ್ತಿನವರೆಗೆ ಅತ್ಯಂತ ಉತ್ತಮವಾಗಿ ನಮಗೆ ಭಜನೆಯನ್ನು ಹೇಳಿಕೊಟ್ಟಿದ್ದಾರೆ ಶ್ರೇಷ್ಠ ಕಲಾವಿದರು ರಾಜೇಶ್ ಪಡಿಯಾರ್ ಅವರು. ಕ್ಷೇತ್ರದ ಮೇಲೆ ಅತ್ಯಂತ ಪ್ರೀತಿ ಗೌರವ, ಪೂಜ್ಯರ ಮೇಲೆ ಅತ್ಯಂತ ಪ್ರೀತಿ ಗೌರವ ಇಟ್ಟಿರುವಂಥ ರಾಜೇಶ್ ಪಡಿಯಾರ್ ಇವರನ್ನು ಪದ್ಮರಾಜ್ ಅವರು ಶಾಲು ಹೊದಿಸಿ ಧನ್ಯಕುಮಾರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಭಜನಾ ಕಮ್ಮಟದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಹಿಮ್ಮೇಳದಲ್ಲಿ ಸಹಕರಿಸಿದಂಥ ಹಿಮ್ಮೇಳದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇನ್ನು ಮುಂದೆ ನಮಗೆ ಉಪನ್ಯಾಸ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕಿಂತ ಮೊದಲು ಎಂದಿನಂತೆ ನಾವು ನಮ್ಮ ಬ್ಯಾಗ್ಗಳನ್ನು ಬದಿಗಿಟ್ಟು ಜಮಖಾನವನ್ನು ಮಡಿಚಿ ಚೇರನ್ನು ತಕ್ಷಣ ಸೆಟ್ ಮಾಡಬೇಕು. ಹರಿ ಓಂ. ಬಂಧುಗಳೇ, ಈ ದಿನ ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರ ಎಂಬ ವಿಷಯದ ಕುರಿತಂತೆ ಉಪನ್ಯಾಸ ನೀಡುವುದಕ್ಕೆ ಈಗಾಗಲೇ ನಮ್ಮೊಂದಿಗೆ ಜೊತೆಯಾಗಿರುವವರು ಮಹಾಕವಿ ರತ್ನಾಕರ ವರ್ಣಿ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀ ಮುನಿರಾಜ್ ರೆಂಜಾಳ ಇವರು. ಇವರ ಕಿರು ಪರಿಚಯವನ್ನು ತಮ್ಮ ಮುಂದಿಡಲು ಬಹಳ ಸಂತೋಷ ಪಡ್ತಾ ಇದ್ದೇನೆ. MA B.Ed ಪದವೀಧರರಾದ ಶ್ರೀಯುತರು ವೃತ್ತಿಯಲ್ಲಿ ಆದರ್ಶ ಶಿಕ್ಷಕರು. ಸುದೀರ್ಘ 37 ವರ್ಷ ಪ್ರೌಢಶಾಲಾ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ದುಡಿದು 2021ರಿಂದ ನಿವೃತ್ತ ಜೀವನದಲ್ಲಿದ್ದಾರೆ. ವೃತ್ತಿಯಿಂದ ನಿವೃತ್ತರಾದರೂ ಪ್ರವೃತ್ತಿಯಲ್ಲಿ ಖ್ಯಾತ ವಾಗ್ಮಿಯಾಗಿ, ಲೇಖಕರಾಗಿ, ಪ್ರವಚನಕಾರರಾಗಿ, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರಾಗಿ, ಸಾಹಿತ್ಯ ಸಂಸ್ಕೃತಿಯ ಪರಮ ರಕ್ಷಕರಾಗಿ, ಯಕ್ಷಗಾನ ಕಲಾವಿದರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಜನಮಾನಸದಲ್ಲಿ ಚಿರಪರಿಚಿತರಾಗಿರುವ ಇವರ ಚಿಂತನ, ಭಾಷಣ, ರಸಪ್ರಶ್ನೆ, ವೀಕ್ಷಕ ವಿವರಣೆಗಳು ಆಕಾಶವಾಣಿಯಲ್ಲಿ ನಿರಂತರವಾಗಿ ಪ್ರಸಾರವಾಗಿದೆ ಎಂಬುದು ಹೆಮ್ಮೆಯ ಸಂಗತಿ. 2018ರಲ್ಲಿ ಕಾರ್ಕಳ ತಾಲೂಕು 15ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವ ಇವರಿಗೆ ಅರ್ಹವಾಗಿಯೇ ಲಭಿಸಿದೆ. 2019ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದಾರೆ. 2022ರಲ್ಲಿ ರಾಜ್ಯ ಮಟ್ಟದ ಮಹಾಕವಿ ರತ್ನಾಕರ ವರ್ಣಿ ಪ್ರಶಸ್ತಿ ಮತ್ತು ಮಿರ್ಜಿ ಅಣ್ಣಾರಾಯ ಆದರ್ಶ ಶಿಕ್ಷಕ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 2023ರಲ್ಲಿ ಜಾರ್ಖಂಡ್ನ ಸಮ್ಮೇದ ಶಿಖರ್ಜಿಯಲ್ಲಿ ಪೂಜ್ಯ ಗುರು ಸಾನ್ನಿಧ್ಯದಿಂದ ತ್ರೈಲೋಕ್ಯ ಭೂಷಣ ಬಿರುದು ಲಭಿಸಿದೆ. 2024ರಲ್ಲಿ ಕಾಂತಾವರ ಕನ್ನಡ ಸಂಘ ಕನ್ನಡ ಗಮಕಲಾ ಪ್ರವಚನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹೀಗೆ 10 ಹಲವು ಪ್ರಶಸ್ತಿಗಳು ಇವರ ವಿದ್ವತ್ತಿಗೆ ಮುಕುಟಪ್ರಾಯವಾಗಿ ಲಭಿಸಿವೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ಹೆಸರುವಾಸಿಯಾಗಿರುವ ಧ್ರುವತಾರೆ ಶ್ರೀ ಮುನಿರಾಜ್ ರೆಂಜಾಳ ಇವರು ಈ ದಿನ ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರ ಎಂಬ ವಿಷಯದ ಕುರಿತಂತೆ ತಮ್ಮ ಅನುಭವಾಮೃತವನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ.
ಹಿರಿಯರು ಗುರುಶ್ರೇಷ್ಠರಾದ ಶ್ರೀಯುತ ಮುನಿರಾಜ್ ರೆಂಜಾಳ ಇವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಪರವಾಗಿ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರದಲ್ಲಿ ನೆರೆದಿರುವ ಸರ್ವ ಸಜ್ಜನ ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಭಜನಾ ಕಮ್ಮಟದ ಕೋಶಾಧಿಕಾರಿಯಾಗಿರುವ ಶ್ರೀ ಧನ್ಯಕುಮಾರ್ ಇವರು ಶಾಲು ಹೊದಿಸಿ, ಸದಸ್ಯರಾಗಿರುವ ಪದ್ಮರಾಜ್ ಇವರು ಪುಷ್ಪಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ತಮ್ಮ ಅನುಭವದ ನುಡಿಗಳಿಗಾಗಿ ವೇದಿಕೆ. ಚಂದ್ರಾರ್ಕಕೋಟಿಘಟಿತೋಜ್ವಲದಿವ್ಯಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ತದೇಚ ಕಲಹಂಸ ಸಮಾಧಿರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಹಿರಿತನದ ಒಂದು ಅಂಗವಾಗಿರುವ ಈ ಭಜನಾ ಕಮ್ಮಟದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಸಹೃದಯರೇ ಮತ್ತು ಕ್ಷೇತ್ರದ ಎಲ್ಲ ಕಾರ್ಯಕರ್ತರೇ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಅಂದೆ. ನನಗೊಂದ್ಸಲ ಹೆದರಿಕೆ ಆಯಿತು. ಯಾಕೆ ಅಂದರೆ ನಮ್ಮೂರಿನಲ್ಲಿ ನಮಸ್ಕಾರ ಹೇಳಿದರೆ ವಾಪಸ್ ನಮಸ್ಕಾರ ಹೇಳ್ತಾರೆ, ಸಿಟ್ಟಿದ್ರೆ ಹೇಳಲ್ಲ. ಹಾಗಾಗಿ ಸುಮಾರು 176 180 ಜನ ಇರ್ತಕ್ಕಂಥ ನನ್ನ ಎದುರಿರುವ ಜನ ಯಾರೂ ನಾನು ನಮಸ್ಕಾರ ಕೊಟ್ಟರೆ ವಾಪಸ್ ಕೊಡಲಿಲ್ಲ ಅಂದರೆ ಖಂಡಿತ ನನ್ನ ಮೇಲೆ ಸಿಟ್ಟುಂಟು ಅಂತ ತಿಳ್ಕೊಂಡು ಭಯ ಆಯಿತು. ಆದರೆ ಒಂದೇ ನಿಮಿಷದಲ್ಲಿ 2ನೇ ಸಲ ನಮಸ್ಕಾರ ಕೊಟ್ಟಾಗ ನೀವು ನಮಸ್ಕಾರ ಕೊಟ್ರಲ್ಲ, ಭಯ ಹೋಯಿತು, ಪ್ರೀತಿ ಬಂತು. ಬಹಳ ಮುಖ್ಯವಾಗಿ ಬಂಧುಗಳೇ, ಇಡೀ ಕರ್ನಾಟಕದಿಂದ ಈ 26ನೇಯ ಭಜನಾ ಕಮ್ಮಟದಲ್ಲಿ ಭಾಗವಹಿಸುವುದಕ್ಕೆ ಆಯ್ಕೆಯಾಗಿ ತೀರಾ ಆಯ್ಕೆಯಾಗಿ ನೀವು 180 ಜನ ಇಲ್ಲಿಗೆ ಬಂದಿದ್ದೀರಿ ಅಂದರೆ ಎಂಥ ಭಾಗ್ಯವಂತರು ಅಂತ ನಾನು ಯೋಚನೆ ಮಾಡಿದೆ. ಸಾವಿರ ಜನ ಇಲ್ಲಿ ಬರಬೇಕು, ಈ ಕಮ್ಮಟದಲ್ಲಿ ಭಾಗವಹಿಸಬೇಕು ಅಂತ ಆಸೆ ಪಡ್ತಾರೆ. ಅವರಿಗಾಗದಿಗೂ ಸಿಗದೇ ಇರತಕ್ಕಂಥ ಅವಕಾಶ ನಿಮಗೆ ಸಿಕ್ಕಿದೆಯಲ್ಲ, ಆದ್ದರಿಂದ ನಿಮಗೆ ವಿಶೇಷವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ನಾನು ಕನ್ನಡ ಪಾಠ ಮಾಡ್ತಾ ಇದ್ದದ್ದು. ಶಾಲೆಯಲ್ಲೂ ಪಾಠ ಮಾಡೋದು ಲಾಸ್ಟ್ ಪೀರಿಯಡೇ, ಕನ್ನಡ 12 ಗಂಟೆಗೆ ಶುರುವಾಗೋದು. ಈಗಲೂ ಒಂಥರ ಹಾಗೇನೆ, ಲಾಸ್ಟ್ ಪೀರಿಯಡ್ನ ಪಾಠ, ಇದಾದಮೇಲೆ ಬಿಸಿ ಊಟ. ಹಾಗಾಗಿ ಎಲ್ಲೋ ಕಷ್ಟ ಆಗ್ತದೋ ಅಂತ ಒಂದು ಆತಂಕ ಇದೆ ನನಗೆ, ಕಷ್ಟ ಆಗಬಾರ್ದು ಅಂತ. ಅದಕ್ಕೆ ಬೇಕಾಗಿ ಇತ್ತೀಚೆಗೆ ಕೇಳಿದ ಒಂದು ಸಣ್ಣ ಘಟನೆನ ನಿಮಗೆ ಹೇಳಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಘಟನೆ ಅಂದರೆ ಘಟನೆ ಅಲ್ಲ, ಅದರ ಕೊನೆಯಲ್ಲಿ ಒಂದು ಪ್ರಶ್ನೆ ಇದೆ, ಆದ್ದರಿಂದ ನೀವು ಸರಿ ಕೇಳಬೇಕಾಗತ್ತೆ. ಒಂದು ಮನೆಯಲ್ಲಿ ಹೊಸದಾಗಿ ಒಂದು ನೀರಿನ ಟ್ಯಾಂಕ್ ಇಟ್ಟಿದ್ದಾರೆ. ನೀರಿನ ಟ್ಯಾಂಕ್, ಅದಕ್ಕೆ ಹೊಸದಾಗಿ ನಳ್ಳಿ ಜೋಡಿಸಿದ್ದಾರೆ, ಅಂದರೆ ಪೈಪ್ ಜೋಡಿಸಿದ್ದಾರೆ. ಒಂದು ಕೋಣೆಯ ಒಳಗೆ, ಒಂದು ಬಾತ್ರೂಮ್ನ ಒಳಗೆ ಟ್ಯಾಪ್ ಹಾಕಿದ್ದಾರೆ, ಹೊಸ್ತೆ. ಆ ಟ್ಯಾಪಿನ ಅಡಿಯಲ್ಲಿ ಒಂದು ಬಕೆಟ್ ಇಟ್ಟಿದ್ದಾರೆ, ಹೊಸ್ತೆ ಅದು ಕೂಡ. ನೀರು ಬಿಟ್ಟಿದ್ದಾರೆ, ಅದರಲ್ಲೂ ನೀರಿದೆ, ಪೈಪಲ್ಲಿ ನೀರು ಬರ್ತಾ ಇದೆ. ಸುಮಾರು 1 ಗಂಟೆ ನೀರು ಬಿಡ್ತಾರೆ. ಆದರೆ 1 ಗಂಟೆ ಆದರೂ ಕೂಡ ಬಕೆಟಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ಯಾಕೆ? ಇಲ್ಲ, ಆಫ್ ಆಗಿಲ್ಲ, ಆನ್ ಬಿಟ್ಟಿದ್ದಾರೆ ಹೇಳಿದ್ದೆ ನಾನು. ನೀವೆಲ್ಲರೂ ಒಟ್ಟಿಗೆ ಹೇಳಿದ್ರೆ ಹೇಗೆ ಕಾಣೋದು?
ಓ ಇಲ್ಲ, ಯಾರ್ದು ಕೇಳ್ತಾ ಇಲ್ಲ ನಂಗೆ. ರಿಟೈರ್ಡ್ ಬೇರೆ ನಾನು. ಹೌದು, ನಿಂತ್ಕೊಂಡು ಹೇಳಿ. ಇಲ್ಲಪ್ಪ, ಹಾಗೆಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ. ತರೋರು ನೋಡೋದಿಲ್ವಾ? ಇಲ್ಲಪ್ಪ, ಇಲ್ಲ, ಅದೇ ಹೇಳ್ತಾ ಇರೋದು. ನೀರು ಬರ್ತಾ ಇದೆ ಅಂತ ಹೇಳಿದ್ದೇನೆ ನಾನು. ಬಕೆಟ್ ಉಂಟು ದೇವ್ರೆ. ಒಬ್ಬೊಬ್ರು ಹೇಳಿ. ಓ, ಕೊಟ್ಟಿದ್ದಾರೆ ಹೇಳಿದ್ದೇನೆ ನಾನು ಕರೆಕ್ಟ್ ಹೇಳಿದ್ದೇನೆ. ಇಲ್ಲ, ನಳ್ಳಿ ಅಡಿಯಲ್ಲೇ ಇದೆ. ಓ, ಶಬಾಸ್. ಕೇಳ್ತಾ ಎಲ್ರಿಗೂ? ಬಕೆಟ್ ಇಟ್ಟಿದ್ದಾರೆ ಅಂತ ಹೇಳಿದ ಹೊರತು ಹೇಗಿಟ್ಟಿದ್ದಾರೆ ಹೇಳಲಿಲ್ಲ. ಬಕೆಟ್ ಕೌಚಿ ಇಟ್ಟಿದ್ದಾರೆ. ಒಂದು ನಿಮಿಷ, ನಾವು ಸಭೆ ಸಮಾರಂಭಗಳಲ್ಲಿ ಈ ಥರದ ಕಾರ್ಯಾಗಾರಗಳಲ್ಲಿ ನಮ್ಮ ಬಕೆಟನ್ನು ಉಲ್ಟಾ ಇಟ್ಟರೆ ಏನೂ ಫಿಲ್ ಆಗಲ್ಲ. ಬಕೆಟ್ ಸರಿ ಇಟ್ಕೊಳ್ಳಿ ಅಂತ ಸೂಚಿಸ್ಲಿಕ್ಕೆ ಬೇಕಾಗಿ ಈ ಘಟನೆ ಹೇಳಿಬಿಟ್ಟೆ. ಬಕೆಟ್ ಸರಿ ಇಟ್ಕೊಳ್ಳಿ, ಫಿಲ್ ಆಗಬೇಕು. ಒಂದು ವಾರ ಕಮ್ಮಟ ಸಾರ್ಥಕ ಆಗಬೇಕು ಅಂದರೆ ಬಕೆಟ್ ಫುಲ್ ಆಗಬೇಕು. ಉಲ್ಟಾ ಇಟ್ಕೊಂಡು ಎಷ್ಟು ದಿನ ಕಳೆದ್ರೆ ಏನು ಪ್ರಯೋಜನ ಅಲ್ವಾ? ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ಅಪರೂಪದ ವಿಶಿಷ್ಟವಾದಂತಹ ಈ ಕಾರ್ಯಕ್ರಮ ನಡೀತಾ ಇದೆ, ಕಮ್ಮಟ ನಡೀತಾ ಇದೆ. ಅದರಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯದ ಜೊತೆಯಲ್ಲಿ ಒಂದಿಷ್ಟು ಸಂಪಾದನೆ ಮಾಡ್ತಕ್ಕಂತಹ ದೃಷ್ಟಿಯಿಂದಲೂ ಕೂಡ ನಾವು ಜಾಗರೂಕತೆಯಿಂದ ಇದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಇದ್ದೆ. ಸ್ವತಃ ಒಂದು ಮಾತು ನನ್ನ ಬಗ್ಗೆ ಹೇಳೋದಿದ್ರೆ, ನಾನು ನಿತ್ಯ ಸಂಜೆ 7:30 ಗಂಟೆಯಿಂದ 8 ಗಂಟೆಗೆ ಭಕ್ತಿಯಿಂದ ಭಜನೆ ಮಾಡ್ತೇನೆ. ನನ್ನ ಮನೇಲಿ ನಾನು ಮಾಡ್ತೇನೆ. ಬೇರೆ ಯಾರು ಬರ್ತಾರೆ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ನಾನು ಮಾಡ್ತೇನೆ. ಬಹುಶಃ ಅದೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆಯೇನೋ ಅಂತಲೂ ಅಂದ್ಕೊಳ್ತೇನೆ ನಾನು. ಅದೇನೇ ಇರಲಿ, ವಿಶೇಷವಾಗಿ ಭಜನೆ ನಮ್ಮ ಮನೆಗಳಲ್ಲಿ ಹಾಡ್ಬೋದು, ಎಲ್ಲ ಹಾಡ್ಬೋದು. ಆದರೆ ಧರ್ಮಸ್ಥಳದಂತಹ ಒಂದು ಸರ್ವಧರ್ಮ ಸಮನ್ವಯದ ಸಾಮರಸ್ಯದ ಸಂದೇಶವನ್ನು ಜಗತ್ತಿಗೆಲ್ಲ ಸಾರತಕ್ಕಂತಹ ಕ್ಷೇತ್ರದಲ್ಲಿ ನಾವು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಾಗ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಕ್ಕಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಅಂದ್ಕೊಳ್ಳೋದು. ಬಂಧುಗಳೇ, ಅದರ ಜೊತೆಗೆ ನಮಗೊಂದು ಜಂಬ ಇದೆ, ನಮಗೊಂದು ಹೆಮ್ಮೆ ಇದೆ. ನಾವೆಲ್ಲ ಭಾರತೀಯರು ಅಂತ. ನಿಮ್ಗೆ ಗೊತ್ತಾ, ಜಗತ್ತಿನ ಹೆಚ್ಚಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ, ರಾಷ್ಟ್ರದ ಜನರಿಗೂ ಕೂಡ ಭಾರತ ಅಂದರೆ ಒಂದು ಆಶ್ಚರ್ಯ. ಯಾಕೆ ಆಶ್ಚರ್ಯ ಹೇಳಿ? ಬೇರೆ ಎಲ್ಲ ದೇಶಗಳಲ್ಲಿ ಆ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಈ ದೇಶಕ್ಕೆ ಸೇರಿದವರು ಅಂತ ಒಗ್ಗಟ್ಟನ್ನು ಫೀಲ್ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಏನಾದರೂ ಒಂದು ಕಾರಣ ಇದೆ. ಒಂದೋ ಆ ದೇಶದಲ್ಲಿ ಬದುಕುವವರೆಲ್ಲ ಒಂದೇ ಧರ್ಮಕ್ಕೆ ಸೇರಿದವರು, ಅಥವಾ ಒಂದೇ ರೀತಿಯ ಡ್ರೆಸ್ ಹಾಕೋರು. ನೀವು ಇಂಗ್ಲೆಂಡಿಗೆಲ್ಲ ಹೋದರೆ ಎಲ್ಲರೂ ಕೋಟೆ ಹಾಕೋದು, ಒಂದೇ ರೀತಿಯ ಡ್ರೆಸ್ ಹಾಕೋರು, ನೋಡ್ಲಿಕ್ಕೆ ಒಂದೇ ಥರ ಇರುವವರು. ಜಪಾನ್, ಚೀನಾದವರು ನೀವು ನೋಡಿ, ನಾನು ಎಷ್ಟೋ ಸಲ ತಮಾಷೆಗೆ ಹೇಳಲಿಕ್ಕೆ ಉಂಟು, ಅವರ ಹೆಂಡತಿಯರಿಗೆ ಭಾರಿ ಕಷ್ಟ ಗಂಡನನ್ನು ಪತ್ತೆ ಮಾಡೋದು ಅಂತ. ಒಂದೇ ಥರ ಎಲ್ಲ. ಕೆಲವು ದೇಶಕ್ಕೆ ಹೋಗಿ, ಜಪಾನಿಗೆ ಹೋಗಿ ಎಲ್ಲರೂ ಒಂದೇ ಭಾಷೆ ಮಾತಾಡೋದು, ಜಪಾನಿ ಭಾಷೆ. ಹೀಗೆ ಏನು ನೋಡಿದ್ರು. ಈಗ ಪಾಕಿಸ್ತಾನಕ್ಕೆ ಹೋದರೆ ಧರ್ಮ ಒಂದೇ. ಅವರವರ ದೇಶಗಳಲ್ಲಿ ಭಾರತ ಒಂದು ಬಿಟ್ಟು ಬಾಕಿ ಎಲ್ಲ ದೇಶಗಳಲ್ಲಿರುವ ಜನರಿಗೆ ಏನಾದರೂ ಒಂದು ಸಂಗತಿ ಇದೆ, ನಾವೆಲ್ಲ ಈ ದೇಶಕ್ಕೆ ಸಂಬಂಧಪಟ್ಟವರು ಅಂತ ಹೇಳಲಿಕ್ಕೆ. ಅಂತಹ ಯಾವ ಸಂಗತಿಯೂ ಇಲ್ಲದೆ, ಅಷ್ಟೇ ಅಲ್ಲ, ಎಂಥ ವೈವಿಧ್ಯ. ಇಲ್ಲಿರುವ 180 ಜನ 180 ರೀತಿಯಲ್ಲಿದ್ದೇವೆ. ಇದು ನಮ್ಮ ದೇಶದ ಸಂಸ್ಕೃತಿ, ವೈವಿಧ್ಯತೆಯೇ ಭಾರತ. ನಮ್ಮನ್ನು ನಾವೆಲ್ಲ ಒಂದು ಅಂತ ಹೇಳಿಕೊಳ್ಳೋದಕ್ಕೆ ಸಹಾಯವಾಗ್ತಕ್ಕಂಥ ಒಂದೇ ಒಂದು ಸಂಗತಿ ಇಲ್ಲ. ಅಂತಹ ದೇಶದಲ್ಲಿ ನಾವು ಬದುಕ್ತಾ ಇದ್ರೂ ಕೂಡ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಈ ದೇಶದಲ್ಲಿ ಜನ ಒಗ್ಗೂಡಿ ಬದುಕ್ತಾ ಇದ್ದೇವಲ್ಲ, ಇದರ ಹಿಂದೆ ಇರ್ತಕ್ಕಂಥ ರಹಸ್ಯ ಏನು ಅಂತ ಜಗತ್ತಿನವರೆಲ್ಲ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ರಹಸ್ಯ ಒಂದೇ. ನಾವು ಭಾರತೀಯರು, ಭಾರತೀಯ ಸಂಸ್ಕೃತಿಗೆ ಸೇರಿದವರು ಅನ್ನತಕ್ಕಂಥದ್ದಕ್ಕೆ ಸಂಬಂಧಪಟ್ಟಾಗಿರುವ ಒಂದೇ ಸಂಗತಿ ಏನು ಅನ್ನೋದನ್ನು ನಿಮಗೆ ಹೇಳುವುದಕ್ಕೆ ಮೊದಲು
ಒಂದು ಸಣ್ಣ ಕಥೆ ಅಥವಾ ಘಟನೆಯನ್ನು ಹೇಳಿಬಿಡ್ತೇನೆ. ಬಕೆಟ್ ಸರಿ ಇದೆಯಲ್ಲ? ಓಕೆ, ನೆನಪು ಮಾಡಿಕೊಳ್ಳುತ್ತೇನೆ. ಭುಜಬಲಿಯವರೇ ಮೊನ್ನೆ ಹೇಳಿದ ಕಥೆ ಇದು. ಮೊನ್ನೆ ಪುರಾಣ ವಾಚನಕ್ಕೆ ಬಂದಿದ್ದೆ. ಚೀನಾದಿಂದ ಒಬ್ಬ ಭಾರತ ನೋಡಬೇಕು ಅಂತ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದರೆ ಭಾಷೆ ಬರಲ್ಲ ಅವನಿಗೆ, ಅವನು ಚೈನೀಸ್ ಭಾಷೆ ಗೊತ್ತುಂಟು ನಮಗೆ. ಇಲ್ಲಿಯವರಿಗೆ ನಮ್ಗದ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಒಂದು ಭಾರತದಲ್ಲಿರುವಂತಹ ಒಬ್ಬ ಮನುಷ್ಯನನ್ನು ನೇಮಕ ಮಾಡಿಕೊಂಡ. ಅವನಿಗೆ ಚೀನಿಯೂ ಬರ್ತದೆ, ನಮ್ಮ ದೇಶದ್ದು ಬರ್ತದೆ. ನೇಮಕ ಮಾಡಿಕೊಂಡು, ನೋಡು ಎಲ್ಲಿ ಬೇಕೋ ಅಲ್ಲಿ ನನಗೆ ಸಹಾಯ ಮಾಡಬೇಕು. ಆಯಿತು ಅಂದ. ಹೋಗ್ತಾ ಇದ್ರು, ಊರಿಂದ ಊರಿಗೆ ಹೋಗ್ತಾ ಇದ್ರು. ಒಂದು ಊರಿಗೆ ಬಂದರು, ಅಲ್ಲೊಂದು ದೊಡ್ಡ ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಹೋಗಬೇಕು. ನಮ್ಮ ಭಾರತದ ಎದುರು ಹೋಗುವಾಗ ಅಲ್ಲೊಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಪಾದರಕ್ಷೆಗಳನ್ನು ಕಳಚಿಟ್ಟು ಬನ್ನಿ ಅಂತ. ಇವನಿಗೆ ಅರ್ಥ ಆಗ್ತದೆ, ಅವನಿಗೆ ಅರ್ಥ ಆಗಲ್ಲ, ಚೀನಾದವನಿಗೆ. ಆದ್ದರಿಂದ ಅವನು ತಕ್ಷಣ ಚಪ್ಪಲಿ ಕಳಚಿಟ್ಟು ಹಿಂದೆ ತಿರುಗಿ ನೋಡಿದ. ಇವನಿಗೆ ಹೇಳಬೇಕಲ್ಲ ಚಪ್ಪಲಿ ಕಳಚಿಟ್ಟು ಬಾ ಅಂತ. ನೋಡ್ತಾನೆ, ಇವನ ಕಾಲಲ್ಲಿ ಚಪ್ಪಲಿ ಇಲ್ಲ. ಇವನಿಗೆ ತಲೆ ಬಿಸಿ ಆಯಿತು. ಎಲ್ಲರೂ ನಾನು ಹೇಳದೆ ಇವ ಚಪ್ಪಲಿ ಇನ್ನು ಎಲ್ಲೋ ಇಟ್ಟು ಎಂಥ ಆಗ್ಬಿಟ್ಟಿದೆಯಪ್ಪ, ಹೇಗೆ ಹೇಳೋದು ಇವನಿಗೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಅಷ್ಟೊತ್ತಿಗೆ ಚೀನಾದವ ಕೇಳಿದೆ ಎಂತ ಅಂತ. ಅಲ್ಲ, ನೀನು ಚಪ್ಪಲಿ ಎಲ್ಲೋ? ಯಾಕೆ? ಇಲ್ಲೊಂದು ಬೋರ್ಡ್ ಉಂಟು ಮಾರಾಯ. ಎಂಥ ಬೋರ್ಡು? ಬೋರ್ಡ್ ಎಂತ ಕೇಳಿದ್ರೆ ಪಾದರಕ್ಷೆಗಳನ್ನು ಕಳಚಿಟ್ಟು ಬನ್ನಿ ಅಂತ ಉಂಟು. ನಮ್ಮ ದೇಶದಲ್ಲಿ ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಒಳಗಡೆ ಚಪ್ಪಲಿ ಹಾಕೋದಿಲ್ಲ ಭಾರತದಲ್ಲಿ. ಆದ್ದರಿಂದ ಹೊರಗೆ ಕಳಚಿಡಬೇಕು ಅಂತ ಬೋರ್ಡ್ ಹಾಕಿದ್ದ. ನಿಂಗೆ ಅರ್ಥ ಆಗಲ್ಲ, ಅದಕ್ಕೆ ನೋಡಿದರೆ ನಿನ್ನ ಕಾಲಲ್ಲಿ ಚಪ್ಪಲಿ ಇಲ್ಲ, ಚಪ್ಪಲಿಯಲ್ಲಿ ಇಟ್ಟಿ ಇಂದ. ಆಗ ಚೀನಾದವ ಹೇಳ್ತಾನೆ, ದಯವಿಟ್ಟು ಕೇಳಿ. ಚೀನಾದವ ಹೇಳ್ತಾನೆ, ನೋಡು, ಯಾವುದೇ ಒಂದು ದೇಶಕ್ಕೆ ಒಬ್ಬ ಪ್ರವಾಸಿ ಹೋಗಬೇಕು ಅಂದರೆ, ಒಬ್ಬ ವ್ಯಕ್ತಿ ಹೋಗಬೇಕು ಅಂದರೆ, ಆ ದೇಶದ ವಾತಾವರಣ, ಆ ದೇಶದ ಒಂದು ಸಂಸ್ಕೃತಿ, ಆ ದೇಶದ ಆಹಾರ ಎಲ್ಲ ತಿಳ್ಕೊಂಡು ಹೋಗಬೇಕು. ಒಟ್ಟಾರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಭಾರತಕ್ಕೆ ಬರುವ ಮೊದಲು ನಾನು ಭಾರತದ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದೇನೆ. ಹಾಗೆ ತಿಳ್ಕೊಳ್ತಾ ಇರಬೇಕಾದ್ರೆ ನಾನು ತಿಳಿದ ಒಂದು ಸಂಗತಿ ಏನು ಅಂದರೆ, ಭಾರತದಲ್ಲಿ ಜನ ದೇವಸ್ಥಾನದ ಒಳಗೆ ಚಪ್ಪಲಿಗಳನ್ನು ಹಾಕುವುದಿಲ್ಲ ಅಂತ ಗೊತ್ತಾಯ್ತು ನನಗೆ. ಹಾಗೆ ನಾನು ಬರ್ತಾ ಇದ್ದಾಗ ಚೀನಾದ ಗಡಿ ದಾಟಿ ಭಾರತದ ಒಳಗೆ ಬರುವಾಗ ನನಗೆ ಏನನ್ನಿಸ್ತು ಅಂದರೆ, ಅಯ್ಯೋ, ಇಡೀ ಭಾರತ ದೇಶವೇ ಒಂದು ದೇವಸ್ಥಾನ ಇದ್ದ ಹಾಗಿದೆ, ಆದ್ದರಿಂದ ಅದರೊಳಗೆ ನಾನು ಚಪ್ಪಲಿ ಹಾಕಬಾರ್ದು ಅಂತ ಚಪ್ಪಲಿಯನ್ನು ಚೀನಾದಲ್ಲಿ ಇಟ್ಟು ಬಂದೆ ಎಂದ. ನಾನು ಚೀನಾದಲ್ಲೇ ಇಟ್ಟು ಬಂದಿದ್ದೇನೆ. ಅವನು ಒಂದು ಗಳಿಗೆ ಅಥವಾ ಕೆಲವು ದಿವಸಕ್ಕೆ ಪ್ರವಾಸಕ್ಕೆ ಬಂದಿರತಕ್ಕಂಥವನೇ ಈ ದೇಶವನ್ನು ಒಂದು ದೇವಸ್ಥಾನದ ಹಾಗೆ ಅಂತ ಯೋಚನೆ ಮಾಡ್ತಾನೆ ಅಂತ ಆದರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಸಾಯುವ, ಮತ್ತೆ ಹುಟ್ಟುವುದಿದ್ರೆ ಇಲ್ಲೇ ಹುಟ್ಟಬೇಕು ಅಂತ ಯೋಚನೆ ಮಾಡುವ ನಾವು ಎಷ್ಟು ಪುಣ್ಯಾತ್ಮರು ಎನ್ನುವುದನ್ನು ಯೋಚನೆ ಮಾಡಿ. ಬಂಧುಗಳೇ, ಈಗ ನೀವು ಹೇಳ್ತೀರಿ ಇವರನ್ನು ಕರೆದದ್ದು ಭಜನೆ ಬಗ್ಗೆ ಮಾತಾಡಲಿಕ್ಕೆ, ಇವರು ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರೋ ಏನೋ. ನಾನು ಹೇಳುವುದಿಷ್ಟೇ, ಯಾರಲ್ಲಿ ದೇಶಭಕ್ತಿ ಇರ್ತದೆ ಅವನಲ್ಲಿ ದೈವಭಕ್ತಿಯೂ ಇರ್ತದೆ. ಯಾರಲ್ಲಿ ದೇಶಭಕ್ತಿ ಇಲ್ಲ ಅವನಲ್ಲಿ ದೈವಭಕ್ತಿಯೂ ಇರುವುದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲಿ, ಯಾಕಂದರೆ ಭಾರತ ಎನ್ನುವ ಹೆಸರಿನಲ್ಲಿ ಇರುವುದು ಅದೇ. ಭಾ ಅಂದರೆ ಧರ್ಮ ಅಂತ ಅರ್ಥ. ಅದರಲ್ಲಿ ಯಾವಾಗಲೂ ರಥ ನಿರತವಾಗಿರುವುದು ಭಾರತ. ಆದ್ದರಿಂದ ಸದಾಕಾಲ ಧರ್ಮದಲ್ಲಿಯೇ ನಿರತವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಧರ್ಮ ಅಥವಾ ಧರ್ಮದ ಒಂದು ಭಾಗವಾಗಿರ್ತಕ್ಕಂಥ ಭಜನೆ ಬಹಳ ಮುಖ್ಯವಾದಂಥ ಸಂಗತಿ. ಹಾಗಾಗಿ ದೇಶಭಕ್ತಿ ಇದ್ದರೆ ಅವನಿಗೆ ದೈವಭಕ್ತಿ ಇರ್ತದೆ. ದೈವಭಕ್ತಿ ಇದ್ದರೆ ಅವನು ಭಜಿಸ್ತಾನೆ. ನಿಮ್ಮ ಹಾಗೆ ಸಂಗೀತದಿಂದ ಭಾಳ ಚಂದ ಮಾಡಿ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಭಜಿಸ್ತಾನೆ ಅಂತ. ಆದ್ದರಿಂದ ದೇಶಭಕ್ತಿ ಇದ್ದಲ್ಲಿ ದೈವಭಕ್ತಿಯೂ ಇದೆ ಅನ್ನೋದನ್ನು ಮುಖ್ಯವಾಗಿ ಹೇಳ್ತಾ ಇದ್ದೆ. ಸ್ನೇಹಿತರೆ, ಕೆಲವು ಸಮಯದ ಹಿಂದೆ ನಮ್ಮೂರಿನ ಪಕ್ಕದಲ್ಲಿ ಒಂದು ಕ್ಷೇತ್ರದ ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರ ನಡೀತಾ ಇತ್ತು. ಆ ಶಿಬಿರಕ್ಕೆ ನನ್ನನ್ನು ಕರೆದಿದ್ರು ಮಾತನಾಡಲಿಕ್ಕೆ ಅಂತ ಹೋಗಿದ್ದೆ ನಾನು. ಅಲ್ಲಿ ಸ್ವಲ್ಪ ಮಾತಾಡೋದು ಕಷ್ಟ, ನಿಮ್ಮ ಹಾಗೆ ಅಲ್ಲ, ಎಲ್ಲ ಇವರೇ ಇರೋದು, ಅವ್ರಿಗೆ ಮಾತಾಡಬೇಕು ನಾವು. ಸ್ವಲ್ಪ ಸವಾಲು ಇರಲಿ. ನಾನು ವಿಟ್ಲದಲ್ಲಿ, ಇಲ್ಲಿ ಹತ್ತಿರ ಇರುವ ವಿಟ್ಲಕ್ಕೆ ಹೋಗಿದ್ದೆ ಇನ್ನೊಂದು ಶಿಬಿರಕ್ಕೆ. ನಾನು ಮಾತಾಡ್ಲಿಕ್ಕೆ ನಿಲ್ವಾಗಲೇ ಅಲ್ಲಿ ಕೂತ ಒಬ್ಬ ಹೀಗೆ ಮಾಡ್ತಿದ್ದ. ನನಗೆ ಅನ್ನಿಸ್ತು, ಇವ ಪೆಟ್ಟು ಕೊಟ್ಟೆ ಕಳಿಸ್ತಾನೆ ನನಗೆ ಅಂತ. ಆಮೇಲೆ ನನ್ನ ಪಕ್ಕದಲ್ಲಿದ್ದವರು ಹೇಳಿದರು, ಸರ್ ನಿಮ್ಗಲ್ಲ ಅದು ನನಗೆ, ಯಾಕಂದರೆ ಅವನನ್ನು ಸೇರಿಸಿದ್ದು ಕೈಕಾಲು ಕಟ್ಟಿ ತಗೊಂಡು ಬಂದು ಇಲ್ಲಿ ಹಾಕಿದ್ದು, ಅದರಿಂದ ಅವ ಹೀಗೆ ಮಾಡ್ತಾನೆ ಅಂತ. ನಿಮಗೆ ಅಲ್ಲ ಅಂತ, ಅದರಿಂದ ಕಷ್ಟ ಇರಲಿ. ನಾನು ಆ ಶಿಬಿರಕ್ಕೆ ಹೋಗಿದ್ದೆ. ನಾನು ಮಧ್ಯಾಹ್ನ ಮೇಲೆ ಮಾತಾಡಬೇಕಾಗಿತ್ತು. ಹೋಗ್ತಾ ಇದ್ದ ಹಾಗೇನೆ
ಒಬ್ಬರು ಹೇಳಿದರು, ಸರ್ ಬೆಳಿಗ್ಗೆ ಸ್ವಲ್ಪ ಗಲಾಟೆ ಆಯಿತು ಅಂತ. ಏನು ಗಲಾಟೆ ಆಯಿತು? ಯಾರೊಬ್ಬರು ಭಾಷಣ ಮಾಡ್ತಾ ಇದ್ರು ಮೈಕ್ದಲ್ಲಿ. ಆಗ ಆ ಮಧ್ಯವರ್ಜನ ಶಿಬಿರದಲ್ಲಿದ್ದಂತಹ ಒಬ್ಬ ಮನುಷ್ಯ ಎದ್ದು ನಿಂತು ಹೇಳಿದ, ನೀವು ಮೈಕದಲ್ಲೆಲ್ಲ ದೊಡ್ಡ ದೊಡ್ಡದು ಮಾತಾಡ್ತೀರಿ, ನಮ್ಮ ತಾಪತ್ರಯ ಅಂತ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟ ಸರ್. ಗಲಾಟೆ ಆಯಿತು. ಹಾಂ, ನಾನೇನು ಮಾಡಿದೆ, ನಾನೇನೋ ಬೇರೆ ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದೆ, ಅದು ಬಿಟ್ಟೆ. ಮಧ್ಯಾಹ್ನ ಮೇಲೆ ಪೂರ್ತಿ 1 ಗಂಟೆ ತಾಪತ್ರಯದ ಬಗ್ಗೆನೇ ಮಾತಾಡಿದೆ. ನಾನು ಹೇಳೋದು ನಮಗೂ ಗೊತ್ತಿರಬೇಕು ತಾಪತ್ರಯ ಅಂದರೆ ಎಂಥದ್ದು ಅಂತ. ಎಂತ ತಾಪತ್ರಯ ಅಂದರೆ ಎಂತ? ಆ ಶಬ್ದದಲ್ಲಿ 2 ಭಾಗಗಳಿವೆ. ತಾಪ ತ್ರಯ. ತ್ರಯ ಅಂದರೆ 3, ತಾಪ ಅಂದರೆ ಬಿಸಿ. 3 ರೀತಿಯ ಬಿಸಿ ಅಂತೆ. ನಮ್ಮ ಜೀವನದಲ್ಲಿ 3 ರೀತಿಯ ಬಿಸಿ ನಮಗೆ. ಬಿಸಿ ಅಂದರೆ ನಾವು ತುಳುವಿನಲ್ಲಿ ಮಂಡೆ ಬೆಚ್ಚಾವನು ಅಂತ ಹೇಳ್ತೇವೆ. ಹಾಗೆ ತಲೆ ಬಿಸಿ ಆಗೋದು ನಮಗೆ. ನಿಜವಾಗಿ ಏನು ಅಂದರೆ ಕಷ್ಟ ಅಂತ ಅರ್ಥ. ಬಿಸಿ ಅಂದರೆ ಕಷ್ಟ. ಜೀವನದಲ್ಲಿ 3 ರೀತಿಯ ಕಷ್ಟಗಳು ಬರೋದು, ನೆನ್ಪಿಟ್ಕೊಳ್ಳಿ. 3 ರೀತಿಯ. ಭಜನೆ ಮಾಡುವಾಗ ನಮಗೆ ಇದು ಸ್ಮರಣೆಯಲ್ಲಿರಬೇಕು. 3 ರೀತಿಯ ಕಷ್ಟಗಳು ಬರೋದು. ಒಂದು ಆದಿದೈವಿಕ, ಒಂದು ಆಧ್ಯಾತ್ಮಿಕ, ಇನ್ನೊಂದು ಆದಿಭೌತಿಕ ಅಂತ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ 3 ರೀತಿಯ ಕಷ್ಟಗಳು ಬರುವುದು. ಮೊದಲನೇದ್ದು ಆದಿದೈವಿಕ ಅಂತ, ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನೀರು, ಗಾಳಿ, ಬೆಳಕು, ಆಹಾರ, ಇದರಲ್ಲಿ ಅಶುದ್ಧತೆ ಬಂದರೆ, ಅಂದರೆ ಕೆಟ್ಟರೆ, ತಿನ್ನುವ ಆಹಾರ ಕೆಟ್ಟರೆ ಆರೋಗ್ಯ ಕೆಡ್ತದೆ. ಅದು ಆದಿಭೌತಿಕ. ಇದಕ್ಕೆ ಯಾರು ಕಾರಣ ಕೇಳಿದ್ರೆ ದೇವರನ್ನ ಕಾರಣ ಹೇಳಬೇಡಿ ನೀವು, ದೇವರನ್ನು ದೂರಬೇಡಿ. ನಾವೇ ಕಾರಣ. ಬಾವಿಯ ನೀರು ಹಾಳಾಗಿದ್ದರೆ ಹಾಳು ಮಾಡಿದ್ದು ನಾವೇ. ಬೇಡದ ಗೋಬಿ ಮಂಚೂರಿ ತಿಂದು ಹೊಟ್ಟೆ ನೋವು ಅಂತ ಹೇಳಿದರೆ ಕಾರಣ ನಾವೇ. ಇದಕ್ಕೆ ದೇವರನ್ನು ದೂರ್ಲಿಕ್ಕಿಲ್ಲ. ಇದು ಒಂದು ರೀತಿಯ ತಾಪತ್ರಯ. ನಮ್ಮಿಂದಾಗಿಯೇ ನಮಗೆ ಕಷ್ಟ ಬರುವುದು. ಇದನ್ನು ನಾವೇ ಸರಿ ಮಾಡ್ಕೊಳ್ಬೇಕು. ಸ್ವಲ್ಪ ಬಾಯಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು, ಕರೆಕ್ಟಾಗಿ ಇಟ್ಕೊಳ್ಬೇಕು, ನಾಲಿಗೆ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಾವೇ. ಆದರೆ 2ನೇದು ಇದೆಯಲ್ಲ, ಮೊದಲನೇದ್ದು ಆದಿ ಭೌತಿಕ ಅಂತ ಹೇಳಿದೆ, 2ನೇದ್ದು ಆದಿ ದೈವಿಕ ಅಂತ. ಬಂಧುಗಳೇ, ಇದನ್ನು ಸರಿ ಕೇಳಿ. ಆದಿದೈವಿಕ ಅಂದರೆ ಏನು ಅಂದರೆ, ದೇವರು ನಮ್ಮ ಶಕ್ತಿ ಏನು ಅಂತ ಪರೀಕ್ಷೆ ಮಾಡಲಿಕ್ಕೆ ನಮಗೆ ಕಷ್ಟ ಕೊಡೋದು. ನೆನ್ಪಿಟ್ಕೊಳ್ಳಿ, ದೇವರು ನಮ್ಮ ಶಕ್ತಿ ಏನು ಅಂತ ತಿಳ್ಕೊಳ್ಳಿಕ್ಕೆ ಕಷ್ಟ ಕೊಡೋದು. ಯಾರೋ ಒಬ್ಬರು ಬಹಳ ಚಂದದ ಒಂದು ಮಾತನ್ನು ಹೇಳ್ತಾರೆ. ಕುದುರೆ ರೇಸ್ನಲ್ಲಿ ಕುದುರೆ ಓಡುವಾಗ ಕುದುರೆ ಓಡಿಸುವವ ಹೊಡಿತಾನೆ, ಅಥವಾ ನಮ್ಮ ಕಡೆ ಆದರೆ ಕಂಬಳದಲ್ಲಿ ಹೊಡಿತಾರೆ. ಆದರೆ ಯಾಕೆ ಹೊಡಿತಾರೆ ಅನ್ನೋದು ಕುದುರೆಗೆ ಅರ್ಥ ಆಗಲ್ಲ. ಅರ್ಥ ಆಗಬೇಕು. ಯಾಕೆ ಹೊಡಿತಾನೆ? ನನ್ನ ಕುದುರೆ ಫಸ್ಟ್ ಬರಬೇಕು ಅಂತ ಹೊಡಿತಾನೆ ಕುದುರೆ ನಡೆಸೋವನು, ಅಥವಾ ನನ್ನ ಕೋಣ ಫಸ್ಟ್ ಬರಬೇಕು ಅಂತ ಹೊಡಿತಾನೆ. ಹಾಗೆ ದೇವರು ಕೂಡ ನಮಗೆ ಕೆಲವು ಸಲ ಶಿಕ್ಷೆ ಕೊಡ್ತಾನೆ, ಕಷ್ಟ ಕೊಡ್ತಾನೆ. ಯಾಕೆ ಗೊತ್ತುಂಟ? ನಾವು ಫಸ್ಟ್ ಬರಬೇಕು ಅಂತ ಜೀವನದಲ್ಲಿ. ದೇವರಿಗೆ ಆಸೆ, ನೀನು ಹಿಂದೆ ಉಳಿಬಾರ್ದು, ನೀನು ಸೋಲ್ಬಾರ್ದು, ನೀನು ಗೆಲ್ಲಬೇಕು ಅಂತ ಕೆಲವು ಸಲ ಕಷ್ಟ ಕೊಡ್ತಾ ಇರ್ತಾನೆ. ಇದಕ್ಕೆಂತ ಪರಿಹಾರ? ಬಂಧುಗಳೇ, ಇದಕ್ಕೆ ಒಂದೇ ಪರಿಹಾರ. ಈಗ ಮನೆಯಲ್ಲಿ ಒಂದು ಮಗುವಿಗೆ ಯಾರಾದರೂ ಹೊಡಿತಾರೆ ಅಂದರೆ, ಹೊಡಿಲಿಕ್ಕೆ ಬಂದರೆ ಮಗು ಏನು ಮಾಡ್ತದೆ? ಓಡಿ ಹೋಗಿ ಅಮ್ಮನನ್ನು ಹಿಡ್ಕೊಂಡು ಅಮ್ಮ ಹೊಡಿತಾಳೆ ಅಂತಾರೆ ಅಲ್ವಾ? ಅಮ್ಮನೇ ಕೋಲ್ ತೆಗೆದ್ರೆ, ಅಮ್ಮನೇ ಹೊಡಿಲಿಕ್ಕೆ ಕೋಲ್ ತೆಗೆದ್ರೆ ಏನಿಲ್ಲ, ಅಮ್ಮನನ್ನೇ ಗಟ್ಟಿ ಹಿಡ್ಕೊಳ್ಳೋದು ಅಷ್ಟೇ. ಬೇರೆ ಯಾರನ್ನ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಮ್ಮನನ್ನೇ ಗಟ್ಟಿ ಇಟ್ಕೊಂಡು ಹೊಡಿಬೇಡ ಅಂತ ಹೇಳೋದು ಅಷ್ಟೇ. ಇಲ್ಲೂ ಇರುವುದದೇ. ದೇವರೇ ನಮಗೆ ಕಷ್ಟ ಕೊಡ್ತಾನೆ ಅಂದರೆ ದೇವರನ್ನೇ ಗಟ್ಟಿ ಹಿಡ್ಕೊಂಡು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಅವನನ್ನು ಭಜಿಸುವುದಿದೆಯಲ್ಲ, ಅದು ಒಂದೇ ದಾರಿ. ಆದ್ದರಿಂದ ಭಜನೆಗೆ ಮೂಲ ಇರ್ತಕ್ಕಂಥದ್ದು ಇದೆ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ, ನಮ್ಮನ್ನು ಗೆಲ್ಲಿಕ್ಕೆ ಕಷ್ಟ ಕೊಡ್ತಾನೆ ಅನ್ನುವಾಗ, ಅಪ್ಪ ನೀನೇ ರಕ್ಷಿಸಬೇಕು, ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಪುರಂದರದಾಸರು ಹೇಳ್ತಾರಲ್ಲ. ನಿನ್ನ ನಾಮಸ್ಮರಣೆ ಮಾಡ್ತೇನೆ ನಾನು, ನಿನ್ನನ್ನು ಭಜಿಸ್ತೇನೆ ನಾನು. ಎಂಥ ಕಷ್ಟ ಬಂದರೂ ನನಗೆ ಶಕ್ತಿ ಕೊಡ್ತೀನಿ, ನೀನು ಕೊಡಬೇಕು. ಅವನನ್ನೇ ಭಜಿಸುವಾಗ ಕೊಡಲೇಬೇಕಲ್ಲ, ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಭಜಿಸ್ತೇವೆ. ಮತ್ತು 3ನೇದ್ದಿದೆ. ಯಾಕಂದರೆ ಇದಿಷ್ಟೇ ಹೇಳಿ ನಿಲ್ಲಿಸಿದರೆ ಕೆಲವರು ಹೇಳ್ತೀರಿ, ಎಂಥದಿದ್ರೂ ಕೂಡ ಒಳ್ಳೆಯವರಿಗೂ ಕಷ್ಟ ಬರ್ತದಲ್ಲ, ಭಜನೆ ಮಾಡುವವರಿಗೂ ಕಷ್ಟ ಬರ್ತದಲ್ಲ. ಅದು 3ನೇ ರೀತಿಯ ಕಷ್ಟ. ಅದು ಯಾವುದು ಕೇಳಿದರೆ ಆಧ್ಯಾತ್ಮಿಕ ಅಂತ ಹೇಳ್ತೇವೆ. ನಾವು ಹಿಂದೆ ಮಾಡಿದ
ಪಾಪ ಕೆಲಸಗಳಿದ್ದಾವಲ್ಲ, ಕೆಟ್ಟ ಕೆಲಸಗಳಿದ್ದಾವಲ್ಲ, ಹಿಂದೆ ಮಾಡಿದ್ದು, ಅದರ ಪಾಪದಿಂದಾಗಿ ನಮಗೆ ಕಷ್ಟ ಬರೋದು, ಪುಣ್ಯದಿಂದಾಗಿ ಸುಖ ಬರೋದು. ಇದನ್ನು ದೇವರು ಕೂಡ ಏನು ಮಾಡಲಿಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಆದ್ದರಿಂದ ನಮ್ಮೆಲ್ಲರ ಜೀವನದಲ್ಲೂ ಸ್ವಲ್ಪ ಸ್ವಲ್ಪ ಕಷ್ಟ ಅನುಭವಿಸಲೇಬೇಕು, ಎದುರಿಸಲೇಬೇಕು. ಭಜನೆಯಿಂದಲೂ ಪೂರಾ ಕಷ್ಟ ಹೋಗ್ತದೆ ಅಂತ ತಿಳ್ಕೊಬೇಡಿ, ಅದು ಅನುಭವಿಸ್ಬೇಕು ನಾವು. ಯಾಕಂದ್ರೆ ನಾವೇ ಮಾಡಿದ್ದುಣ್ಣೋ ಮಹಾರಾಯ ಅಂತ, ಅದನ್ನು ಅನುಭವಿಸ್ಬೇಕು. ಅದರಿಂದ ಬದುಕಿನಲ್ಲಿ ಕಷ್ಟವನ್ನು ಅನುಭವಿಸುವ ಧೈರ್ಯ ಇಟ್ಕೊಳ್ಳೋದ್ರ ಜೊತೆಯಲ್ಲಿ ದೇವರು ಕೊಡುವ ಕಷ್ಟದಿಂದ ಪಾರು ಮಾಡಲಿಕ್ಕೋಸ್ಕರ ನಾವು ಭಜಿಸ್ತೇವೆ. ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದರೆ, ಹಾಗಾದರೆ ನಾವು ಭಜನೆ ಮಾಡೋದು ಕೇವಲ ನಮಗೋಸ್ಕರವೋ, ನಮ್ಮ ಕಷ್ಟ ದೂರ ಆಗಲಿ ಅಂತ ಭಜನೆ ಮಾಡ್ತಾ ಇದ್ದೇವೋ? ಯಾಕಂದ್ರೆ ನಂಗೆ ಕೊಟ್ಟಿರುವ ವಿಷಯನೇ ಸಾಮಾಜಿಕ ಸಾಮರಸ್ಯಕ್ಕೆ ಭಜನೆ ಹೇಗೆ ಸಹಾಯ ಆಗ್ತದೆ ಅಂತ. ನನಗೆ ಸಹಾಯ ಆಗ್ತದೆ ಭಜನೆ, ಸರಿ. ನಾನು ಒಳ್ಳೆಯವನಾಗ್ತೇನೆ, ಸರಿ. ನನ್ನ ಕಷ್ಟಗಳು ದೂರ ಆಗ್ತದೆ, ಸರಿ. ಆದರೆ ಬೇರೆಯವರಿಗೆ ಯಾಕೆ ಮಧ್ಯಾಹ್ನ ಮೇಲೆ ಕುಣಿತ ಭಜನೆ? ನಾನು ಮನೆಯಲ್ಲಿ ಭಜನೆ ಹೇಗೆ ಆಡಬೇಕು ಅಂತ ಹೇಳಿಕೊಟ್ರೆ ಸಾಕಲ್ಲ? ಕಾರಣ ಇದೆ. ಈ ಕಾರಣ ತಿಳ್ಕೊಳ್ಬೇಕು ಅಂತಾದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಒಂದು ಸಂಗತಿ ಇದೆ. ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿಯಾದಂತಹ GS ಶಿವರುದ್ರಪ್ಪನವರು, ಹೇಳ್ಬಹುದೋ ಹೇಳಬಾರ್ದೋ ಗೊತ್ತಿಲ್ಲ ನನಗೆ, ಅವರು ದೇವರನ್ನು ನಂಬ್ತಿರ್ಲಿಲ್ಲ. ನಿಮ್ಮ ಹತ್ರ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ ನನಗೆ, ಇರಲಿ. ದೇವರನ್ನು ನಂಬ್ತಿರ್ಲಿಲ್ಲ, ಇರಲಿ. ಅವರೊಂದು ಪದ್ಯ ಬರೀತಾರೆ, ನೀವೆಲ್ಲ ನೋಡಿದ್ದೀರೋ ಕೇಳಿರ್ಲೂಬಹುದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗೊಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ. ಕೊನೆಯ ಸಾಲುಗಳು ನೋಡಿ ಎಷ್ಟು ಚಂದ ಇದೆ. ಹತ್ತಿರವಿದ್ದು ದೂರ ನಿಲ್ಲುವೆವು. ಏನು ಚೆನ್ನಾಗಿದೆ ಈ ವಾಕ್ಯ ನೋಡಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ 4 ದಿನದ ಈ ಬದುಕಿನಲ್ಲಿ. ಎಷ್ಟು ಚೆನ್ನಾಗಿದೆ ಈ ಪದ್ಯ, ಯೋಚನೆ ಮಾಡಿ ಅಲ್ವಾ? ಗಂಡ ಹೆಂಡತಿಗೆ ಸರಿ ಇಲ್ಲದಿದ್ದರೆ ಹತ್ತಿರವಿದ್ದು ದೂರ ನಿಲ್ಲುವೆವು. ತಂದೆ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ಸರಿ ಇಲ್ಲದಿದ್ದರೆ ಹತ್ತಿರವಿದ್ದು ದೂರ ನಿಲ್ಲುವೆವು. ಪಕ್ಕದ ಮನೆಯವ್ರ ಹತ್ರ ನಮಗೆ ಆಗುವುದಿಲ್ಲದಿದ್ದರೆ ಹತ್ತಿರವಿದ್ದು ದೂರ ನಿಲ್ಲುವೆವು. ಎಂಥ ವಿಚಿತ್ರ ಅಲ್ಲ? ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ನಮಗೊಂದು ಅಹಂಕಾರ ನಮ್ಮದು. ಆದರೆ ನೆನ್ಪಿಟ್ಕೊಳ್ಳಿ, ಯಾರು ಶ್ರದ್ಧೆಯಿಂದ ಭಜನೆ ಮಾಡ್ತಾರೋ ಅವರಲ್ಲಿ ಅಹಂಕಾರ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇಡೀ ಭಜನೆಯಲ್ಲಿ ನಾವು ಕಾಣ್ತಕ್ಕಂತಹದ್ದು ಅಹಂಕಾರ ರಹಿತರಾಗಿ, ಅಪ್ಪ ದೇವರೇ ನೀನೇ ಎಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ, ಪಂಡಿತರು ಪುರೋಹಿತರು ಅಥವಾ ಅರ್ಚಕರು ಆರತಿ ಮಾಡ್ತಾರಲ್ಲ, ಹೇಗೆ ಆರತಿ ಮಾಡೋದು? ಹೀಗೆ ಆರತಿ ಮಾಡ್ತಾರೆ. ಯಾಕೆ ಗೊತ್ತಾ ಹಾಗೆ ಆರತಿ ಮಾಡೋದು? ಯಾಕೆ ಈಗ ಮಾಡಲ್ಲ ಅಥವಾ ಬೇರೆ ಹೀಗೇ ಮಾಡ್ಬೇಕಂತೆ? ಯಾಕೆ ಅಂದರೆ ದೇವರೇ ನಿನ್ನೆದ್ರು ನಾನು 0 ಅಂತ ಹೇಳಲಿಕ್ಕೆ ಅಂತೆ. ನಾನೇನಿದ್ರು 0 ಮತ್ತೆಲ್ಲ ನೀನೇ ಅಂತ. ಈ ಭಾವ ಇದ್ದಾಗ ನಮಗೆ ಅಹಂಕಾರ ಬರಲಿಕ್ಕೆ ಹೇಗೆ ಸಾಧ್ಯ? ನಾನು ಕಳೆದ ವರ್ಷ ಲಕ್ಷ ದೀಪೋತ್ಸವಕ್ಕೆ ಮಾತನಾಡ್ಲಿಕ್ಕೆ ಬಂದಾಗ ಒಂದು ವಾಕ್ಯ ಹೇಳಿದ್ದೆ, ಈಗ ಮತ್ತೆ ಅದೇ ನೆಲದಲ್ಲಿ ನೆನಪು ಮಾಡಿಕೊಳ್ತೇನೆ. ನಾನು ಶ್ರೇಷ್ಠ ಎನ್ನುವುದು ತಪ್ಪಲ್ಲ, ಸರಿ ಗಮನಿಸಿ. ನಾನು ಶ್ರೇಷ್ಠ ಎನ್ನುವುದು ತಪ್ಪಲ್ಲ, ನಾನೇ ಶ್ರೇಷ್ಠ ಎನ್ನುವುದು ತಪ್ಪು. ಎಷ್ಟು ಸಣ್ಣ ವ್ಯತ್ಯಾಸ. ನಾನು ಶ್ರೇಷ್ಠ ಎನ್ನುವುದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಗೊತ್ತಾ? ನಮ್ಮೆಲ್ಲರ ಒಳಗಡೆ ಒಬ್ಬ ಭಗವಂತ ಇದ್ದಾನೆ. ಆದ್ದರಿಂದ ನಾನು ಏನೂ ಅಲ್ಲ ಅಂತ ಹೇಳಬಾರ್ದಂತೆ, ನನ್ನಿಂದ ಏನೂ ಆಗುವುದಿಲ್ಲ ಅಂತ. ಯಾಕೆ? ದೇವರಿಗೆ ಅವಮಾನ ಮಾಡಿದ ಹಾಗೆ. ದೈವಿ ಶಕ್ತಿ ನಮ್ಮೊಳಗಿದೆ. ಅದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನೆಂಬುದೊಂದು ಅಂಶ, ಇತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯ ಒಂದು, ಧ್ಯಾನಿಸುತ್ತ ಐಕ್ಯವನ್ನು ಪಾಲಿಸುವುದು ಭಯವನು, ಜಾಣಿನಾ ನಾಟಕವೋ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ನಾನೆಂಬುದೊಂದಂಶ, ಭಗವಂತನ ಒಂದು ಅಂಶ. ಅದನ್ನೇ ವಿವೇಕಾನಂದರು ಹೇಳ್ತಾರೆ, ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಮಕ್ಕಳಿಗಿದು ಚೆನ್ನಾಗಿ ಹೇಳ್ತಾ ಇರ್ಬೇಕು ನೀವು. ಅಮ್ಮ ನಂಗೆ ಗಣಿತ ಬರಲ್ಲ, ಬರುತ್ತಪ್ಪ, ನಿನ್ನೊಳಗೆ ದೇವರಿದ್ದಾನೆ, ನಿನಗೆ ಸಹಾಯ ಮಾಡ್ತಾನೆ. ಆತ್ಮವಿಶ್ವಾಸ ತುಂಬಿಸಬೇಕು. ಭಗವಂತ ಇದ್ದಾನೆ ನಿಮ್ಮೊಳಗೆ, ಯಾವುದು ಕಷ್ಟ ಅಂತ ಆಗುವುದೇ ಇಲ್ಲ. ದೇವರಿರುವಾಗ ನಮ್ಗೆ ಯಾಕೆ ಕಷ್ಟ? ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ದಿವಸ ಅಷ್ಟೇ, ಸಾಧ್ಯ.
ಆದ್ದರಿಂದ ಎಲ್ಲಿ ಭಜನೆ ಇರುತ್ತೆ, ಎಲ್ಲಿ ದೇವರ ಮೇಲಿನ ಶ್ರದ್ಧೆ ಇರುತ್ತೆ, ಅಲ್ಲಿ ಅಹಂಕಾರ ಇರುವುದಿಲ್ಲ. ಆಗ ಹತ್ತಿರವೇ ಇರ್ತೇವೆ ಹೊರತು ದೂರ ನಿಲ್ಲುವುದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸಾಮರಸ್ಯ ಬರ್ತದೆ ಅನ್ನೋದನ್ನು ಗಮನಿಸಬೇಕು. ಕವಿ ಬೇಂದ್ರೆಯವರು ಬಹಳ ಚಂದವಾಗಿ ಒಂದು ವಾಕ್ಯ ಬರೀತಾರೆ, ತುಂಬ ಸುಂದರವಾದ ವಾಕ್ಯ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂದರು. ರಸವೇ ಜನನ, ವಿರಸವೇ ಮರಣ. ನೀವು ಯಾರ ಥರ ಜಗಳ ಮಾಡಿದರೆ ಅಲ್ಲಿಗೆ ಹೋಯ್ತು, ಮುಗೀತು, ನಿಮ್ಮ ಬದುಕು ಹೋಯ್ತು, ಅವ್ರದ್ದು ಮಾತ್ರ ಅಲ್ಲ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಆದ್ದರಿಂದ ಈ ಸಮಾಜದಲ್ಲಿ ಸಾಮರಸ್ಯ ಬೇಕು ಅಂತ ನಾವು ಹೇಳ್ತೇವಲ್ಲ, ಯಾಕೆ ಬೇಕು ಅಂದರೆ ಸಾಮರಸ್ಯವೇ ಬದುಕು. ಬೇಡ. ಇನ್ನೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೇನೆ. ಯಾರಾದರೂ ಇತ್ತೀಚೆಗೆ ನಿಮ್ಮ ಮಕ್ಕಳು 10ನೇ ಕ್ಲಾಸಲ್ಲಿ ಇದ್ದರೆ ಪಾಠಪುಸ್ತಕದಲ್ಲಿ ಇದೆ ಇದು. ಆದರೆ ನನಗೆ ಬಹಳ ಸಂತೋಷ ಕೊಟ್ಟಿರ್ತಕ್ಕಂಥ ಸಂಗತಿ ಇದು. ಏನದು, ಅಲ್ಲಿ ಒಬ್ಬರು ಡಾಕ್ಟರ್ ಅಶೋಕ್ ಪೈ ಅಂತ, ನಂಗೆ ಗೊತ್ತಿಲ್ಲ, ಯಾರು ಶಿವಮೊಗ್ಗದವರು ಇರಬಹುದು, ಮಾನಸ ಅಂತ ಆಸ್ಪತ್ರೆ ಇತ್ತು ಅಲ್ಲಿ, ಈಗಿಲ್ಲ. ಅವರು ಕಾಡಿನ ಬೆಂಕಿ ಮೊದಲಾದ ಸಿನಿಮಾ ಮಾಡಿದ್ರು. ಒಳ್ಳೆ ಡಾಕ್ಟ್ರು. ಯಾಕೆ ಒಳ್ಳೆ ಡಾಕ್ಟರ್ ಹೇಳ್ತೇನೆ ಅಂದರೆ ಅವರು ಫೀಸಿಗೋಸ್ಕರ ಯಾವತ್ತೂ ಕೆಲಸ ಮಾಡಿದ್ದಿಲ್ಲ. ಡಾಕ್ಟರ್ ಅಶೋಕ್ ಪೈ ಅಂತ. ಒಂದ್ಸಲ ನಮ್ಮ ಇಲ್ಲಿ ಹತ್ತಿರದ ಒಂದು ಊರಿನಲ್ಲಿ, ಶಿರ್ಲಾಲು ಅಂತ ಊರಿನಲ್ಲಿ ಬಾನಾಮತಿ ಮಕ್ಕಳು ಶಾಲೆಯಲ್ಲೆಲ್ಲ ಎಲ್ಲ ಆವೇಶ ಬಂದು ಏನೋ ಆಗಿದಾಗ ಆ ಡಾಕ್ಟ್ರು ಶಿವಮೊಗ್ಗದಿಂದ ಅಲ್ಲಿಗೆ ಬಂದು ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿದರು. ಒಳ್ಳೆ ಡಾಕ್ಟ್ರು. ಆಗಲೇ ಹೇಳಿದಾಗ ಈಗಿಲ್ಲ ಅವರು. ಅವರೊಂದು ಸಂಶೋಧನೆ ಮಾಡ್ತಾರೆ, ದಯವಿಟ್ಟು ಕೇಳಿ ಇದನ್ನು, ಇದರ ಕೊನೆಗಿರುವ ಸಂದೇಶ ಭಾಳ ಚೆನ್ನಾಗಿದೆ. ಏನು ಸಂಶೋಧನೆ ಮಾಡ್ತಾರೆ ಅಂದರೆ, 2 ಕೋಣೆಗಳನ್ನು ತೆಗೆದುಕೊಳ್ತಾರೆ. ಒಂದು ಕೋಣೆಯಲ್ಲಿ 25 ಜನ, ಇನ್ನೊಂದು ಕೋಣೆಯಲ್ಲಿ 25 ಜನರನ್ನು ಕೂರಿಸ್ತಾರೆ. ಒಂದು ಕೋಣೆಯಲ್ಲಿ ಒಂದು ದೊಡ್ಡ ಟಿವಿ ಹಾಕ್ತಾರೆ, ಇನ್ನೊಂದು ಕೋಣೆಯಲ್ಲಿ ಹಾಕೋದಿಲ್ಲ. ಆ ಟಿವಿ ಹಾಕಿದ ಕೋಣೆಯಲ್ಲಿ 25 ಜನರ ಎದುರಿನಲ್ಲಿ ಒಂದು ಸಿನಿಮಾವನ್ನು ಹಾಕ್ತಾರೆ. ಎಂಥ ಸಿನಿಮಾ ಅಂದರೆ ಕಡಿ, ಕೊಲ್ಲು, ಮಚ್ಚು, ಲಾಂಗು ಇದೆ, ಹೊಡಿಮಗ ಈ ಥರದ್ದೇ ಒಂದು ದೃಶ್ಯವನ್ನು ತೋರಿಸ್ತಾರೆ. ಪಕ್ಕದಲ್ಲಿ ಟಿವಿ ಇಲ್ಲ, ಇನ್ನೊಂದು ಕೋಣೆಯಲ್ಲಿ. ತೋರಿಸಿದ ಮೇಲೆ ಅವರು ಅಭ್ಯಾಸ ಮಾಡ್ತಾರೆ ಅಥವಾ ಸಂಶೋಧನೆ ಮಾಡ್ತಾರೆ. ಏನು ಅಂದರೆ, ಅದನ್ನು ನೋಡ್ತಾ ಇದ್ದ ಹಾಗೆ ಅಲ್ಲಿ ಕೂತಿದ್ದಂಥ 25 ಜನರ ಮನಸ್ಸು ಕೂಡ ಹಿಂಸೆಯಿಂದ ಅಥವಾ ಹಿಂಸೆ ಮಾಡುವ ಮನೋಭಾವದಿಂದ ಕೂಡಿತ್ತು. ಅವರ ಮುಖಭಾವ ಇತ್ಯಾದಿಗಳನ್ನು ನೋಡಿದರು. ನಾನು ಅದಕ್ಕೆ ಯಾವಾಗಲೂ ತಮಾಷೆಗೆ ಹೇಳೋದು, ಸಿನಿಮಾ ಟಾಕೀಸಿಂದ ಹೊರಗೆ ಬರುವವರ ಹತ್ರ ನೀವು ಜಗಳ ಮಾಡಬಾರ್ದು, ಅವರು ಭಾರಿ ಹೀರೋ ಸ್ಪಿರಿಟಲ್ಲಿ ಇರ್ತಾರೆ. ಯಾಕೆ, ಪ್ರಭಾವ ಒಳಗಡೆ ಇದ್ದು. ಹಾಗೆ ಇವರು ಫೈಟ್ ಮಾಡ್ಲಿಕ್ಕೆ ತಯಾರಿರ್ತಾರೆ, ಮತ್ತೆ ಪೆಟ್ಟು ತಿಂದು ಹೋಗ್ತಾರೆ, ಅದು ಪ್ರಶ್ನೆ ಬೇರೆ. ಆದರೂ ಆಯಿತು. ಆದ್ದರಿಂದ ಇದನ್ನು ತೋರಿ. ಆದರೆ ಅಶೋಕ್ ಪೈ ಅವರು ಕಂಡ ವೈಚಿತ್ರ್ಯ ಏನು ಅಂದರೆ, ಇನ್ನೊಂದು ಕೋಣೆಯಲ್ಲಿ 25 ಜನರನ್ನು ಕೂರಿಸಿದ್ರಲ್ಲ, ಟಿ ವಿ ಹಾಕಿರ್ಲಿಲ್ಲಲ್ಲ, ಅವರ ಮನಸ್ಸಿನಲ್ಲಿಯೂ ಕೂಡ, ಅವರ ಮುಖದಲ್ಲಿಯೂ ಕೂಡ ಇದೇ ರೀತಿಯ ಹಿಂಸೆಯ ಭಾವನೆ ಪ್ರಕಟ ಆದದ್ದನ್ನು ಅವರು ನೋಡಿದರು. ಇದು ಆಶ್ಚರ್ಯ. 25 ಜನ ಟಿ ವಿ ನೋಡಿದವರ ಮನಸ್ಸಿನಲ್ಲಿ ಏನು ಭಾವನೆ ಮೂಡ್ತೋ ಅದೇ ಭಾವನೆ ಪಕ್ಕದಲ್ಲಿ ಟಿ ವಿ ನೋಡದೇ ಇರ್ತಕ್ಕಂಥವರ ಮನಸ್ಸಿನಲ್ಲೂ ಮೂಡ್ತು. ಆವಾಗ ಅವರೊಂದು ಮಾತು ಹೇಳ್ತಾರೆ. ಏನು ಸಂಶೋಧನೆಯ ಫಲ ಏನು ಅಂದರೆ, ನಿಮ್ಮ ಪಕ್ಕದಲ್ಲಿರುವವನ ಭಾವನೆ ನಿನ್ನ ಮೇಲೆ ಪ್ರಭಾವ ಬೀರುತ್ತದೆ. ಬೇಡ, ಅಶೋಕ್ ಪೈ ಅವರನ್ನು ಪಕ್ಕದಲ್ಲಿ ಕೂರಿಸೋಣ, ನಾವೇ ಯೋಚನೆ ಮಾಡೋಣ ಇದು ಸತ್ಯ ಅಂತ ಹೇಳೋದಕ್ಕೆ. ಪಕ್ಕದ ಮನೆಯಲ್ಲಿ ಮದುವೆ, ನಿಮ್ಮ ಪಕ್ಕದ ಮನೆಯಲ್ಲಿ ಮದುವೆ, ಅವರಂತೂ ರಾತ್ರಿ 1 ಗಂಟೆವರೆಗೆ ಮಲಗುವುದಿಲ್ಲ, ನೀವು 12:30ವರೆಗೆ ಮಲಗುವುದಿಲ್ಲ. ಪಕ್ಕದ ಮನೆಯಲ್ಲಿ ಮದುವೆ ಆದರೆ, ಹೌದಾ ಅಲ್ವಾ? ನಾಳೆ ಯಾವ ಸೀರೆ ಉಡಬೇಕು, ಎಷ್ಟು ಉಡಬೇಕು, ಏನು ಕತೆ, ಯಾವ ಬಂಗಾರ ಹಾಕಬೇಕು, ಯಾವ ಕೋಟ್ ಹಾಕಬೇಕು, ಎಲ್ಲ ಯೋಚನೆ ಮಾಡ್ತಾನೆ. ನಮ್ಮದು 12:30 ದಾಟ್ತದೆ. ಮದುವೆ ಅವ್ರ ಮನೆಯದ್ದು, ಸಂಭ್ರಮ ಅವ್ರ ಮನೆಯದ್ದು, ನಮ್ಮಲ್ಲಿ ಸಡಗರ. ಬಿಡಿ, ಅದಕ್ಕಿಂತಲೂ ಒಳ್ಳೆಯ ಐದು ನಿಮಿಷ ಬೇಗ ಊಟಕ್ಕೆ ಹೋಗ್ಬೋದಲ್ಲ ಅಂತ ಅಂದ್ಕೊಂಡೆ ಅಷ್ಟೇ. ಓಕೆ, ನಾನು ಹೇಳ್ತಾ ಇದ್ದೆ, ಪಕ್ಕದ ಮನೆಯಲ್ಲಿ ಯಾರೋ ಒಬ್ಬರು ಮರಣ ಹೊಂತಾರೆ ಅಂತ ಇಟ್ಕೊಳ್ಳೋಣ. ಇದನ್ನು ಸರಿ ಗಮನಿಸಿ. ನಿಮ್ಮ ಮನೆಯಲ್ಲೂ ಮಾತಿಲ್ಲ, ಮೌನ. ಮರಣ ಹೊಂದಿದ್ದು ಅವ್ರ ಮನೆಯಲ್ಲಿ, ಈ ಮನೆಯಲ್ಲಿ ಮೌನ ಯಾಕೆ? ಯಾಕೆ ಅಂದರೆ
ಅವರ ಸುಖ ದುಃಖಗಳು ನಮ್ಮ ಸುಖ ದುಃಖಗಳು ಕೂಡ. ಇದರಿಂದ ನಮಗೆ ಪ್ರೂವ್ ಆಗ್ತದೆ ಏನು ಕೇಳಿದ್ರೆ, ನಾವು ಖುಷಿಯಲ್ಲಿರಬೇಕು ಅಂತಾದರೆ ನಮ್ಮ ಪಕ್ಕದಲ್ಲಿರೋರು ಖುಷಿಯಲ್ಲಿರಬೇಕು. ನಾವು ಏಕಾಂಗಿಗಳಲ್ಲ, ನಾನೊಬ್ಬ ಖುಷಿ ಇಲ್ಲ, ಸಾಧ್ಯವೇ ಇಲ್ಲ. ನಮ್ಮ ಖುಷಿ, ನಮ್ಮ ಸಂತೋಷ, ನಮ್ಮ ಸಂಭ್ರಮ ಎನ್ನುವುದು ಪಕ್ಕದವರನ್ನು ಅವಲಂಬಿಸಿರ್ತದೆ. ಹಾಗಾಗಿ ನೀವು ಪಕ್ಕದಲ್ಲಿರುವವರನ್ನ ಖುಷಿಯಿಂದ, ಸಂತೋಷದಿಂದ, ಒಳ್ಳೆಯ ಮನಸ್ಸಿನಿಂದ ಇರುವವರನ್ನಾಗಿ ಮಾಡಿದರೆ ಅದರ ಪ್ರಭಾವ ನಿಮ್ಮ ಮೇಲೆ ಆಗ್ತದೆ, ನೀವು ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದ ಇದನ್ನು ಯೋಚನೆ ಮಾಡಿದಾಗ ಭಜನೆ ಎನ್ನುವುದು ನಿಮ್ಮ ಮನೆಯಲ್ಲಿ ಭಜನೆ ಹಾಡಿದರೆ, ನಿಮ್ಮ ಮನೆಯಲ್ಲಿ ಕೂಡ್ಕೊಂಡು ಭಜನೆ ಹಾಡಿದರೆ ನಿಮ್ಮ ಪಕ್ಕದ ಮನೆಯ ಮೇಲೂ ಪ್ರಭಾವ ಬೀರ್ತದೆ, ನೆರೆ ಹೊರೆ ಚೆನ್ನಾಗಿರ್ತದೆ. ಇದೇ ಸಾಮರಸ್ಯ. ಆದ್ದರಿಂದ ಸಾಮರಸ್ಯ ಬೇಕು ಅಂತಾದರೆ ನಾವು ಈ ಥರದ್ದು ಮಾಡಬೇಕು. ಬೇಡ ಟಿ ವಿ ಹಾಕಿ ಧಾರಾವಾಹಿಯ ಮೇಲೆ ಧಾರಾವಾಹಿ ನಾವು ನೋಡ್ತೇವೆ, ಅವ್ರು ನೋಡಲ್ಲ, ಆದರೂ ಇದರ ಪ್ರಭಾವ ಪಕ್ಕದವ್ರ ಮನೆ ಮೇಲೆ ಬೀಳ್ತದೆ. ಯೋಚನೆ ಮಾಡಿ, ಈಗ ಯಾವುದನ್ನು ಆಯ್ಕೆ ಮಾಡಬೇಕು? ಧಾರಾವಾಹಿಯನ್ನು ಆಯ್ಕೆ ಮಾಡಬೇಕು, ಭಜನೆಯನ್ನು ಆಯ್ಕೆ ಮಾಡಬೇಕು? ನಾವು ತೀರ್ಮಾನ ಮಾಡಬೇಕು. ನಾನು ಕ್ಲಿಯರ್ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಭಜನೆ ಎನ್ನುವುದು ನಿಮ್ಮ ಮನೆಯಲ್ಲಿ ಭಜನೆ ಹಾಡಿದರೆ, ನಿಮ್ಮ ಊರಿನಲ್ಲಿ ಭಜನೆ ಮಾಡಿದರೆ ಅದು ನಿಮಗೆ ಮಾತ್ರ, ನಿಮ್ಮ ಊರಿಗೆ ಮಾತ್ರ ಅಲ್ಲ, ಸುತ್ತಮುತ್ತ 10 ಊರಿಗಾಗ್ತದೆ, ದೇಶಕ್ಕಾಗ್ತದೆ. ದೇಶದಲ್ಲಿ ಒಳ್ಳೆಯ ವಾತಾವರಣ, ಒಳ್ಳೆಯ ಮನೋಭಾವ ಇರುವುದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ನೆನಪು ಮಾಡಿಕೊಳ್ಬೇಕು. ಇವತ್ತು ನಾನಾಗಲೇ ಹೇಳಿದಾಗೆ ಭಾರತದ ಉದಾಹರಣೆ ಕೊಟ್ಟನಲ್ಲ, ಭಾರತದ ಜನ ಕೂಡಿ ಬದುಕ್ತಾರೆ, ನಾವು ಭಾರತೀಯರೆನ್ನುವಂತಹ ಬಾಂಧವ್ಯದಿಂದ ಬದುಕ್ತಾರೆ. ಯಾವುದೇ ಅವರನ್ನು ಒಂದುಗೂಡಿಸ್ತಕ್ಕಂಥ ಸಂಗತಿ ಇಲ್ಲ, ಆದರೂ ಒಂದು ಕೂಡಿ ಬದುಕ್ತಾರೆ. ಯಾಕೆಂದರೆ ಈ ನೆಲದ, ಈ ಮಣ್ಣಿನ ಗುಣ ಶ್ರೇಷ್ಠವಾಗಿದೆ ಅನ್ನೋದನ್ನು ನಾನಾಗಲೇ ಹೇಳಿದೆ. ಆದರೆ ಕೆಲವು ಸಲ ಅಲ್ಲಿ ಇಲ್ಲಿ ನಾವು ಕೂಡದೆ ದೂರ ನಿಲ್ಲುವ ಸಂದರ್ಭಗಳು ಇದ್ದಾವಲ್ಲ, ಇವುಗಳಿಗೆ ಭಜನೆ ಹೇಗೆ ಉಪಯೋಗಕ್ಕೆ ಬರ್ತದೆ ಅನ್ನೋದು ನನ್ನ ಉದ್ದೇಶ. ಯಾತಕ್ಕೋಸ್ಕರ ನಾವು ದೂರ ಆಗ್ತೇವೆ? ಸ್ವಲ್ಪ ಕೋರ್ಟು ಕಚೇರಿಗಳ ಕಡೆಗೆ ಹೋಗಿ ವಕೀಲರ ಹತ್ರ ಕೇಳಿದರೆ ಕರೆಕ್ಟ್ ಗೊತ್ತಾಗ್ತದೆ. ಯಬ್ಬಾ, ಇದನ್ನು ಇಗೋ ಅಂತ ಕರೀತಾರೆ, ನಾವು ಅಹಂಕಾರ ಅಂತ ಕರೀತೇವೆ. ಬಹಳ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ನಮ್ಮನ್ನು ಅದನ್ನೇ ಜಿ ಎಸ್ ಶಿರೋದ್ರಪ್ಪನವ್ರು ಹೇಳಿದ್ದು, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಅಂತ. ಇಗೋ, ಎಷ್ಟು ಇಗೋ ಅಂದರೆ ಕೆಲವು ಸಲ ನೋಡಿ, ಅಲ್ಲಿ ಬೇಲಿ ಹಾಕುವಾಗ, ಪಕ್ಕದ ಮನೆಯವರು ಬೇಲಿ ಹಾಕುವಾಗ 1 ಫೀಟ್ ಈಚೆಗೆ ಬಂದದ್ದು ಅದು. 1 ಫೀಟ್ ಸ್ವಲ್ಪವಾ? 1 ಫೀಟ್ ಈಚೆಗೆ ಬಂದದ್ದು, ಜಗಳ ಕದನ ಎಲ್ಲ ಆಗಿ ಕೊನೆಗೆ ಬಿಡುವುದಿಲ್ಲ ಅವನನ್ನು. ಕೋರ್ಟಿಗೆ ಹೋಗಿ 10 ವರ್ಷ 20 ವರ್ಷ ಆ 1 ಫೀಟ್ ಜಾಗಕ್ಕೆ ಎಷ್ಟು ರೇಟ್ ಉಂಟೋ ಅದರ 10 ಪಟ್ಟು ರೇಟು ಖರ್ಚು ಮಾಡಿ ಆದರೂ ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತೇವೆ. 10 ಪಟ್ಟು. ಯಾಕೆ? ಹೊಂದಿಕೊಂಡು ತಯಾರಲ್ಲ, ಬಿಡುವುದಿಲ್ಲ ಅಂತ. ಇದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ, ನಾನು, ಅಹಂ. ಇದು ಹೋಗಬೇಕಾದ್ರೆ ಭಗವಂತನ ಎದುರು ಭಜಿಸುವವನಿಗೆ ಅಹಂ ಇಲ್ಲ, ಬರುವುದಿಲ್ಲ ಯಾವುದು. ಹಾಗಾಗಿ ಅಹಂಕಾರವನ್ನು ದೂರ ಮಾಡಬೇಕು ಅಂತ ಇದ್ದರೆ ನಾವು ಈ ಭಜನೆ ಹಾಡುವುದನ್ನು ಗಮನಿಸಬೇಕು. ಈಗಾಗಲೇ ಕೇಳಿದೆ ನಾನು, ಭಜನೆ ಹಾಡುವಾಗ ಅಥವಾ ಹಾಡು ಕಲಿಸುವಾಗ ಬರೇ ರಾಗ ತಾಳ ಇವುಗಳನ್ನು ಗಮನಿಸುವುದಲ್ಲ, ಅದರ ಜೊತೆಗೆ ಭಜನೆಯ ಅರ್ಥವನ್ನೂ ಗ್ರಹಿಸಬೇಕು ಅಂತ ಅಮ್ಮ ಸೂಚಿಸಿದ್ದಾರೆ ಅಂತ ಕೇಳಿದೆ ನಾನು. ಹೌದಲ್ಲ? ಅರ್ಥವನ್ನು ಗಮನಿಸಬೇಕು, ಬಹಳ ಮುಖ್ಯ ಇದು. ಇಲ್ಲದ್ರೆ ಬರೇ ಭಜನೆ ಆಗ್ತದೆ, ಏನೂ ಆಗುವುದಿಲ್ಲ. ಆದರೆ ಭಜನೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕಾದ್ರೆ, ಈಗಾಗಲೇ ಹೇಳಿದ ಹಾಗೆ ಪಕ್ಕದ ಮನೆಯವರ ಮೇಲೆ ಪರಿಣಾಮ ಬೀರಬೇಕಾದ್ರೆ, ಊರಿನ ಮೇಲೆ ಪ್ರಭಾವ ಬೀರಬೇಕು ಅಂತಿದ್ರೆ, ಪ್ರತಿಯೊಂದು ಭಜನೆಯನ್ನು ಹಾಡುವಾಗಲೂ ಅದರ ಅರ್ಥ ಏನು ಎನ್ನುವುದನ್ನು ಬಹಳ ಮುಖ್ಯವಾಗಿ ಗ್ರಹಿಸಬೇಕು. ನಾನೊಂದು ಸಣ್ಣ ಘಟನೆ ಹೇಳ್ತೇನೆ. ನಾನು ತುಂಬ ಭಾಗ್ಯಶಾಲಿ, ಹಳ್ಳಿ ಶಾಲೆಯಲ್ಲಿ ಓದಿದ್ದು. ನಮ್ಮ ಹಳ್ಳಿ ಶಾಲೆಯಲ್ಲಿ ಪ್ರತಿ ಶುಕ್ರವಾರ ಭಜನೆ. ಈಗಿಲ್ಲ, ಈಗ ಜಾತ್ಯತೀತ ಹಾಗೆ ಹೀಗೆ ಅಂತೆಂಥದ್ದು ದೊಡ್ಡದಾಗಿ ಭಜನೆ ನಿಂತಿದೆ. ಹಿಂದೆ ಎಲ್ಲ ಶಾಲೆಗಳಲ್ಲೂ ಭಜನೆ ಇತ್ತು. ಭಾಳ ಖುಷಿ, ನಮಗೆ ಭಾಳ ಖುಷಿ. ತುಂಬ ಭಜನೆಗಳು ಈಗಲೂ ನೆನಪಿದೆ ನನಗೆ. ಅದರಲ್ಲಿ ಒಂದು ಭಜನೆ ನನಗೆ ಮಾಸ್ಟರ್ ಆಗುವವರೆಗೆ ಅರ್ಥ ಆಗಲೇ ಇಲ್ಲ. ಅದು ಶುರುವಿಗೆ ಎದ್ದು ನಿಂತ್ಕೊಂಡು ಹೆಡ್ ಮಾಸ್ಟರ್ ಎಲ್ಲ ತಾಳ ಹಿಡ್ಕೊಂಡು ಹೇಳ್ತಿದ್ರು, ಮೋದಾಲೊಂದೀಪೆ ನೀನಾಗೆ
ಗಣನಾಥ. ಅದು ದೀರ್ಘ ಎಳಿತಾ ಇದ್ರು, ಮಧ್ಯದಲ್ಲಿ ತುಂಬ ಗ್ಯಾಪ್ ಇತ್ತು. ನನಗೆ ಎಂತ ಮೋದಾಲೋ ಎಂಥದಪ್ಪ ಅದು, ಚಿಕ್ಕ ಹುಡುಗರಾಗಿದ್ದಾಗ ಅರ್ಥ ಆಗಲಿಲ್ಲ. ಆದರೆ ಯಾವಾಗ ಅರ್ಥ ಆಯಿತು ಅಂದರೆ ಮಾಸ್ಟರ್ ಆದಮೇಲೆ, ಮೊದಲು ಒಂದಿಪೆ ನಿನಗೆ ಗಣನ. ನಾನು ಹೇಳೋದು ಅರ್ಥ ಆಗದೆ ಹಾಡ್ತಿದ್ವಲ್ಲ, ಮಕ್ಕಳಾಗಿದ್ದಾಗ ನ್ಯಾಚುರಲ್ ಹಾಡ್ತಿದ್ವಲ್ಲ, ಹಾಗಾಗಿ ಅರ್ಥ ಆಗಬೇಕು ಅಂತ. 10ನೇ ತರಗತಿಯಲ್ಲಿ ನಾನು ಪಾಠ ಮಾಡ್ತಾ ಇದ್ದಾಗ ಒಂದು ಪುರಂದರದಾಸರ ಕೀರ್ತನೆ ಹಾಕಿದರು. ನಮ್ಮ ಮಕ್ಕಳೆಲ್ಲ, ನನ್ನ ವಿದ್ಯಾರ್ಥಿಗಳು ತಮಾಷೆ ಮಾಡೋದು, ಎಂತ ಸರ್ ಹೋಗಿ ಅದನ್ನು ಎಂತ ಕಲಿಯೋದು ಸರ್, ಎಂತ ಗೊತ್ತುಂಟದು, ಅಂಬಿಗಾ ನಾನಿನ ನಂಬಿದೆ ಆ ಪದ್ಯ ಬಹಳ ಪಾಪ್ಯುಲರ್, ಬಹುಶಃ ಭಜನೆಯಲ್ಲೇ ಟಾಪ್ 1 ನಂಬರ್ 1 ಅಂತ ಕೊಡ್ಬೋದಾದ ಪದ್ಯ ಅಂದರೆ ಅಂಬಿಗಾ ನಾನಿನ ನಂಬಿದೆ. ಎಲ್ರಿಗೂ ಇಷ್ಟವಾದ ಪದ್ಯ ಅದು. ಅದು ಪಾಠ ಆಗಿತ್ತು. ನಾನು ಅಲ್ಲಿ ಭಜನೆ ಹಾಡುವಾಗಿಲ್ಲ, ಪಾಠ ಮಾಡಬೇಕು. ಅದಕ್ಕೆ ಮಕ್ಕಳು ಹೇಳಿದ್ರು, ಸರ್ ಇದು ಭಜನೆ ಸರ್, ನಾವು ದಿನ ಹಾಡ್ತೇವೆ ಸರ್, ಎಂತ ಇದು ಅಂತ. ನಾನು ಕೇಳಿದೆ ಅವರಿಗೆ, ಸುಮ್ಮನೆ ಆಯ್ತಪ್ಪ ಹಾಡ್ತೀರಿ ನೀವು, ಪಾಠ ಬೇಡ, ಆದರೆ ನನಗೆ ಹೇಳಬೇಕು, ಆರು ತೆರೆಯ ನೋಡಂದ್ರೆ ಎಂತ? ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಹಾಗಂದ್ರೇನು ಗೊತ್ತಿಲ್ಲ ಸರ್. ಎಷ್ಟು ಚೆನ್ನಾಗಿದೆ ಆ ಸಾಲುಗಳನ್ನು. ಯಾವ ಸಾಲುಗಳು ನಿಮಗೆ ಕೂತ್ಕೊಂಡು ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಳದಿದ್ರೆ ಅರ್ಥ ಆಗಲ್ಲ. ಆದರೆ ಅಂಬಿಗಾ ನಾನಿನ್ನು ನಂಬಿದೆ ಬಹಳ ಜನಪ್ರಿಯವಾದ ಭಜನೆ, ಅರ್ಥ ಗೊತ್ತಿಲ್ಲ. ಅಥವಾ ಬಹುಶಃ ಬಹಳ ಪಾಪ್ಯುಲರ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಲ್ಲ, ಎಷ್ಟು ಸಲ ಹಾಡ್ತೇವೆ. ನಾನು ಇತ್ತೀಚೆಗೆ ಒಂದು ಬೇರೆ ಕಮ್ಮಟ್ಟದಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಮ್ಮಲ್ಲೊಂದು ಬೇರೆ ಕನಕದಾಸರ ಒಂದು ಭಜನೆ ಇದೆ, ನಮ್ಮಮ್ಮ ಶಾರದೆ ಉಮಾಮಹೇಶ್ವರ ಅಂತ ಇದೆಯಲ್ಲ, ಅದು ಯಾರನ್ನು ಕುರಿತಾದ ಪದ್ಯ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಹೇಳುದು ನಾನು ತುಂಬ ಜನರಿಗೆ, ಯಾಕೆಂದರೆ ಎಲ್ಲ ಕಡೆಯಲ್ಲಿ ಶಾರದಾ ಪೂಜೆ ಮಾಡುವಾಗ ಅದನ್ನು ಹಾಡುವುದು, ಆದರೆ ಅದು ಸರಸ್ವತಿಯ ಪದ್ಯವೇ ಅಲ್ಲ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅನ್ನೋದು ಸರಸ್ವತಿ ಕುರಿತಾದ ಪದ್ಯವೇ ಅಲ್ಲ. ಆದರೆ ಅದು ಶಾರದೆ ಅಂತ ಬರ್ತದಲ್ಲ ಶಬ್ದ, ನಿಜವಾಗಿ ಅದು ಗಣಪತಿಯ ಹಾಡು. ಸರಸ್ವತಿ ಹತ್ರ ಕೇಳುವುದು, ನಿಮ್ಮೊಳಗೆ ಇವ ಯಾರು ಅಂತ. ಸರಸ್ವತಿದ್ದಲ್ಲ ಪದ್ಯ ಅದು. ನೋಡಿ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೇವೆ. ಹಾಗೆಯೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆಯಲ್ಲ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಗೆಜ್ಜೆಯ ಕಾಲ್ಗಳ ನಾದವ ತೋರುತ, ಸಾಧು ಸಜ್ಜನರ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಂತ ಅರ್ಥ? ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರುವುದು ಅಂದರೆ ಏನರ್ಥ? ಇಲ್ಲಿ ಲಕ್ಷ್ಮಿ ಅಂದರೆ ಸಂಪತ್ತು, ಲಕ್ಷ್ಮಿ ಅಂದರೆ ಹಣ ಅಥವಾ ಏನು ನಮಗೆ ಸಿರಿ ಸಂಪತ್ತು ಬೇಕು, ಅದು ನಮಗೆ ಬರಬೇಕು. ಆದರೆ ಈ ಸಾಲಿನಲ್ಲಿ ಪುರಂದರದಾಸರು ಭಾಳ ಚೆನ್ನಾಗಿ ಹೇಗೆ ಬರಬೇಕು ಅನ್ನೋದನ್ನು ವಿವರಿಸ್ತಾರೆ. ಒಂದೇ ಸಲ ಬರಬಾರ್ದಂತೆ, ಲಾಟ್ರಿ ಹೊಡಿಬಾರ್ದು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುದು ಅಂದರೆ ಓಡಿ ಬರುವುದಲ್ಲ, ನಿಧಾನ ಬರುವುದು. ಯಾವನೇ ಒಬ್ಬ ಮನುಷ್ಯನಿಗೆ ಶ್ರೀಮಂತಿಕೆ ಎನ್ನುವುದು ಬೇಗನೆ ಇವತ್ತು ನಮಗೆ ಅದು ಅವಸರ, ಬೇಗ ದುಡ್ಡಾಗಬೇಕು, ಬೇಗ ಸುಲಭದಲ್ಲಿ ದುಡ್ಡಾಗಬೇಕು, ಕೆಲಸ ಮಾಡಬಾರ್ದು, ಇದೇ ದುರಂತ. ಆದರೆ ಇದನ್ನು ಸರಿ ಮಾಡುವುದು ಅಂದರೆ ಬೇಗನೆ ದುಡ್ಡಾಗಬೇಕು ಎನ್ನುವ ಆಕಾಂಕ್ಷೆಯಿಂದ ಮನುಷ್ಯರು ಏನೇನೋ ಮಾಡ್ಲಿಕ್ಕೆ ಹೋಗಿ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡ್ತಾರಲ್ಲ. ಅದು ಸರಿಯಾಗಬೇಕು ಅಂದರೆ ದುಡ್ಡು ಹೇಗೆ ಬರಬೇಕು ಎನ್ನುವ ತಿಳುವಳಿಕೆ ಇರಬೇಕು ನಮಗೆ. ಹೆಜ್ಜೆಯ ಮೇಲೆ ನಿಧಾನವಾಗಿ ಶ್ರೀಮಂತಿಕೆ ಬರಬೇಕು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ನಾದವ ತೋರುತ್ತೆ ಅಂತ ಚಂದದ್ದು. ನಿಮಗೆ ದುಡ್ಡು ಹೇಗೆ ಬಂತು ಅಂತ ಬೇರೆಯವರಿಗೂ ಗೊತ್ತಾಗಬೇಕಂತೆ. ಕೆಲವ್ರದ್ದು ಗೊತ್ತಾಗೋದಿಲ್ಲ ನಮಗೆ. ಮೊನ್ನೆವರೆಗೆ ಎಂತ ಇರಲಿಲ್ಲ ಮಾರ್ರೆ, ಈಗ ನೋಡಿ ಅಲ್ವಾ, ಗೊತ್ತೇ ಆಗಲಿಲ್ಲ ನಮ್ಗೆ ಹೇಗೆ ಬಂತು ದುಡ್ಡು, ಯಾರಿಗೊತ್ತು. ಇದಾಗಬಾರ್ದಂತೆ. ನಿಮಗೆ ಹೀಗೆ ದುಡ್ಡು ಬಂತು, ಈ ಕಾರಣದಿಂದ ನೀವು ಸಂಪಾದನೆ ಮಾಡಿದಿರಿ ಅಂತ ಗೊತ್ತಾಗಬೇಕು. ನೋಡಿ ಆ ಪದ್ಯದಲ್ಲಿ ಅರ್ಥ ನೋಡಿ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಅದನ್ನು ಯಾವುದಕ್ಕೆ ವಿನಿಯೋಗಿಸಬೇಕು ನಾವು? ಸಜ್ಜನರ, ಸಾಧುಗಳು ಮತ್ತು ಭಗವಂತ ಎಲ್ಲರ ಪೂಜೆಗಾಗಿ ಅಂದರೆ ಸತ್ಕಾರ್ಯಕ್ಕೆ ಉಪಯೋಗ ಮಾಡಬೇಕೇ ವಿನಃ ದುರಂತಕ್ಕೆ ಕೆಟ್ಟದ್ದಕ್ಕೆ ಉಪಯೋಗ ಮಾಡಬಾರ್ದು ಅನ್ನೋದು. ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯೊಳಗಿನ ಬೆಣ್ಣೆ ಹೀಗೆ ಬರ್ತದ? ನೀವು ಬಾಟ್ಲಿ ಹಿಡ್ಕೊಂಡು ಎಷ್ಟು ಸಲ ಹೀಗೆ ಮಾಡೋದಿಲ್ಲ ಅಲ್ಲ ಮನೆಯಲ್ಲಿ. ಈಗೆಲ್ಲ ಇದು ಹೋಗಿದೆ ಅಲ್ಲ, ಇದಿಲ್ಲ, ಅಥವಾ ಮೆಷಿನ್ ಬಂದಿದೆ ಏನೋ ಗೊತ್ತಿಲ್ಲ. ಇಲ್ಲದಿದ್ದರೆ ಬಾಟ್ಲಿ ಹಿಡ್ಕೊಂಡು ಎಷ್ಟು ಹೊತ್ತು
ಯಾಕೆ ಹೇಳಿ? ಶ್ರಮದಿಂದ ಬರಬೇಕು ಸಂಪತ್ತು, ಶ್ರಮ ವಹಿಸದೆ ಸಂಪತ್ತು ಬರಬಾರದು ಎನ್ನುವುದನ್ನು ದಾಸರು ಎಷ್ಟು ಚೆನ್ನಾಗಿ ಆ ಪದ್ಯದಲ್ಲಿ ಹೇಳ್ತಾರೆ ಅನ್ನೋದನ್ನು ಯೋಚನೆ ಮಾಡಿದರೆ, ನಾನು ಹೇಳಿದ್ದು ಇದು ಒಂದೆರಡು ಉದಾಹರಣೆ ಕೊಟ್ಟದ್ದು. ತನು ನಿನ್ನದು, ಜೀವನ ನಿನ್ನದು, ಆ ಪದ್ಯಗಳಲ್ಲಿ ಎಷ್ಟು ಅಮೋಘವಾಗಿ ಅದರ ಅರ್ಥ ತಿಳಿದು ಹೇಳಿದವನಿಗೆ ಮಾತ್ರ ಪ್ರಭಾವ, ಅದರಿಂದ ಮಾತ್ರ ಸಾಮರಸ್ಯ. ಹಾಗಾಗಿ ಅರ್ಥ ತಿಳಿದು ನಾವು ಆ ಭಜನೆಗಳನ್ನು ಹಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಅನ್ನೋದನ್ನು ಮುಖ್ಯವಾಗಿ ಗಮನಿಸಬೇಕು. ಒಟ್ನಲ್ಲಿ ನಾನು ಅಲ್ಲಿ ಹೇಳ್ತಕ್ಕಂಥ ಮಾತಿಷ್ಟೇ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಅಹಂಕಾರ ಇಲ್ಲ, ಎಲ್ಲಿ ವಿನೀತ ಭಾವ ಇದೆಯೋ ಅಲ್ಲಿ ಅಹಂಕಾರ ಇಲ್ಲ. ಸುಮ್ಮನೆ ಅಪ್ರಸ್ತುತ ಆದರೂ ಲಾಸ್ಟ್ ಪೀರಿಯಡ್ನ ಪಾಠ ಆದ್ದರಿಂದ ಒಂದು ಭಜನೆಯ ಒಂದು ವಾಕ್ಯದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಲೇ ಹೇಳಿದಾಗೆ ದಾಸರ ಹಾಡಿನಲ್ಲಿ ಬರ್ತದೆ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಒಂದು ರೀತಿಯಲ್ಲಿ ಅದೇ ಒಂದು ಅಹಂಕಾರ ಅಂತ ಅನಿಸೋದು ನಮಗೆ ಕೆಲವು ಸಲ ಅರ್ಥ ಮಾಡಿಕೊಳ್ಳುವ. ಎಂಥ ದೇವರ ಎದುರು ಹೇಳುದವ, ನೀನು ಯಾಕೋ ನಿನ್ನ ಹಂಗೆ ಯಾಕೋ, ಬೈದ ಹಾಗೆ ಅನಿಸೋದು ನಮಗೆ. ಆದರೆ ಅಲ್ಲ, ವಾಸ್ತವವಾಗಿ ಹಾಗಲ್ಲ. ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಇದನ್ನು ಭಾಳ ಚೆನ್ನಾಗಿ ವಿವರಿಸುವಂಥ ಒಂದು ಸಣ್ಣ ಕಥೆ ಇದೆ. ರಾಮ ಸೀತೆಯನ್ನು ಹುಡುಕಿಕೊಂಡು ಹೋಗ್ತಾನೆ, ಕಪಿ ಸೈನ್ಯವನ್ನು ಕಟ್ಟಿಕೊಂಡು. ಆದರೆ ಸಮುದ್ರ ದಂಡೆಗೆ, ರಾಮೇಶ್ವರಂ ಏನಿದೆ ಅಲ್ಲಿ ಬಂದು ನಿಲ್ತಾರೆ. ಮುಂದೆ ಸಮುದ್ರದಲ್ಲಿ ಹೋಗುವುದು ಹೇಗೆ ಅಂತ ಗೊತ್ತಿಲ್ಲ. ಹನುಮಂತ ಜಿಗಿದಿದ್ದಾನೆ, ಅವನಿಗೊಬ್ಬನೇ ಸಾಧ್ಯ, ಉಳಿದವರು ಹೇಗೆ ಹೋಗುವುದು? ಆಗ ಸೇತುವೆ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಕಲ್ಲುಗಳನ್ನು ತಂದು ಹಾಕ್ತಾರೆ. ಸ್ವತಃ ರಾಮನೇ ನಿಲ್ತಾನೆ, ಕಲ್ಲುಗಳೆಲ್ಲ ಸಮುದ್ರದಲ್ಲಿ ಮುಳುಗ್ತವೆ, ಸೇತುವೆ ಆಗುವ ಥರ ಕಾಣುವುದಿಲ್ಲ. ರಾಮನಿಗೆ ತುಂಬ ನಿರಾಶೆ ಆಯಿತು. ನಿರಾಶೆಯಾಗಿ ಅವನು ಹೋಗಿ ತನ್ನ ಬಿಡಾರದಲ್ಲಿ ಕೂತ್ಕೊಳ್ತಾನೆ. ಅಷ್ಟೊತ್ತಿಗೆ ಹನುಮಂತನಿಗೆ ಅವನ ಮನಸ್ಸಲ್ಲಿ ಒಂದು ಐಡಿಯಾ, ಹೊಸ ಯೋಚನೆ ಬಂತು. ಅವ ಹೇಳಿದ, ಕಲ್ಲು ಇಲ್ಲಿ ತನ್ನಿ ಇಂದ. ತಂದರು. ತಂದ ಮೇಲೆ ಅದರ ಮೇಲೆ ಶ್ರೀರಾಮ ಅಂತ ಬರ್ದ. ಹನುಮಂತ ಮಾಡಿದ ಐಡಿಯಾ ಇದು. ಕಲ್ಲಿನ ಮೇಲೆ ಶ್ರೀರಾಮ ಅಂತ ಬರ್ದ, ಹಾಕಿದ, ಕಲ್ಲು ತೇಲಿಕ್ಕೆ ಶುರುವಾಯಿತು. ಯಾಕಂದ್ರೆ ಶ್ರೀರಾಮ ಅಂತ ಹೆಸರು ಬದಿ, ನಾವು ಸಮುದ್ರ ಬದಿಗೆ ಹೋದಾಗಲೆಲ್ಲ ಬರಿತೇವಲ್ಲ ಏನೋ, ಶ್ರೀರಾಮ ಅಂತ ಬರದ ಕಲ್ಲು ತೇಲಿಕ್ಕೆ ಪ್ರಾರಂಭ ಆಯಿತು. ಖುಷಿ ಆಯಿತು ಹನುಮಂತನಿಗೆ. ಹೇಳಿದ, ತನ್ನಿ ಈಗ ಸೇತುವೆ ಆಗ್ತದೆ ಅಂತ. ಪ್ರತಿಯೊಂದು ಕಲ್ಲಿನ ಮೇಲೂ ಕೂಡ ಶ್ರೀರಾಮ ಅಂತ ಬರೆದು ಹಾಕಿದ. ಗದ್ದಲ ಆಗ್ಲಿಕ್ಕೆ ಶುರುವಾಯಿತು, ಎಲ್ರಿಗೂ ಖುಷಿ ಆಗ್ಲಿಕ್ಕೆ ಶುರುವಾಯಿತು. ಈ ಗದ್ದಲ ರಾಮನಿಗೆ ಕೇಳಿಸ್ತು, ಬಿಡಾರದಲ್ಲಿ ಕೂತ ರಾಮನಿಗೆ ನಿರಾಶೆ. ಅವ ಬಂದ, ಎಂತಾಯ್ತಪ್ಪ ಅಂತ. ಬಂದರೆ ಇಲ್ಲಿ ಎಲ್ಲ ಬ್ಯುಸಿ ಎಲ್ಲ ಇದ್ದಾರೆ. ರಾಮ ಕೇಳಿದೆ, ಎಂತ ಅಂತ ಹನುಮಂತನ ಹತ್ರ ಕೇಳಿದರೆ, ಹನುಮಂತ, ದೇವರೇ ನೀವು ಈಗ ಮಾತಾಡಬಾರ್ದು, ಈಗ ಕೆಲಸ ಆಗ್ಬೇಕು ನಮಗೆ, ನೀವು ಸುಮ್ಮನೆ ಕೂತ್ಕೊಳ್ಳಿ ಇಂದ. ಇಲ್ಲ, ಎಂತ ಹೇಳೋದು? ಏನಿಲ್ಲ, ನಿಮ್ಮ ಹೆಸರು ಬರಿತಾ ಇದ್ದೆ ಹಾಕ್ತಾ ಇದ್ದೆ, ನಿಮ್ಮ ಹೆಸರು ಬರಿತಾ ಇದ್ದೆ ಹಾಕ್ತಾ ಇದ್ದೆ. ಅಲ್ಲ, ಅದು ಹೇಗೆ? ರಾಮನಿಗೆ ಆಶ್ಚರ್ಯ, ನನ್ನ ಹೆಸರು ಬರೆದ್ರೆ ಹೇಗೆ ತೇಲುವುದು ಅಂತ. ಅದಕ್ಕೆ ಹೇಳಿದವ, ಒಂದು ನಿಮಿಷ ನಿಲ್ಲಪ್ಪ, ಕೆಲಸ ಮಾಡೋಣ ಆಮೇಲೆ. ಈಗ ಒಂದು ಕೆಲಸ ಮಾಡು, ನನ್ನ ಹೆಸರು ಬರೆದು ಹಾಕಿದರೆ ತೇಲ್ತದೆ ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ನಾನೇ ಹಾಕ್ತೇನೆ, ತೇಲ್ಬೇಕಲ್ಲ. ನನ್ನ ಹೆಸರು ಬರೆದ್ರೆ ಆಗ್ತದೆ, ನಾನು ಹಾಕಿದ್ದು ತೇಲ್ಬೇಕಲ್ಲ, ಕೊಡು ಕಲ್ಲು ಅಂದ. ಒಂದು ಕಲ್ಲು ಕೊಟ್ಟರು, ಅದನ್ನು ಹಾಕಿದ ರಾಮ, ಬುಳುಂಕಂತ ಸಮುದ್ರದ ಒಳಗೆ ಹೋಗ್ಬಿಡ್ತು. ಎಲ್ಲರೂ ನಗಾಡಿದ್ರು, ಭಾಳ ಜೋರಾಗಿ ನಗಾಡಿದ್ದು ಹನುಮಂತ. ಆಗ ಕೇಳಿದ ರಾಮ, ಎಂತ ನನ್ನನ್ನು ತಮಾಷೆ ಮಾಡಲಿಕ್ಕೆ ನೀನು ಈ ಥರ ನಾಟಕ ಮಾಡಿದ್ದ ಅಂತ ಕೇಳ್ತಾನೆ. ಆವಾಗ ಹನುಮಂತ ಹೇಳುವ ಮಾತು ಬಹಳ ಮುಖ್ಯವಾದದ್ದು. ಹನುಮಂತ ಹೇಳ್ತಾನೆ, ಇಲ್ಲ ಸ್ವಾಮಿ, ನಿಮ್ಮನ್ನು ತಮಾಷೆ ಮಾಡಲಿಕ್ಕೋಸ್ಕರ ಇದನ್ನು ಮಾಡಿದ್ದಲ್ಲ, ಆದರೆ ಒಂದು ಸತ್ಯ ಗೊತ್ತಾಯಿತು, ಅದಕ್ಕೋಸ್ಕರ ನಗಾಡಿದೆ. ಎಂಥ ಸತ್ಯ ಗೊತ್ತಾಯಿತು? ಈ ಜಗತ್ತಿನಲ್ಲಿ ಆ ಭಗವಂತನ ಹೆಸರಿದ್ರೂ ಎಲ್ಲರೂ ಕೂಡ ತೇಲ್ತಾರೆ, ಬದುಕ್ತಾರೆ. ಆದರೆ ಭಗವಂತ ಕೈ ಬಿಟ್ರೆ ಮುಳುಗುದೇ ಗತಿ ಅಂತ ಇದರಿಂದ ಗೊತ್ತಾಯಿತು. ಆದ್ದರಿಂದ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ದೇವರಿಗೆ ಹೇಳೋದು, ನೀನು ಬೇಡ, ನನಗೆ ನಿನ್ನ ಹೆಸರಿದ್ರೆ ಸಾಕು ಅಂತ. ಅದನ್ನು ಹನುಮಂತ ನಿರೂಪಿಸ್ತಾನೆ. ಆದ್ದರಿಂದ ಈ ಭಾವನೆ ನಮ್ಮ ಹತ್ರ ಇದ್ದರೆ ಅಹಂಕಾರ ಹೇಗೆ ಬರಲಿಕ್ಕೆ ಸಾಧ್ಯ? ಎಲ್ಲವೂ ಅವನೇ. ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತನಿದ್ದಾನೆ. ಆ ಭಗವಂತನ ಹಿರಿಮೆ ಬಹಳ ದೊಡ್ಡದು ಅಂತ. ಸ್ವಲ್ಪ ಚೆನ್ನಾಗಿಲ್ಲ ಈ ಒಂದು ಮಾತು, ಆದರೂ ಸುಮ್ಮನೆ ನಿಮಗೆ ಮತ್ತೆ ಕೊನೆಯ ಪೀರಿಯಡ್ ಅನ್ನೋ ದೃಷ್ಟಿಯಿಂದ ಹೇಳಬೇಕು ನಾನು. ಒಂದು ಸಲ ಒಬ್ಬರು ಟೀಚರ್ ಕೇಳಿದ್ರಂತೆ ಕ್ಲಾಸಲ್ಲಿ, ದೇವರಿದ್ದಾನ ಅಂತ. ಅಧಿಕ ಪ್ರಸಂಗದ ಪ್ರಶ್ನೆ. ನಾನು ಒಂದು ಸಲ ಕೇಳಿದ್ದೆ, ಒಂದೇ ಸಲ ಜೀವನದಲ್ಲಿ ಮೇಷ್ಟ್ರಾಗಿದ್ದಾಗ. ನನ್ನ ಕ್ಲಾಸಲ್ಲಿ 52 ಜನ ಮಕ್ಕಳಿದ್ರು. 51 ಜನ ದೇವರಿದ್ದಾನೆ ಅಂತ ಕೈ ಎತ್ತಿದ್ರು. ಒಬ್ಬ ಎತ್ತಲಿಲ್ಲ, ಯಾಕಂದರೆ ಅವರ ಅಪ್ಪ ಅಮ್ಮನೂ ನಂಬುವುದಿಲ್ಲ, ಎತ್ತಲಿಲ್ಲ. ನನಗೆ ಪಾಠ ಮಾಡಲಿಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ಪಾಠ ಮಾಡಬೇಕಾದ್ರೆ ದೇವರಿದ್ದಾನೆ ಅಂತಲೇ ಬೇಕು. ಅದಕ್ಕೆ ನೆಕ್ಸ್ಟ್ ವರ್ಷದಿಂದ ಬಿಟ್ಟೆ, ದೇವರಿದ್ದಾನೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೆ. ಹಾಗೆಯೇ ಒಬ್ಬರು ಟೀಚರ್ ಕೇಳಿದರು ಒಂದು ಕ್ಲಾಸಲ್ಲಿ, ದೇವರಿದ್ದಾನ ಅಂತ. ಹೌದು ಅಂದರು ಮಕ್ಕಳು ಎಲ್ಲ.
ಇನ್ನೊಂದು ಅಧಿಕ ಪ್ರಸಂಗದ ಪ್ರಶ್ನೆ ಕೇಳಿದರು, ಎಲ್ಲಿದ್ದಾನೆ ಕೇಳಿದರು. ಬೇಕಾ? ಮಕ್ಕಳೆಲ್ಲ ಸುಮ್ಮನೆ ಕೂತರು. ಆದರೆ ಒಬ್ಬ ಹುಡುಗ ಮಾತ್ರ ಕೈ ಎತ್ತಿದ. ಖುಷಿ ಆಯಿತು ಮೇಡಮ್ಗೆ. ಒಬ್ಬಾದರೂ ಇದ್ದಾನಲ್ಲ ಬಚಾವ್ ಅಂತ ಹೇಳು ಅಂದರು. ಅವ ಎದ್ದು ನಿಂತು ಕೈ ಕಟ್ಟಿ ಹೇಳಿದ, ಟೀಚರ್, ದೇವರು ನಮ್ಮ ಮನೆಯ ಬಚ್ಚಲು ಮನೆಯಲ್ಲಿದ್ದಾನೆ ಅಂತ ಅಂದರು. ಅಂದು ಕೂಡಲೇ ಟೀಚರಿಗೆ ಗಡಿಬಿಡಿ, ಓ ದೇವರೇ ಎಂಥ ಉತ್ತರ ಕೊಡ್ತಾ ಇದ್ದಾನೆ. ಆದರೂ ಕೇಳಿದರು, ನಿಲ್ಲು, ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದರು. ಆಗ ಪುನಃ ಎದ್ದು ನಿಂತ, ಏನಿಲ್ಲ ಟೀಚರ್, ಬೆಳಿಗ್ಗೆ ಆಫೀಸಿಗೆ ಹೋಗುವ ಮೊದಲು ನಮ್ಮ ಅಪ್ಪ ಸ್ನಾನ ಮಾಡಿ ಹೋಗುವುದು. ಅವ್ರು ತುಂಬ ಹೊತ್ತು ಸ್ನಾನ ಮಾಡೋದು ನಮ್ಮಪ್ಪ. ಆವಾಗ ಅವರು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ತುಂಬ ಹೊತ್ತು ಬಾಗಿಲು ತೆಗೀದಿಲ್ಲಲ್ಲ, ಅದಕ್ಕೆ ನಮ್ಮ ಅಮ್ಮ ಅಡಿಗೆ ಮನೆಯಿಂದ ಬಂದು ಬಾತ್ರೂಮಿನ ಎದುರು ನಿಂತು, ಓ ದೇವರೇ ಒಂದ್ಸಲ ಹೊರಗೆ ಬನ್ನಿಯಪ್ಪ, ದೇವರೆಲ್ಲಿದ್ದಾನೆ. ಆದರೆ 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 ಪ್ಲೀಸ್, ಇಷ್ಟವರೆಗೆ ತಮಾಷೆ ತಗೊಂಡಲ್ಲ, ಒಂದು ಕ್ಷಣ ಯೋಚನೆ ಮಾಡಿ, ದೇವರು ಬಚ್ಚಲ ಮನೆಯಲ್ಲಿ ಇದ್ದಾನೋ ಇಲ್ವೋ? ಇಟ್ ಇಸ್ ಇಂಪಾರ್ಟೆಂಟ್. ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತನಿದ್ದಾನೆ ಅಂತ ನಾವು ಭಜಿಸ್ತೇವೆ ಅಂತಾದರೆ, ಬಚ್ಚಲು ಮನೆಯಲ್ಲೂ ಇದ್ದಾನೆ. ಕನಕದಾಸರಿಗೆ ಬಾಳೆಹಣ್ಣು ತಿನ್ಲಿಕ್ಕೆ ಅದಕ್ಕೋಸ್ಕರ ಆಗಲಿಲ್ಲ. ಈ ಭಾವ ನಮ್ಮಲ್ಲಿ ಬಂದರೆ ಸಾಮರಸ್ಯಕ್ಕೆ ಏನು ತೊಂದರೆ ಇದೆ ಸಮಾಜದಲ್ಲಿ? ಎಲ್ಲರೂ ಸಜ್ಜನರಾಗಿ ಬದುಕೋದಿಲ್ವ? ಇವತ್ತೇನು ಕೇಳಿದ್ರೆ ಯಾರೂ ನೋಡೋದಿಲ್ಲ, ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಸುಳ್ಳು ಹೇಳ್ತೇನೆ, ಮೋಸ ಮಾಡ್ತೇನೆ. ಇದು ಯಾಕೆ? ಯಾರು? ಆದರೆ ಭಜಿಸುವವನಿಗೆ, ಭಜನೆ ಮಾಡುವವನಿಗೆ ಗೊತ್ತಿದೆ, ಯಾರೂ ನೋಡದೇ ಇರಬಹುದು, ಆದರೆ ಭಗವಂತ ಅಂತಕ್ಕಂಥ ಒಂದು ಶಕ್ತಿ ಇದ್ದೇ ಇದೆ. ಇನ್ನೂ ಒಂದು ಕಥೆ ಆಗ್ಬೋದಲ್ಲ? ಬಾಕಿದ್ದೆಲ್ಲ ಸ್ವಲ್ಪ ಬೋರ್ ಆಗ್ತದೆ ಅಲ್ಲ? ಇದನ್ನು ತುಂಬ ಕಡೆ ಹೇಳ್ತಾ ಬಂದೆ. ಇವತ್ತಿಲ್ಲಿ ಹೇಳಬೇಕು ಅಂತ ಯೋಚನೆ ಮಾಡಿರಲಿಲ್ಲ, ಆದರೂ ಬಂದೆ. ಒಂದು ಗುಬ್ಬಚ್ಚಿಯ ಕತೆ ಭಾಳ ಸಲ ಹೇಳಿದ್ದೇನೆ ನಾನು. ಗುಬ್ಬಚ್ಚಿಯ ಕತೆ ಏನು ಅಂದರೆ, ಒಂದು ಸಲ ಒಂದು ಕಾಡು ಪ್ರದೇಶಕ್ಕೆ ಯಾರೋ ಬೆಂಕಿ ಹಚ್ಚಿದ್ರಂತೆ. ಕಾಡಿಗೆ ಬೆಂಕಿ ಬಿತ್ತು. ದಗ 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 ಅಂತ ಬೆಂಕಿ ಉರಿತಾ ಇದೆ. ಅಷ್ಟೊತ್ತಿಗೆ ಎಲ್ಲ ಜನ ಓಡಿ ಬಂದರು. ಬೆಂಕಿ ಹಚ್ಚಿದವರು ಹಚ್ಚಿ ಹೋಗಿದ್ದಾರೆ, ಎಲ್ಲ ಓಡಿ ಬಂದರು. ಅಯ್ಯೋ ಬೆಂಕಿ ಬಿದ್ದಿದೆ. ಅದು ಕಾಡಿಗೆ ಬೆಂಕಿ ಬಿದ್ದದ್ದು, ಸಣ್ಣ ವಸ್ತು ಈಗಲ್ಲ. ಏನು ಮಾಡಲಿಕ್ಕಾಗುತ್ತೆ? ಎಲ್ಲರ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅಯ್ಯೋ ಎಲ್ಲ ಉರಿತಾ ಇದೆ ಅಂತ. ನಾನು ಯಾವಾಗಲೂ ಈ ಕತೆ ಹೇಳುವಾಗ ಇನ್ನೊಂದು ವಾಕ್ಯ ಸೇರಿಸ್ತೇನೆ, ಈಗಾದರೆ ಹೇಗಿರ್ತದೆ ಅಂತ. ಈಗಾದರೆ ಮನೆಗೆ ಓಡಿ ಹೋಗಿ ಮೊಬೈಲ್ ತಂದು ಆ ಬೆಂಕಿಗೆ ಸರಿಯಾಗಿ ಪೋಸ್ ಕೊಟ್ಟು ಒಂದು ಹೀಗೆ ಮಾಡಿ ಕ್ಲಿಕ್ ಮಾಡಿ, ಈಗಾದರೆ ಇದು ಹಳೆ ಕತೆ ಸ್ವಲ್ಪ, ಕ್ಲಿಕ್ ಮಾಡಿ ಆಮೇಲೆ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ, ಕಾಡಿನ ಬೆಂಕಿಯ ಎದುರು ನಾನು ಆರಿಸುವುದಿಲ್ಲ, ಸಹಾಯ ಮಾಡಲಿಕ್ಕೆ ಹೋಗೋದಿಲ್ಲ, ನಂದು ಎಷ್ಟು ಯಾವುದು ವ್ಯೂಸ್ ಆಗ್ತದೆ ಇದೇ ಮುಖ್ಯ ಆಗ್ಬಿಡ್ತದೆ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಕೇಳಿ, ಕಾಡಿಗೆ ಬೆಂಕಿ ಉರಿತಾ ಇತ್ತು, ಯಾರಿಗೋ ನಂದಿಸ್ಲಿಕ್ಕಾಗಲಿಲ್ಲ, ನಿಂತು ನೋಡ್ತಾ ಇದ್ದು. ಅಷ್ಟೊತ್ತಿಗೊಂದು ಚಿಕ್ಕ ಗುಬ್ಬಚ್ಚಿ ಬಂತು. ಈಗ ಗುಬ್ಬಚ್ಚಿನೂ ಮೊಬೈಲಿಂದಾಗಿ ಹೋಗಿದೆ, ಆದರೂ ಅಲ್ಲಿ ಇಲ್ಲಿ ಸಿಗ್ತವೆ. ಚಿಕ್ಕ ಗುಬ್ಬಚ್ಚಿ ಓಡಿ ಬರ್ತದೆ, ಬೆಂಕಿ ಉರಿತಾ ಇರೋದನ್ನು ನೋಡ್ತದೆ. ಅದಕ್ಕೆ ಏನು ಅನ್ನಿಸ್ತೋ ಏನೋ, ಓಡಿ ಹೋಗ್ತದೆ. ಪಕ್ಕದಲ್ಲಿ ನೇತ್ರಾವತಿ ಹರಿತಾ ಇದೆ, ಆ ನೇತ್ರಾವತಿಯಲ್ಲಿ ಮುಳುಗ್ತದೆ ಹಾಕಿ ತನ್ನ ಗರಿ. ಅದು ಹೊಡಿಬೇಕು, ನೀರು ನಿಲ್ಲಲ್ಲ ಗೊತ್ತೋದಕ್ಕೆ, ಆದರೂ ಒಂದೆರಡು ಹನಿಗಳನ್ನು ಆ ಗರಿಗಳಲ್ಲಿ ಹೇಗೋ ಜೋಪಾನ ಮಾಡ್ಕೊಂಡು ಬಂದು ಆ ಬೆಂಕಿ ಬೀಳ್ತಕ್ಕಂಥ ಪ್ರದೇಶಕ್ಕೆ ಅದನ್ನು ಉದುರಿಸ್ತದೆ. ಮತ್ತೆ ಹೋಗ್ತದೆ, ಮುಳುಗ್ತದೆ, 2 ಹನಿ 3 ಹನಿ. ಅಯ್ಯೋ ಬಕೆಟ್ ಗಟ್ಟಲೆ ಹಾಕಿದ್ರೂ ನನ್ಲಿಕ್ಕಾಗದೇ ಇರತಕ್ಕಂಥ ಪ್ರದೇಶ ಅಂತರದ ಬೆಂಕಿ ಉರಿತಾ ಇತ್ತು. ಆದರೂ ಹಾಕ್ತದೆ. ಎಲ್ಲ ಗುಬ್ಬಚ್ಚಿಯನ್ನು ನೋಡ್ತಾರೆ, ಅಯ್ಯೋ ಗುಬ್ಬಚ್ಚಿಗೆ ಮಂಡೆ ಸಮ ಉಂಟಾ, ತಲೆ ಸರಿ ಉಂಟಾ ಅದಕ್ಕೆ ಅಂತ ಹೇಳಿ ಎಲ್ಲರೂ ತಮಾಷೆ ಮಾಡ್ತಾರೆ. ಒಬ್ಬ ಅಂತೂ ಕರ್ದು ಕೇಳಿದ, ಏ ಗುಬ್ಬಚ್ಚಿ ಬಾ ಇಲ್ಲಿ ಇಂದ. ಏನು ಅಂತು ಗುಬ್ಬಚ್ಚಿ, ಅಲ್ಲ ನಿನಗೆ ತಲೆ ಸರಿ ಇಲ್ವಾ? ಯಾಕೆ? ನಿನ್ನ ಗರಿಗಳು ಎಷ್ಟು ದೊಡ್ಡದಿದೆ, ಅದು ಬರುವಾಗ ಎಷ್ಟು ಹನಿಗಳು ಉಳಿತೆ, ಸುಮ್ಮನೆ ಎಂತಕ್ಕೆ ಹುಚ್ಚು ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಅಂತ. ನಿನ್ನ ಗರಿ ನೀನು ತಂದು ಹಾಕಿದ ನೀರಿನಿಂದ ಬೆಂಕಿ ಆರಲ್ಲ, ಯಾಕಂತ. ಆವಾಗ ಗುಬ್ಬಚ್ಚಿ ಹೇಳುವ ಮಾತು ಬಹಳ ಮುಖ್ಯವಾದ, ಅಣ್ಣ ನನ್ಗೆ ಗೊತ್ತು, ನನ್ನ ಈ ಚಿಕ್ಕ ಗರಿಗಳಲ್ಲಿ ತಂದು ಹಾಕಿದ 4 ಹನಿಗಳಿಂದ ಕಾಡಿನ ಬೆಂಕಿ ಆರುವುದಿಲ್ಲ ಅಂತ ಗೊತ್ತು, ಆದರೂ ನಾನು ಯಾಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಗೊತ್ತಾ? ನಮ್ಮನ್ನು ಸೃಷ್ಟಿಸಿ ಕಳಿಸಿದ ಭಗವಂತ ಮೇಲಿದ್ದಾನೆ. ಅವನು ತನ್ನ ಕೈಯಲ್ಲಿ 3 ಪಟ್ಟಿಗಳನ್ನು ಮಾಡಿಕೊಂಡು ನಮ್ಮ ಹೆಸರು ಬರಿತಾ ಇರ್ತಾನೆ. ಉದಾಹರಣೆಗೆ ಇವತ್ತು ಅವನ ಕೈಯಲ್ಲಿ 3 ಪಟ್ಟಿ ಇದೆ. ಏನು ಪಟ್ಟಿ ಇದೆ? ಮೊದಲ ಪಟ್ಟಿ ಇದೆ ಬೆಂಕಿ ಹಚ್ಚಿದವರು, ಅದಕ್ಕೆ ಹೆಡ್ಡಿಂಗ್. ಅದರಲ್ಲಿ ಇಲ್ಲಿ ಯಾರು ಬೆಂಕಿ ಹಚ್ಚಿದ್ದಾರೋ ಅವರ ಹೆಸರನ್ನು ಬರೀತಾನೆ ದೇವರು. 2ನೇ ಪಟ್ಟಿ, ನಂಗೆ ಆಸೆ ಏನು ಅಂದರೆ, ಗುಬ್ಬಚ್ಚಿ ಹೇಳ್ತದೆ, ನನಗೆ ಆ ಬೆಂಕಿ ಹಚ್ಚಿದವರು ಪಟ್ಟಿಯಲ್ಲಿ ನನ್ನ ಹೆಸರು ಇರಬಾರ್ದು, ಯಾವತ್ತೂ ಇರಬಾರ್ದು.
ಎರಡನೇ ಪಟ್ಟಿ ಇದೆ, ಬೆಂಕಿ ಉರಿಯುತ್ತಿರುವುದನ್ನು ನಿಂತು ನೋಡುತ್ತಿರುವವರು ಅಂತ. ನಿಮ್ದೆಲ್ಲ ಹೆಸರು ಅದರಲ್ಲಿ ಬರ್ತದೆ ಇವತ್ತು, ಗುಬ್ಬಚ್ಚಿ ಹೇಳುದು. ನಿಮ್ದೆಲ್ಲ ಹೆಸರು, ಯಾಕಂದ್ರೆ ನೀವು ನಿಂತು ನೋಡ್ತಾ ಇದ್ದೀರಿ, ನಿಮ್ಮ ಹೆಸರು ಬರ್ತದೆ ಅದರಲ್ಲಿ, ಅದು ಬರೀತಾರೆ. ಆದರೆ 3ನೇ ಪಟ್ಟಿ ಇದೆ, ಭಗವಂತನ 3ನೇ ಪಟ್ಟಿಯ ಹೆಡ್ಡಿಂಗ್ ಏನು ಅಂದರೆ ಬೆಂಕಿಯನ್ನು ಆರಿಸಲು ಪ್ರಯತ್ನಿಸುತ್ತಿರುವವರು ಅಂತ. ಅದರಲ್ಲಿ ನನ್ನ ಹೆಸರು ಬರಬೇಕು, ಮೇಲೆ ಇರಬೇಕು ಅಂತ ನಂಗೆ ಆಸೆ ಅಂತ. ಬಂಧುಗಳೇ, ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಯಾವುದೇ ಕೆಲಸ ಮಾಡುವಾಗ ಈ ಪ್ರಜ್ಞೆ ಇದ್ದರೆ, ನಮ್ಮನ್ನು ಸೃಷ್ಟಿಸಿ ಕಳಿಸಿದ ಭಗವಂತ ಹಾಗೇ ಇರುವುದಿಲ್ಲ, ನಮ್ಮ ಹೆಸರನ್ನು ಬರೀತಾನೆ, ದಾಖಲೆಗೊಳಿಸ್ತಾನೆ. ನಾವು ತಪ್ಪು ಮಾಡಿದರೆ ಅದಕ್ಕೆ ಅವನ ವ್ಯವಸ್ಥೆ ಇದೆ ಅಂತಕ್ಕಂಥ ಎಚ್ಚರ ಇದ್ದರೆ ಈ ಸಮಾಜದಲ್ಲಿ ಎಲ್ಲವೂ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ. ಈ ಎಚ್ಚರ ಮೂಡಿಸುವ ಕೆಲಸ ಮಾಡುವುದು ಯಾವುದು ಅಂತ ಕೇಳಿದ್ರೆ ಅದು ಭಜನೆ ಅಂತ ಹೇಳ್ತೇನೆ. ಭಜನೆ ಬೇರೆಯವರಿಗೆ ಅಂತಲ್ಲ, ನಮ್ಗೆ ಗೊತ್ತಿದೆ. ನಮ್ಮಲ್ಲಿ ಅಹಂಕಾರ, ನಾನು ಆಗಲೇ ಹೇಳಿದಾಗೆ, ಬಹಳ ಮುಖ್ಯವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಿಕ್ಕಿರುವಂಥ ದೊಡ್ಡ ವೈರಿಯೇ ಅಹಂಕಾರ ಅಂತ. ಅದನ್ನು ಅಷ್ಟಮದಗಳು ಅಂತ ಕರೆದಿದ್ದಾರೆ. 8 ರೀತಿಯ ಕಾರಣಗಳಿಗಾಗಿ ಮನುಷ್ಯನಿಗೆ ಅಹಂಕಾರ ಬರ್ತದೆ ಅಂತ. ಚಂದ ಇದ್ದರೆ ಅಹಂಕಾರ ಬರ್ತದೆ, ನಾನು ಚಂದ ಅಂತ. ದುಡ್ಡಿದ್ರೆ ಅಹಂಕಾರ ಬರ್ತದೆ ಅಂತೆ, ಆಸ್ತಿ ಇದ್ದರೆ ಅಹಂಕಾರ ಬರ್ತದೆ ಅಂತೆ, ಶಕ್ತಿ ಇದ್ದರೆ ಅಹಂಕಾರ ಬರ್ತದೆ ಅಂತೆ, ಜ್ಞಾನ ಇದ್ದರೆ ಅಹಂಕಾರ ಬರ್ತದೆ ಅಂತೆ, ದೊಡ್ಡ ಪೂಜೆ ಮಾಡಿದರೆ ಅಹಂಕಾರ ಬರ್ತದೆ. ಹೀಗೆ 8 ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದು ಬರ್ಲಿಕ್ಕೆ ಸಾಧ್ಯ, ಅಹಂಕಾರ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾನು ಸುಮ್ಮನೆ ಭಜನೆ ಕನಕದಾಸರದ್ದು ಮತ್ತು ಪುರಂದರದಾಸರ ಕೀರ್ತನೆಗಳ ಇದರಲ್ಲಿ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ ಅಂತ ಒಂದು ಪದ್ಯ ಇದೆ, ಕೇಳಿರ್ಬೋದು ನೀವು, ಚೆನ್ನಾಗಿದೆ. ಯಾಕೆ ಅಂದರೆ ಅಲ್ಲಿ ಹೇಳ್ತಾರೆ, ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ನಾನು ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ, ಅಹಂಕಾರಿಯಾಗಿ ನಡ್ಕೊಳ್ತಾ ಇದ್ದೇನೆ, ಆದ್ದರಿಂದ ನಿನ್ನ ಹತ್ರ ಬೇಡಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ. ಅಂದರೆ ಭಜಿಸಿ, ಭಗವಂತನನ್ನು ಭಜಿಸಿ ಅವನ ಹತ್ರ ಬೇಡಬೇಕಾದ್ರೂ ಒಂದು ಅರ್ಹತೆ ಬೇಕಲ್ಲ, ಅರ್ಹತೆ ಬೇಕಲ್ಲ. ಆದ್ದರಿಂದ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾಂತಿಯ ಮೋಹ, ರಾಜಮನ್ನಣೆ ಮೋಹ, ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ, ಹಸನುಳ್ಳ ಆಭರಣಗಳ ಮೋಹದಿಂದ, ಎಷ್ಟೊಂದು ಮೋಹದಿಂದ ನಾನು ತೊಳಲಾಡ್ತಾ ಇದ್ದೇನೆ. ಮುಂದೆ ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪಮದವು, ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಇನ್ನು ತನಗೆ ಎದುರಿಲ್ಲ ಎಂತೆಂಬ ಮದದಿಂದ ಅಂತ ಮುಂದಕ್ಕೆ ಹೋಗ್ತಾನೆ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕು, ಈ ಥರದ. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ, ಯಾಕಂದರೆ ಈ ಪುಸ್ತಕ ಉಪಯೋಗಿಸಿದರೆ ಮತ್ತೆ ಎಲ್ಲೆಲ್ಲೋ ಹೋಗ್ತದೆ ಆದ್ದರಿಂದ ಅಂತ. ಆದ್ದರಿಂದ ಈ ಅರಿಷಡ್ವರ್ಗಗಳು, ಅಷ್ಟಮದಗಳು, ಇವುಗಳೆಲ್ಲವನ್ನು ಕೂಡ ದೂರ ಮಾಡ್ತಕ್ಕಂಥ ಶಕ್ತಿ ಇರುವುದು ಅರ್ಥ ಮಾಡಿಕೊಂಡು ಭಜನೆ ಮಾಡುವವರಿಗೆ. ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ, ಯಾವಾಗ ನಾವು ಭಜನೆ ಮಾಡ್ತೇವೆ, ಆವಾಗ ತನ್ನಷ್ಟಕ್ಕೆ ನಾವು ಒಳ್ಳೆಯರಾಗೋದ್ರ ಜೊತೆಯಲ್ಲಿ ಕೇಳ್ತಾರಲ್ಲ ಉಳಿದವರು, ಅವರು ಕೂಡ ಸಜ್ಜನರಾಗಿ ಬದುಕುವುದಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಈ ಭಜನೆಗಳಿಂದ ತಿಳಿಯುವುದಕ್ಕೆ ಸಾಧ್ಯ ಇದೆ. ಸಾಮರಸ್ಯದ ಬದುಕಿಗೆ ಈ ಭಜನೆ ತುಂಬ ಸಹಕಾರಿ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಬಂಧುಗಳೇ, ಬಹುಶಃ ನಾನು ಇದುವರೆಗಿನ ಮಾತುಗಳಲ್ಲೆಲ್ಲ ಭಜನೆಗಳ ಅಂತಃಸತ್ವದ ದೃಷ್ಟಿಯಿಂದ ಆಡಿದೆ. ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಖಂಡಿತ ಹೌದು, ಭಜನೆ ಹಾಡುವಾಗ ಆ ಭಜನೆಯನ್ನು ಅರ್ಥ ಮಾಡಿಕೊಂಡು ಆ ಭಜನೆ ಏನು ಹೇಳುತ್ತದೆ ಅನ್ನೋದನ್ನು ತಿಳ್ಕೊಂಡು ಹಾಡಿದರೆ ಆಗ್ತಕ್ಕಂಥ ಪರಿಣಾಮ ಏನು ಅಂತ. ಆದರೆ ಸ್ವಲ್ಪ ಯೋಚನೆ ಮಾಡಿ, ಇದು ಅಂತರಂಗದ ಮೇಲೆ ಆಗ್ತಕ್ಕಂಥ ಪರಿಣಾಮ. ಆದರೆ ಬಾಹ್ಯದ ಪರಿಣಾಮ ಏನು? ನನಗೆ ಆ ಕುಣಿತ ಭಜನೆಯವರು ಹಾಕುವ ಡ್ರೆಸ್ಸು ಒಂದು ಹಳಾದಿ, ಅದಕ್ಕೊಂದು ಮದ್ಯಕ್ಕೊಂದು ಕೆಂಪೋ ಏನೋ ಪಟ್ಟಿ, ಅವರು ಕುಣಿತ ಭಜನೆಗೆ ನಿಂತರು ಅಂದರೆ ನೋಡುವುದೇ ಒಂದು ಖುಷಿ. ಅರ್ಥದ ಆಮೇಲಿನ ಸಂಗತಿ, ಅರ್ಥದ ಬಗ್ಗೆದ್ದು ಆಮೇಲೆ ಸಂಗತಿ. ಅವರು ಕುಣಿತ ಭಜನೆಗೆ ತೊಡಗಿದ್ರು ಅಂದರೆ ಅದನ್ನು ನೋಡೋದೇ ಒಂದು ಸಂಗತಿ. ನಾನು ಹೇಳೋದು, ಹೇಗೆ ಒಂದು ಸಮಾಜದ ಮೇಲೆ ಒಂದು ಭಜನೆ ಪ್ರಭಾವ ಬೀರ್ತಾ ಹೋಗ್ತದೆ ಅನ್ನೋದನ್ನು ಗಮನಿಸಿ. ಎಷ್ಟು ಚೆನ್ನಾಗಿ ನಾನು ಹೇಳ್ತಾ ಇರೋದು, ಇದು ಬಹಿರಂಗದ ಪ್ರಭಾವ ಸಮಾಜದ ಮೇಲೆ, ಹೊರನೋಟದ ಪ್ರಭಾವ ಆಯಿತು. ಕೆಲವು ಯೂಟ್ಯೂಬ್ ಇದರಲ್ಲಿ ಮೊಬೈಲಲ್ಲೂ ಬರ್ತಾ ಇದೆ, ನಾವು ನೋಡ್ತೇವೆ. ಎಂಥ ಮಳೆ ಆಗಲಿ ಗಾಳಿ ಆಗಲಿ, ಆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರಾಜಬೀದಿಗಳಲ್ಲಿ ಹೋಗುವಾಗ ಭಜನೆ ಹಾಡ್ತಾ ಹೋಗ್ತಾ ಇರ್ತಕ್ಕಂಥ ಸಡಗರ ಸಂಭ್ರಮ ಇದೆಯಲ್ಲ, ಅದು
ಬಹುಶಃ ಇಡೀ ಸಮಾಜದ ಮೇಲೆ ಉಂಟು ಮಾಡ್ತಕ್ಕಂಥ ಒಂದು ಪರಿಣಾಮ. ತುಂಬ ಜನರಿಗೆ, ಹಿರಿಯರಿಗೆ ಖುಷಿ ಆಗುವುದೇನು ಅಂದರೆ, ಆ ಮಕ್ಕಳು ಭಾಗವಹಿಸುವಾಗ ನಮ್ಮ ಮಕ್ಕಳು ಎಲ್ಲೋ ಟಿ ವಿ ನೋಡಿಕೊಂಡು ಇನ್ನೆಲ್ಲೋ ಇರಬೇಕಾದ ಮಕ್ಕಳು ಇಲ್ಲಿ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಕುಣಿತಾ ಭಜನೆ ಮಾಡ್ತಾರಲ್ಲ ಅನ್ನೋದನ್ನು ಇಡೀ ಸಮಾಜ ಹೆಮ್ಮೆಯಿಂದ ನೋಡ್ತದೆ. ನಾಳೆ ನಮ್ಮ ಸಮಾಜಕ್ಕೊಂದು ಭವಿಷ್ಯ ಇದೆ. ನಮ್ಮ ಮಕ್ಕಳಿಗೆ ಭಜನೆ ಅನ್ನೋದು ಒಂದು ಸಂಸ್ಕಾರ ಆಗ್ತದೆ. ಆ ಸಂಸ್ಕಾರಗೊಂಡಿರ್ತಕ್ಕಂಥ ಮಕ್ಕಳು ನಾಳೆ ಸಮಾಜದಲ್ಲಿ ಏನೂ ಕೆಟ್ಟ ಕೆಲಸ ಮಾಡೋದಿಲ್ಲ. ನಮ್ಮ ಭಾರತ ಶ್ರೇಷ್ಠ ಭಾರತವಾಗಿ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬದುಕ್ತದೆ ಅಂತ ಹೇಳ್ತಕ್ಕಂಥ ವಿಶ್ವಾಸ ಆ ಭಜನೆ, ಕುಣಿತ ಭಜನೆಯಿಂದ ಆಗ್ತದಲ್ಲ. ಇದನ್ನು ನಾವು ಎಷ್ಟು ಖುಷಿ ಪಡಬೇಕು, ಎಷ್ಟು ಸಂಭ್ರಮ ಪಡಬೇಕು ಯೋಚನೆ ಮಾಡಿ. ಆಯಿತು, ಒಂದು ಕುಣಿತ ಭಜನೆ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಕೆಲಸ ಆಗ್ತದೆ ನಿಮಗೆ ಗೊತ್ತುಂಟು, ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತುಂಟು. ಅವ್ರಿಗೆ ಫೋನ್ ಮಾಡಬೇಕು, ಇವ್ರಿಗೆ ಫೋನ್ ಮಾಡಬೇಕು, ಎಷ್ಟು ಜನರಿಗೆ ಶುರುವಿಗೆ ಪ್ರಾರಂಭಕ್ಕೆ ಕುಣಿತ ಭಜನೆಗೆ ಆ ಟೀಮ್ ಮಾಡಬೇಕಾದ, ಅಥವಾ ಕುಣಿತ ಭಜನೆ ಬಿಡಿ, ಹೀಗೆ ಭಜನೆ ಮಾಡುವಾಗ ಊರಿನಲ್ಲಿ ಆ ಟೀಮ್ ಮಾಡುವಾಗ ಎಷ್ಟು ಸಲ ಫೋನು, ಆ ಲೀಡರ್ದು ಪಾಪ ಅವಸ್ಥೆ. ಅವರಿಗೊಂದು ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಕೆಲವು ಸಲ ಸಿಟ್ಟು ಬರಲಿಕ್ಕುಂಟು, ಎಷ್ಟು ಫೋನೇ ತೆಗೆಯುವುದಿಲ್ಲ ಅಂತೆಲ್ಲ ಕಿರಿಕಿರಿ ಮಾಡೋದು ಉಂಟು. ಗಂಡಸರು ಇರ್ಬೋದು, ಹೆಂಗಸರಿರ್ಬೋದು, ಎಲ್ಲರೂ ಕೂಡ. ಆದ್ರಿಂದ ಅವ್ರು ಒಟ್ಟು ಹಾಕ್ತಕ್ಕಂಥದ್ದು ಇದೆಯಲ್ಲ, ಆಯಿತು, ಆ ಒಟ್ಟು ಹಾಕುವಾಗ ಒಂದು ಮಾನಸಿಕ ಸಂಘಟನೆ. ಇವತ್ತು 20 ಜನ ಬಂದರು, ಮತ್ತು ಸ್ವಲ್ಪ ಸಂಖ್ಯೆ ಜಾಸ್ತಿ ಆದಮೇಲೆ ಜಾಸ್ತಿ ಜನ ಬರಲಿ ಶುರು ಮಾಡ್ತಾರೆ, ಖುಷಿ ಆಗ್ತದೆ ಅವರಿಗೆ. ಕಡಿಮೆ ಇದ್ದಾಗಲೇ ತೊಂದರೆ ಆಗೋದು. ಆದ್ದರಿಂದ ಅವರೆಲ್ಲ ಅಂದರೆ ಅಲ್ಲೂ ಆಗ್ತಕ್ಕಂಥ ಒಂದು ಸಂಘಟನೆ ಇದೆಯಲ್ಲ, ಒಂದು ಸಂಘಟನೆ, ಅದು ಸಮಾಜಕ್ಕೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ. ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಸಾಮರಸ್ಯದ ಹಿನ್ನೆಲೆಯಲ್ಲಿ ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಸುಮ್ಮನೆ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಸಾಮರಸ್ಯ, ನಾವು ಹೇಳ್ತೇವೆ ಸಮಾಜದ ಸಾಮರಸ್ಯ ಅಂತ. ಸಮಾಜ ಅಂದರೆ ಯಾವುದು? ಮನೆಯಲ್ಲಿ ನಾವಿದ್ದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮನೆಯವರೇ ನಮ್ಮ ಸಮಾಜ ತಾನೆ. ನಾನು ಭಾಳ ಮುಖ್ಯವಾಗಿ ಹೇಳೋದು, ಇವತ್ತಿನ ಕಾಲಘಟ್ಟ ಹೇಗಿದೆ ಅಂದರೆ ಬಂಧುಗಳೇ, ಒಬ್ಬೊಬ್ಬರಿಗೆ ಒಂದೊಂದು ಕೋಣೆ, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲ್, ಟಿ ವಿ ಕೂಡ ಈಗ ಕಡಿಮೆ ಆಗಿದೆ, ಮೊಬೈಲ್. ಆ ಕೋಣೆ ಸೇರಿಕೊಂಡ್ರೆ, ಮೊಬೈಲ್ ಹಿಡ್ಕೊಂಡು ಕೂತ್ರೆ ಪ್ರಪಂಚವೇ ಇಲ್ಲ. ಎಂಥ ಪರಿಸ್ಥಿತಿ ಪಟ್ಟಣಗಳಲ್ಲಿ ಬಂದಿದೆ ಅಂತ ಕೇಳಿದ್ರೆ, ಮೇಲಿನ ಕೋಣೆಯಲ್ಲಿರುವ ಮಗನನ್ನು ಊಟಕ್ಕೆ ಬರಬೇಕಾದ್ರೆ ಇಲ್ಲಿಂದ ಕಾಲ್ ಮಾಡೋದು. ಯಾಕಂದ್ರೆ ಮೆಟ್ಲು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಇಲ್ಲಿಂದ ಕಾಲ್ ಮಾಡಿ, ಬಂದೆ ಮಮ್ಮಿ, ನಿಮ್ಗೇನು ಅವಸರ, ಮುಗೀತಲ್ಲಿ. ಹೀಗಾಗಿ ಇವತ್ತು ಒಂದು ಕಡೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಒಂದು ಕಡೆ ಕೂತ್ಕೊಳ್ತಕ್ಕಂಥದ್ದನ್ನೇ ಮರೀತಾರೆ. ಕೂತರೂ ಹೇಳಿದ್ನಲ್ಲ, ಕೈಯಲ್ಲಿ ಇದು ಹಿಡ್ಕೊಂಡೇ ಕೂತ್ಕೊಳ್ಳೋದು. ಆಚೆ ನೋಡಲಿಕ್ಕೆ ಈಚೆ ನೋಡಲಿಕ್ಕೆ ನಮ್ಮ ಮನಸ್ಸೇ ಕೇಳ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ನಾವು ಇವತ್ತು ಭಜನೆ ಹಾಡ್ಲಿಕ್ಕೆ ಕೂತ್ರೆ, ದೇವ್ರ ಕೋಣೆ ಎದುರುಗಡೆ, ದೇವ್ರ ಫೋಟೋದ ಎದುರುಗಡೆ ಭಜನೆ ಕೂತ್ರೆ, ಅಪ್ಪ ಕೂತ್ಕೊಳ್ತಾರೆ, ಅಮ್ಮ ಕೂತ್ಕೊಳ್ತಾರೆ, ಮಕ್ಕಳು ಕೂತ್ಕೊಳ್ತಾರೆ. ಸಾಮರಸ್ಯ ಬಂತೋ ಇಲ್ವೋ? ಮನೆಯಲ್ಲಿ ಸಾಮರಸ್ಯ ಬರ್ತದೆ, ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡು ಹಾಡುವಾಗ. ಆದರೆ ಒಂದು ಸುಮ್ಮನೆ, ಮತ್ತೆ ಇದು ಅಧಿಕ ಪ್ರಸಂಗ ಆಗ್ತದೆ ಗೊತ್ತಿಲ್ಲ, ಈ ಥರದ ಕಮ್ಮಟಗಳಿಗೆ ಬಾರದೇ ಇರುವವರು ಭಜನೆ ಹಾಡುವಾಗ ಒಂದು ಸ್ವಾರಸ್ಯ ನಡೀತದೆ. ಏನು ಕೇಳಿದ್ರೆ, ನಮ್ಮದೇ ವಾಯ್ಸ್ ಕೇಳಬೇಕು ಅಂತ ಒಂದು ಆಸೆ ಇಟ್ಕೊಂಡು ಕೆಲವರು ಹಾಡ್ತಾ ಇರ್ತಾರೆ. ಅವ್ರದ್ದು ದಾಟಿಯೇ ಬೇರೆ ಹೋಗೋದು. ಯಾಕಂದ್ರೆ ಬೇರೆ ಹೋದರೆ ತಾನೇ ಕೇಳೋದು, ಇಲ್ಲರೆ ಕೇಳೋದಿಲ್ಲ ಅದು. ನಾನು ಬೇರೆ ಹಾಡು, ಅವರು ಹಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಕೇಳ್ತಾ ಉಂಟು ಅಂತ. ಆದರೆ ಇಲ್ಲ, ಸಾಮರಸ್ಯ ಬರಬೇಕು ಅಂದರೆ ಎಲ್ಲರೂ ಕೂಡಿಕೊಂಡು ಒಂದು ಧ್ವನಿಯಾಗಿ ಹಾಡುವುದು ಭಾಳ ಮುಖ್ಯ. ಸಾಮರಸ್ಯ ಬರಲೇಬೇಕು, ಇಲ್ಲದ್ರೆ ಅವರೆಂತ ಅವರವಷ್ಟಕ್ಕೆ ಆಡ್ತಾರೆ, ನಾನೆಂತ ಆಡು ಇಲ್ಲ. ಅದನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಕಲಿಸ್ತಾ ಇದೆ. ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂಥವರೆಲ್ಲ ಕೂಡಿಕೊಂಡು ಭಜನೆ ಹಾಡಿದಾಗ ಆ ಭಜನೆ ಅಂತಕ್ಕಂಥದ್ದು ಮನೆಯನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತದೆ. ಆವಾಗ ಆ ಕಡೆ ಈ ಕಡೆ, ಮೊಬೈಲ್ ಕಡೆ, ಟಿ ವಿ ಕಡೆ ಹೋಗುವುದೇ ಇಲ್ಲ ಮನಸ್ಸು ಪೂರ್ತಿಯಾಗಿ ಏಕ ಮನಸ್ಸಿನಲ್ಲಿ ಅಥವಾ ಏಕಛತ್ರದ ಅಡಿಯಲ್ಲಿ ನಮ್ಮ ಮನಸ್ಸುಗಳು ಒಂದುಗೂಡುತ್ತದೆ. ಭಗವಂತನ ಹೆಸರಿನಲ್ಲಿ ನಾವೆಲ್ಲ ಒಂದಾಗಿ ಮನೆಯಲ್ಲಿ ಬದುಕುತ್ತೇವೆ. ನೆರೆಹೊರೆ ಆಗಲೇ ಹೇಳಿದೆ, ನಾವೊಂದು ಕುಣಿತ ಭಜನೆಯೋ ಒಂದು ಸಾಮೂಹಿಕ ಭಜನೆ ಮಾಡ್ತೇವೆ ಅಂದರೆ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಒಟ್ಟು ಕೂಡಿಸ್ತೇವೆ, ಬಾಂಧವ್ಯ ಚೆನ್ನಾಗಿ ಇರ್ತದೆ. ಈಗ ಕುಣಿತ ಭಜನೆಗೆ ಬರುವ ಪಕ್ಕದ ಮನೆಯವರ ಜೊತೆಯಲ್ಲಿ ಜಗಳ ಮಾಡ್ತೇವಾ? ಸಣ್ಣ ಪುಟ್ಟದ ಜಗಳ ಮಾಡಿದರೆ ಅದು ಮರ್ತು ಹೋಗ್ತದೆ, ಆಮೇಲೆ ಒಂದು ಗಳಿಗೆ ಮಾತ್ರ ಬಿಡು ಅಂತ. ಆದ್ದರಿಂದ ಸಣ್ಣ ಪುಟ್ಟದು, ಆದರೆ ದೊಡ್ಡ ರೀತಿಯಲ್ಲಿ ಜಗಳ ಮಾಡಿ ಸಿಟ್ಟು ಮಾಡಿಕೊಂಡು ಅವ್ರ ಕೋಳಿ ಯಾವಾಗ ನಮ್ಮ ಅಂಗಳಕ್ಕೆ ಬರ್ತದೆ ನೋಡಬೇಕು ಅಂತ ಈ ಥರ ಕಾಯ್ತಕ್ಕಂಥ ಸ್ಥಿತಿಗಳು ಇರೋದಿಲ್ಲ. ಆದ್ದರಿಂದ ನೆರೆಹೊರೆಯಲ್ಲಿ ಎಲ್ಲರೂ ಕೂಡ ಬಂಧುತ್ವದಿಂದ ಬದುಕ್ತೇವೆ. ಒಂದು ಊರಿನ ದೇವಸ್ಥಾನದಲ್ಲಿ ನಾವು ಕೂಡಿಕೊಂಡು ಭಜನೆ ಮಾಡ್ತೇವೆ ಅಂದರೆ, ಊರವರೆಲ್ಲ ಅಲ್ಲಿ ಸೇರ್ಕೊಳ್ಳೋದಾದರೆ ಊರು ಒಂದಾಗ್ತದೆ. ಊರಿನಲ್ಲಿ ಯಾವತ್ತೂ ಕೂಡ ಜನ ಬೇರೆ ಬೇರೆ ಮುಖಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ವಾರಸ್ಯ ನೋಡಿ.
ಈ ಊರಿನಲ್ಲಿ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡೋ ಹೊತ್ತಿಗೆ ಅದು ನೆರವೇರಿರ್ಬೋದು, ಜಾತಿ ಮತ ಪಂಥಗಳು ನಮಗೆ ಅಡ್ಡಿಯಾಗುವುದಿಲ್ಲ. ಇವತ್ತು ಸಾಮರಸ್ಯವನ್ನು ದೂರ ಮಾಡ್ತಾ ಇರ್ತಕ್ಕಂಥ, ಆ ಸಾಮರಸ್ಯವನ್ನು ಉಂಟಾಗದಾಗೆ ತಡಿತಾ ಇರ್ತಕ್ಕಂಥ ಶತ್ರುಗಳಲ್ಲಿ ಅದು ಕೂಡ ಒಂದು. ಮೇಲ್ಜಾತಿ ಕೀಳು ಜಾತಿ, ಆ ವರ್ಗ ಈ ವರ್ಗ, ಕುಣಿತ ಭಜನೆಗೆ ಬರುವಾಗ ನಾವೆಲ್ಲ ಭಜನೆ ಮಾಡುವವರಷ್ಟೇ, ನಾವೆಲ್ಲ ಒಂದೇ. ಅದನ್ನೇ ಕನಕದಾಸರು ಭಾಳ ಚೆನ್ನಾಗಿ ಕುಲ ಕುಲ ಕುಲವೆನ್ನುತ್ತೀಹರು, ಕುಲ ಯಾವುದು ಸತ್ಯ ಹೇಳ್ತಾರಲ್ಲ. ಅಥವಾ ಹೊಲೆಯ ನಾರೂರ ಹೊರಗಿರುವವನೇ ಗೆಳೆಯ, ಜಾತಿಯಿಂದಲ್ಲ ಇದು ಗುಣದಿಂದ ಹೊಲೆಯ ಅಂತ ಒಂದು ಭಜನೆ ಇದೆ. ಇಲ್ಲೂ ಕೂಡ ಒಂದು ಭಜನೆ ಇದೆ, ಯಾರೆಲ್ಲ ಹೊಲೆಯರು ಅಂತ ಅದಕ್ಕೆ ಪಟ್ಟಿ ಮಾಡ್ತಾರೆ. ಇಬ್ಬರಾಡುವ ಮಾತು ಕದ್ದು ಕೇಳುವವ ಹೊಲೆಯ, ಗಂಡ ಹೆಂಡಿರ ಬೇರೆ ಮಾಡುವವ ಹೊಲೆಯ, ಈ ಥರ ಪಟ್ಟಿ ಮಾಡ್ತಾರೆ. ಹಾಗಾಗಿ ಯಾವ ಜಾತಿ ಮತ ಪಂಥಗಳು ಭಜನೆಯಲ್ಲಿ ಬರುವುದೇ ಇಲ್ಲ. ಆದ್ದರಿಂದ ಅದೆಲ್ಲ ಹೊರಟು ಹೋದಾಗ ಸಮಾಜದಲ್ಲಿ ಎಲ್ಲರೂ ಕೂಡ ಕೂಡಿಕೊಂಡು ಬದುಕ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಆ ಊರಿನಲ್ಲಿ ಎನ್ನುವುದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಮತ್ತು ಒಂದು ಕುಟುಂಬವನ್ನು ಒಂದುಗೂಡಿಸುವಲ್ಲಿ ಕೂಡ ಭಜನೆ ತುಂಬ ಸಹಾಯ ಮಾಡ್ತದೆ ಅಂತ ನಾನು ಮತ್ತೆ ನನ್ನ ಶಾಲೆಯ ದಿನಗಳಿಗೆ ಹೋಗುವುದಿದ್ದರೆ, ನನಗೆ ಹೇಳಿದ್ನಲ್ಲ ಅದು ಒಂದು ಭಜನೆ ಅರ್ಥ ಆಗಿರಲಿಲ್ಲ, ಇನ್ನೊಂದು ಭಜನೆ ಬಹಳ ಪ್ರೀತಿಯ ಭಜನೆ, ಯಾಕಂದರೆ ಅದು ಅರ್ಥ ಆಗಿತ್ತು ಚೆನ್ನಾಗಿ. ಖಂಡಿತ ಎಲ್ರಿಗೂ ಗೊತ್ತಿರ್ತಕ್ಕಂಥ ಭಜನೆ ಇದು, ಬಹಳ ಶ್ರೇಷ್ಠವಾದ ಭಜನೆ ಇದು. ಆದರೆ ಅರ್ಥ ಮಾಡಿಕೊಂಡು ಹಾಗೆ ನಡೀಬೇಕಾದದ್ದು ಮುಖ್ಯವಾದದ್ದು. ಯಾವುದು? ಯಾರಿಗೆ ಯಾರುಂಟು ಎರವಿನ ಸಂಸಾರ. ಎಂಥ ಚಂದದ ಭಜನೆ. ನಂಗೆ ಗೊತ್ತಿದ್ದಾಗೆ ಹೆಣ ಹೊತ್ತುಕೊಂಡು ಹೋಗುವಾಗ ಹೇಳ್ತಾರೆ ಆ ಹಾಡನ್ನು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಆದರೆ ನಾವು ಜಗಳ ಮಾಡುವಾಗ ಎಲ್ಲ ಮಾಡುವಾಗ ಹೇಗೆ ಜಗಳ ಮಾಡ್ತಾ ಇರ್ತೇವೆ? ನಾವಿಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಬಂದವರನ್ನು ಹಾಗೆ ಯೋಚನೆ ಮಾಡ್ಕೊಂಡು ಜಗಳ ಮಾಡ್ತಾ ಇರ್ತೇವೆ. ಇವತ್ತಿದ್ದವರು ನಾಳೆ ಬೆಳಿಗ್ಗೆ ಇದ್ದೇವೆ ಇಲ್ವೋ ಗೊತ್ತಿಲ್ಲ. ಅಶಾಶ್ವತವಾಗಿರ್ತಕ್ಕಂಥ ಬದುಕು. ಆ ಹೆಣ ಹೊತ್ಕೊಂಡು ಹೋಗುವಾಗಾದರೂ ಅದನ್ನು ನೆನ್ಪು ಮಾಡ್ಕೊಳ್ಬೇಕು ಅಂತ ಭಜನೆ ಹಾಡ್ತಾರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯೊಳಿದ್ದ ಜಲಬತ್ತಿ ಬರಿದಾಯಿತು ಹರಿಯೇ. ಬಿಸಿಲಾಯಿತು ಎಂದು ಮರದ ನೆರಳಿಗೆ ಹೋದೆ. ಎಷ್ಟು ಚೆನ್ನಾಗಿ ಆ ಪದ್ಯ ಹೋಗ್ತದೆ. ನಮ್ಮ ಜೀವನದ ನಶ್ವರತೆಯನ್ನು ಅದು ನಮಗೆ ಮನವರಿಕೆ ಮಾಡಿಕೊಡ್ತದೆ ಒಂದು ಭಜನೆ ಅನ್ನೋದು. ಈ ನಶ್ವರತೆಯ ಕುರಿತು ಎಲ್ಲರಿಗೂ ಅರ್ಥ ಆದರೆ ಬದುಕು ಎಷ್ಟು ಸುಂದರವಾಗಿರ್ತದೆ. ಆದರೆ ದುರಂತ ಯಾವುದು ಅಂದರೆ, ನಾನು ಹೇಳಿದ್ದು ಈ ಭಜನೆ ಅಲ್ಲಿವರೆಗೆ ಮಾತ್ರ, ಹೆಣ ಸುಡುವವರಿಗೆ ಮಾತ್ರ. ವಾಪಸ್ ಬರುವಾಗ ಅವ್ರದ್ದು ಎಷ್ಟು ಆಸ್ತಿ ಉಂಟು, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅಂತಲೇ ಯೋಚನೆ ಮಾಡುವ ಸಂಗತಿ ಆಗಿಬಿಟ್ರೆ ಭಜನೆಗೆ ಅರ್ಥ ಏನಿದೆ? ಹಾಗಾಗಿ ಅರ್ಥ ಆಗಬೇಕು, ಭಜನೆಗಳು ಅರ್ಥ ಆಗಬೇಕು ನಮಗೆ. ಆ ಅರ್ಥ ಆಗಿರ್ತಕ್ಕಂಥ ಭಜನೆಗಳ ಅರ್ಥಕ್ಕನುಸಾರವಾಗಿ ನಾವು ನಡ್ಕೊಳ್ತಕ್ಕಂಥ ಕೆಲಸ ಮಾಡಿದರೆ ನಮ್ಮ ಬದುಕು ಬಹಳ ಶ್ರೇಷ್ಠ ಆಗ್ತದೆ ಅನ್ನೋದನ್ನು ಇಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬಹಳ ಮುಖ್ಯವಾಗಿ ನಾವು ಒಂದೇ ರಾಗದಲ್ಲಿ ಹಾಡ್ತೇವೆ. ಬಹುಶಃ ರಾಗ ಹೊಂದಾಣಿಕೆಯಲ್ಲಿ ಕೂಡ ಭಾಳ ಸುಂದರವಾದಂಥ ತರಬೇತಿ ಇಲ್ಲಿ ಕೊಡ್ತಾರೆ. ಒಂದು ರೀತಿಯಲ್ಲಿ ನೀವು 180 ಜನ ಇಲ್ಲಿಗೆ ಬಂದು ಈ ಸತ್ವಗಳನ್ನು ಇಡೀ ಕರ್ನಾಟಕಕ್ಕೆ ಪಸರಿಸ್ತಕ್ಕಂಥ ರಾಯಭಾರಿಗಳಾಗಿ ನೀವು ಕೆಲಸ ಮಾಡಬೇಕಾದಂಥ ಹೊಣೆಗಾರಿಕೆಯಲ್ಲಿದ್ದೀರಿ. ಆದ್ದರಿಂದ ರಾಗದ ಕುರಿತು, ತಾಳದ ಕುರಿತು, ಹೆಜ್ಜೆಗಳ ಕುರಿತು, ಬಟ್ಟೆ ಬರೆಗಳ ಕುರಿತು, ಎಲ್ಲದರ ಕುರಿತು, ಮನಸ್ಸು ಅದು ಅರ್ಥ ಮಾಡಿಕೊಳ್ಳುವ ಕುರಿತು ಇದನ್ನೆಲ್ಲ ನೀವು ಯೋಚನೆ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ. ಜೊತೆಗೆ ನಾನು ಮುಕ್ತಾಯ ಮಾಡ್ತಾ ಕೊನೆಗೊಳಿಸ್ತಾ ಬಂದಿದ್ದೇನೆ. ಹಸಿವೆ ಆಗ್ತದೆ. ಆದ್ದರಿಂದ ಹೇಳಬೇಕಾದಂಥ ಒಂದು ಮಾತೇನು ಅಂದರೆ, ನನಗೆ ಹೀಗೆ ಭಾಳ ಚೆನ್ನಾಗಿರ್ತಕ್ಕಂಥ ವಿಭಾಗೀಕರಣ ಅಲ್ಲ. 2 ರೀತಿಯ ಭಜನೆಗಳಿವೆ. ಸುಮ್ಮನೆ ನಿಮ್ಗೊಂದು ಕಿವಿ ಮಾತು, 2 ರೀತಿಯ ಭಜನೆಗಳಿವೆ. ಒಂದು ದೇವರನ್ನು ಗುಣಗಾನ ಮಾಡ್ತಕ್ಕಂಥದ್ದು, ದೇವರ ಹಿರಿಮೆಯನ್ನು ಗುಣಗಾನ ಮಾಡಿ. ಇನ್ನೊಂದು ನೀತಿಯನ್ನು ಬೋಧಿಸುವಂಥದ್ದು. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. 2 ರೀತಿಯ ಭಜನೆಗಳು. ಒಂದು ದೇವರನ್ನು ಭಕ್ತಿ ಮಾಡೋದು, ಒಂದು ಅದು. ಆದರೆ ಇನ್ನೊಂದು ನೀತಿಯನ್ನು ಹೇಳ್ತಕ್ಕಂಥದ್ದು. ಈಗ ಸಜ್ಜನರ ಸಂಘ ಮಾಡಬೇಕು, ಅದು ದೇವರನ್ನ ಸ್ತುತಿ ಮಾಡ್ತಕ್ಕಂಥದ್ದಲ್ಲ, ಆದರೆ ಭಜನೆ ಅದು. ಸಜ್ಜನರ ಸಂಘ ಮಾಡಿದರೆ ಏನು ಒಳ್ಳೆಯದಿದೆ. ನಾನು ಹೇಳೋದು ಅದು ಅರ್ಥ ಆದರೆ ನಮಗೆ, ಎಲ್ಲರೂ ಸಜ್ಜನರಾದರೆ ಎಷ್ಟು ಸುಂದರವಾಗಿರ್ತಕ್ಕಂಥ ಬದುಕು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆದ್ದರಿಂದ ನಾನು ಹೇಳೋದು, ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ಹಾಡುವಾಗ ಒತ್ತಾಯ ಅಲ್ಲ, ಈ ನೀತಿ ಇರ್ತಕ್ಕಂಥ ಭಜನೆಗಳಿಗೆ ಹೆಚ್ಚು ಒತ್ತು ಕೊಡಿ. ಭಗವಂತನ ಗುಣಗಾನ ಮಾಡೋದು ಇದ್ದೇ ಇದೆ, ನಾವು ನಮ್ಮ ಮನೆಗಳಲ್ಲಿ ಹಾಡುವಾಗ ಹಾಡಬಹುದು. ಆದರೆ ನೀತಿ 4 ಜನರ ಕಿವಿಗೆ ಬೀಳಬೇಕು, ಅವರಲ್ಲಿ ಒಂದು ಪರಿವರ್ತನೆ ಆಗಬೇಕು. ಆದ್ದರಿಂದ ಆ ನೀತಿ ಬೋಧಕವಾದಂತಹ ಭಜನೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ತಾ ನಾನು ನೆನಪು ಮಾಡುವುದು ಗಾಂಧೀಜಿಯವರನ್ನು. ನಿಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದ ಕಾಲಕ್ಕೆ ಗಾಂಧೀಜಿ
ತಪ್ಪದೇ ಮಾಡ್ತಾ ಇದ್ದಂಥ ಒಂದು ಕೆಲಸ ಭಜನೆ. ಅವರಿಗೆ ಗುಂಡು ಬಿದ್ದದ್ದು ಕೂಡ ಅವರು ಭಜನೆಗೆ ಹೊರಟ ಸಂದರ್ಭದಲ್ಲಿ ಮರಣ ಹೊಂದಿದ್ದು ಕೂಡ ನೆನಪು ಮಾಡಿಕೊಳ್ಳಿ. ಯಾಕೆ ಒಂದು ರಾಜಕೀಯದಲ್ಲಿ ಇರ್ತಕ್ಕಂತಹ ಗಾಂಧೀಜಿ ಭಜನೆ ಬಗ್ಗೆ ಇಷ್ಟು ಮಹತ್ವ ಯಾಕೆ ಕೊಟ್ಟರು ಅಂತ ಕೇಳಿದರೆ, ನಮ್ಮೆಲ್ಲ ಮನಸ್ಸನ್ನು ಶುದ್ಧೀಕರಿಸಿ ದೇಶಕ್ಕೆ ದೇಶವೇ ನಾವೆಲ್ಲ ಒಂದು ಅಂತ ಕೂಡಿ ಬದುಕ್ತಕ್ಕಂತಹ ಮನೋಭಾವವನ್ನು ಕೊಡಬಲ್ಲ ಒಂದು ಶಕ್ತಿ ಇರುವುದು ಅದು ಭಜನೆಗೆ ಅಂತ. ಆದ್ದರಿಂದಲೇ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೇ ನಾಮ್, ಎಲ್ಲ ಧರ್ಮಗಳು ಬರ್ತವೆ. ಈಶ್ವರ ಅಲ್ಲ ತೇರೇ ನಾಮ್, ಸಬುಕೋ ಸನ್ಮತಿ ದೇ ಭಗವಾನ್, ಮುಂದೆ ಬರ್ತದೆ, ಎಲ್ಲ ಧರ್ಮದ್ದು ಬರ್ತದಲ್ಲ. ಅಂದರೆ ಆ ಮೂಲಕ ನಾವೆಲ್ಲ ಒಂದುಗೂಡಿ ಬದುಕ್ತಕ್ಕಂತಹದ್ದಕ್ಕೆ ಈ ಭಜನೆ ಎನ್ನುವುದು ಒಂದು ಶಕ್ತಿ ಎನ್ನುವುದನ್ನು ಗಾಂಧೀಜಿ ತೋರಿಸಿಕೊಟ್ಟರು. ಇಡೀ ದೇಶಕ್ಕೆ ದೇಶವೇ ಒಂದಾಯಿತು, ಸ್ವಾತಂತ್ರ್ಯಕ್ಕೆ ನಾಂದಿ ಆಯಿತು ಅನ್ನೋದನ್ನು ಯೋಚನೆ ಮಾಡುವಾಗ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವಲ್ಲಿ ಭಜನೆ ನಿಸ್ಸಂಶಯವಾಗಿ ಶ್ರೇಷ್ಠವಾದಂಥ ಪಾತ್ರವನ್ನು ವಹಿಸ್ತದೆ ಎನ್ನುವುದನ್ನು ಇಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ನನಗೆ ಕೊಟ್ಟಿರುವ ಸಮಯ ಮುಗಿದಿರುವುದರಿಂದ ಈ ಕೊನೆ ಪಿರಿಯಡಲ್ಲಿ ಕೂಡ ಶ್ರದ್ಧೆಯಿಂದ ಮಾತುಗಳನ್ನು ಕೇಳಿದ, ತಲೆ ಅಲ್ಲಾಡಿಸಿದ, ಚಪ್ಪಾಳೆ ತಟ್ಟಿದ, ಪ್ರೀತಿ ತೋರಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆದಾಗಲೂ ನನಗೂ ಒಂದು ಅಳಿಲ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಕೊಡ್ತಾ ಇರ್ತಾರೆ ಪೂಜೆ ಹೆಗ್ಗಡೆಯವರು, ಮಾತೃಶ್ರೀಯವರು ಎಲ್ಲರೂ ಕೂಡ. ಆ ವಾತ್ಸಲ್ಯಕ್ಕಾಗಿ ಮತ್ತು ಕಾರ್ಯಕರ್ತರ ಎಲ್ಲ ಆತ್ಮೀಯತೆಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಣು ರೇಣು ತೃಣ ಕಾಷ್ಟಗಳಲ್ಲಿರುವ ಭಗವಂತನ ಕುರಿತು ನಮಗೆ ಭಕ್ತಿ ಇದ್ದರೆ ಅಲ್ಲಿ ಅಹಂಕಾರಕ್ಕೆ ಜಾಗ ಇಲ್ಲ. ಭಗವಂತ ನಮ್ಮೊಳಗೆ ಇದ್ದಾನೆ ಎನ್ನುವ ಆತ್ಮವಿಶ್ವಾಸ ನಮ್ಮೊಳಗೆ ತುಂಬಿಕೊಂಡು ನಾವು ಸಂತೋಷವಾಗಿರುವಂತಹ ಜೊತೆಗೆ ನಮ್ಮ ಸುತ್ತಲೂ ಸಂತೋಷವನ್ನು ತುಂಬೋಣ, ಸಾಮರಸ್ಯದಿಂದ ಬಾಳೋಣ ಎಂಬ ಸಂದೇಶವನ್ನು ನೀಡಿದಂತಹ ತಮ್ಮ ಮಾತುಗಳಿಗೆ ಕಿವಿಯಾಗಿದ್ದು ಇದು ನಮ್ಮ ಭಾಗ್ಯ ಸರ್. ಗುರುಶ್ರೇಷ್ಠರಾದ ಶ್ರೀ ಮುನಿರಾಜ್ ರೆಂಜಾಳ ಇವರಿಗೆ ಧರ್ಮಸ್ಥಳ ಭಜನಾ ಪರಿಷತ್ನ ಪರವಾಗಿ, ನೆರೆದಿರುವ ಸರ್ವ ಭಜಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರಿಗೆ ಹಿರಿಯರಾದ ಶ್ರೀಯುತ ಭುಜಬಲಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಹರಿ ಓಂ. ಎಲ್ಲರೂ ಕೂಡ ಭಾಳ ಉತ್ತಮ ರೀತಿಯ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಅಂತೇಳಿ ಭಾವಿಸ್ತೇನೆ. ಈಗಾಗಲೇ ದಾಸ ಸಾಹಿತ್ಯ ಪ್ರಚಾರದಲ್ಲಿ ತೊಡಗಿಸಿಕೊಂಡು ತಿರುಪತಿ ವೆಂಕಟರಮಣ, ಕಣ್ಣಿನೊಳಗೆ ನೋಡು, ಜೈ ಜೈ ಕೃಷ್ಣ ಮುಕುಂದ ಮುರಾರಿ, ಹುಟ್ಟಿದೇಳು ದಿವಸದಲ್ಲಿ ಮುಂತಾದ ದಾಸ ಸಾಹಿತ್ಯದ ಪದಪುಂಜದ ಸಾಲುಗಳಿಗೆ ರಾಗ ಸಂಯೋಜಿಸಿ ಹಾಡಿ ಖ್ಯಾತರಾದವರು. ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿ ಮತ್ತು ಮಂತ್ರಾಲಯದ ಆಹ್ವಾನಿತ ಗಾಯಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನಾ ಕಮ್ಮಟದ ಸಂಪನ್ಮೂಲ ಭಜನಾ ತರಬೇತುದಾರರಾಗಿದ್ದಾರೆ. ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಜಿಲ್ಲೆ ಹಾಗೂ ಮುಂಬೈ ನಗರದಲ್ಲೂ ಹಲವಾರು ಮಕ್ಕಳ, ಮಹಿಳೆಯರ ಮತ್ತು ಮಹನೀಯರ ಸುಮಾರು 250ಕ್ಕೂ ಮೇಲ್ಪಟ್ಟು ಭಜನಾ ತಂಡಗಳನ್ನು ನಿರ್ಮಿಸಿ ಭಜನಾ ತರಬೇತುಗೊಳಿಸಿದ ಭಜನಾ ಗುರುಗಳಾಗಿದ್ದಾರೆ. ದಾಸ ಸಂಕೀರ್ತನಕಾರರಾಗಿ, ಭಜನಾ ಸಂಘಟಕರಾಗಿ, ದಾಸ ಸಾಹಿತ್ಯ ಪ್ರಚಾರಕರಾಗಿ, ಕನ್ನಡ ಪಯಸ್ವಿನಿ, ಕೀರ್ತನ ಕಸ್ತೂರಿ ಹಾಗೂ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ದಾಸ ಸಾಹಿತ್ಯ ಭಜನಾ ಕ್ಷೇತ್ರವನ್ನು ಬಲಪಡಿಸಲು ಹಾಗೂ ವಿಸ್ತಾರ ಪ್ರಚಾರಗೊಳಿಸುವ ಸಲುವಾಗಿ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ
ಕಾಟುಕುಕ್ಕೆ ಭಜನಾ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯನ್ನು ಸ್ಥಾಪಿಸಿದವರು. ಉಡುಪಿ ಪಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರಿಂದ ದಾಸದೀಕ್ಷೆ ಸ್ವೀಕರಿಸಿ ಶ್ರೀ ಮಧ್ವಾಧೀಶ ವಿಠಲದಾಸ ಎಂಬುದಾಗಿ ನಾಮಾಂಕಿತಗೊಂಡವರು ಶ್ರೀ ರಾಮಕೃಷ್ಣ ಕಾಟುಕುಕ್ಕೆಯವರು. ಸರಳ ಗಾಯನ ಶೈಲಿಯ ಸಜ್ಜನಿಕೆಯ ವ್ಯಕ್ತಿತ್ವದ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆಯವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಪರವಾಗಿ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರಕ್ಕೆ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಭಜನಾ ಕಮ್ಮಟದ ಸಂಚಾಲಕರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಶಾಲು ಹೊದಿಸಿ, ರಾಜೇಂದ್ರ ಕುಮಾರ್ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವದಿಂದ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್ವೇದಿಕೆ ತಮಗಾಗಿ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಹರಿ ಓಂ. ಧರ್ಮಸ್ಥಳದಲ್ಲಿ ನಡೆಯುವಂತಹ ಭಜನಾ ಕಮ್ಮಟದ 6ನೇ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳಿದರೆ ಇದು ಅನೇಕ ಜನ್ಮದ ಪುಣ್ಯದ ಅಥವಾ ಸುಕೃತ ಅಂತ ಹೇಳಬಹುದು. ಅಲ್ಲಿ ಕುಳಿತು ನಿಮಗೆ ಕಷ್ಟ ಆಗಬಹುದು ಅಲ್ವಾ? ಭಜನೆಯನ್ನು ಅನೇಕರು ಬಂದು ಹೇಳಿಕೊಡ್ತಾರೆ, ಅದನ್ನೆಲ್ಲ ಕೇಳಿಸಿಕೊಳ್ಬೇಕು, ಹೇಳಿದಾಗೆ ಹೇಳಬೇಕು ನಾವು ಅಲ್ವಾ? ನಾವು ಹೇಳಿದಂತೆ ನೀವು ಕೇಳಬೇಕಾಗ್ತದೆ. ಆದರೆ ಇದರ ಫಲ ಮತ್ತೆ ನಮಗೆ ತುಂಬ ಪ್ರಯೋಜನಕ್ಕೆ ಸಿಗುತ್ತದೆ. ಹಾಗಾಗಿ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇವತ್ತು ನಾಳೆ ಸಮಾಪ್ತಿ ಆಗುತ್ತದೆ. ಸುಧಾರಿಸಿಕೊಳ್ಳೋಣ ಅಲ್ವಾ? ಆಗಲಿ, ಶುರು ಮಾಡೋಣ. ಒಂದಷ್ಟು ಕೀರ್ತನೆಗಳು, ಸ್ತೋತ್ರಗಳು, ವಚನಗಳು, ದೇವರ ನಾಮಗಳು, ಭಕ್ತಿಯ ಕೀರ್ತನೆಗಳನ್ನು ನಾವುಗಳು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಒಂದಷ್ಟು ನಾವು ಧರ್ಮಸ್ಥಳದ ಕಮ್ಮಟ ಅಂತ ಹೇಳಿದರೆ ಇದೇನು ಅಪರೂಪ ಅಲ್ಲ, ನಮಗೆ ಗೊತ್ತಿದೆ. ಕಮ್ಮಟದಲ್ಲಿ ಕಲ್ತಂತಹ ಶಿಬಿರಾರ್ಥಿಗಳು ಇಲ್ಲದ ಊರಿಲ್ಲ ಅಲ್ವಾ? ಅವರೆಲ್ಲ ಹಾಡ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೇವೆ ನಾವು. ಆದರೆ ನಾವು ಕೂಡ ಕಲಿಬೇಕು ಅಂತ ಬಂದಿದ್ದೇವೆ. ಹಾಗಾಗಿ ಅದನ್ನು ಸಾರ್ಥಕಗೊಳಿಸೋಣ. ಗೊಳಿಸಿಕೊಂಡಿದ್ದೇವೆ, ನಾವು ಸಾರ್ಥಕ್ಯವನ್ನು ಕಂಡುಕೊಂಡಿದ್ದೇವೆ. ಎಷ್ಟು ಹಾಡುಗಳಾಯ್ತಲ್ವ ಕಲ್ತಿದ್ದು. ಹಾಗಾಗಿ ನಾವೇನು ನಾವು ಕಲ್ತಿದ್ದೇವೆ ಅದನ್ನು ಕಲಿಸ್ತೇವೆ ಹೊರತು ಭಗವಂತ ನಮ್ಮಿಂದ ಹಾಡಿಸ್ತಾನೆ, ನಾವುಗಳು ನಿಮಿತ್ತ ಮಾತ್ರ. ತುಂಬ ಸಂಗೀತ ಅಂತಲ್ಲ, ಸ್ವರಗಳು ಇಲ್ಲ, ತುಂಬ ಸಂಗೀತದ ಆಳ ಅಧ್ಯಯನ ನಮ್ಮಲ್ಲೂ ಇಲ್ಲ. ನಿಮ್ಮ ಹಾಗೆ ನಾವು ಬೆಳೆದು ಬಂದವರು.
ನಾವು ಆತ್ಮೀಯತೆಯಿಂದ ಇದನ್ನು ಸ್ವೀಕಾರ ಮಾಡಬೇಕಷ್ಟೇ ಅಲ್ವಾ. ನಾವೆಲ್ಲೋ ಇಲ್ಲಿ ಕೂತಿದ್ದೇವೆ ಅಲ್ವಾ, ಶ್ರೇಷ್ಠರು ಅಂತ ಅಲ್ಲ, ಏನೋ ಸ್ವಲ್ಪ ಗೊತ್ತಿದೆ ಅದನ್ನು ಹಂಚಿಕೊಳ್ತಾರೆ ಅನ್ನುವ ದೃಷ್ಟಿಯಲ್ಲಿ ನಾವುಗಳು ಅದನ್ನು ಆತ್ಮೀಯತೆಯಿಂದ, ಒಂದು ಗೆಳೆತನದಿಂದ ಸ್ವೀಕಾರ ಮಾಡಬೇಕು ಅಲ್ವಾ. ಆ ಬುದ್ಧಿ ಜಾಗೃತವಾಗಬೇಕು ನಮ್ಮಲ್ಲಿ, ಆ ಮನಸ್ಸು ಹೃದಯದಲ್ಲಿ ಅರಳಬೇಕು ಅಲ್ವಾ. ಕೇಳಿದಿರಿ, ಅನೇಕರು ಬಂದು ನಿಮಗೆ ಉಪನ್ಯಾಸವನ್ನು ಕೊಟ್ಟಿದ್ದಾರೆ ಅಲ್ವಾ. ಸುಮ್ಮನೆ ಭಜನೆಯನ್ನು ಹಾಡೋದಲ್ಲ, ಭಕ್ತಿ ಭಾವದಿಂದ ನಾವು ಅದರಲ್ಲಿ ತನ್ಮಯತೆಯನ್ನು ಕಂಡುಕೊಳ್ಬೇಕು. ನಾನೇ ಭಜಕನಾಗಬೇಕು, ಆ ಭಜನೆ ಅದು ನಾನೇ ಆಗಬೇಕು ಅಲ್ವಾ. ಕಲಿಯೋಣ, ಸ್ತೋತ್ರದೊಂದಿಗೆ ಶುರು ಮಾಡೋಣ, ಅನ್ನಪೂರ್ಣೆಯನ್ನು ಸ್ತುತಿ ಮಾಡೋಣ. ನೋಡ್ಕೊಳ್ಳಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಇಷ್ಟೇ ಇರೋದು. ಬಾರಿ ಹಾಡ್ತೇನೆ ಮತ್ತು ಅದನ್ನು ತುಂಡು ತುಂಡು ಮಾಡಿ ಕೊಡ್ತೇನೆ. ಅಭ್ಯಾಸ ಮಾಡೋಣ, ಜೊತೆಗೆ ಹಾಡೋಣ ಆಯಿತಾ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಕ್ತಾಂ ದೇಹಿ ಚ ಪಾರ್ವತಿ. ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಅನ್ನಪೂರ್ಣೆ ಸದಾ ಪೂರ್ಣೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಕ್ತಾಂ ದೇಹಿ ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಚ ಪಾರ್ವತಿ. ಭಿಕ್ಷಾಂ ದೇಹಿ ಚ ಪಾರ್ವತಿ.
माता च पार्वती माता च पार्वती देवी पिता देवो महेश्वरः पिता देवो महेश्वरः बान्धवा शिवभक्त्या बान्धव शिवभक्ताश्च बान्धव शिवभक्ताश्च स्वदेशो भुवनत्रयम् स्वदेशो भुवनत्रयम् ಅಭ್ಯಾಸ ಇಷ್ಟೇನೆ. ಇನ್ನು ಹಾಡೋಣ. ಅನ್ನಪೂರ್ಣೆ ಸದಾ ಪೂರ್ಣೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಮಾತಾ ಚ ಪಾರ್ವತಿ ದೇವಿ ದೇವಿ ಅದು ಬರಲಿ ಅಲ್ಲಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಸ್ವದೇಶೋ ಭುವನತ್ರಯಂ ಹಾಡ್ಬೋದಾ? ಮಾತಾ ಚ ಪಾರ್ವತಿ ದೇವಿ ಅದು ಬೇಡ ಅದು ಬೇಡ, ನಾನು ಕೂಡ ಹಾಗೆ ಹಾಡಿದೆ, ಹಾಗಲ್ಲ ಅದು. ಮಾತಾ ಚ ಪಾರ್ವತಿ ದೇವಿ ಅದನ್ನ ನೆನ್ಪಿಟ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಸರಿ ಇದೆ.
ಹಾಡೋಣ ಅಂದ ಹಾಡ್ತೀರಾ? ನೀವೇ ಹಾಡ್ತೀರಾ? 1 2 3 4 ಅನ್ನಪೂರ್ಣೆ ಸದಾ ಪೂರ್ಣೆ ಅಲ್ವಾ? ಅನ್ನಪೂರ್ಣೆ ಸದಾ ಪೂರ್ಣೆ ಬೇಕಲ್ಲ? ಶಂಕರ ಪ್ರಾಣವಲ್ಲಭೆ. ಇನ್ನೊಮ್ಮೆ ಹಾಡಿ. ಸದಾ ಪೂರ್ಣೆ ಸದಾ ಪೂರ್ಣೆ ಅನ್ನಪೂರ್ಣೆ ಸದಾ ಪೂರ್ಣೆ ಸದಾ ಪೂರ್ಣೆ. ನೆನ್ಪಿಟ್ಕೊಳ್ಳಿ ಅದು, ಆಯ್ತಾ? ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಮಾಡೋಣ. ಸದಾ ಪೂರ್ಣೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಶಾಂ ದೇಹಿ ಚ ಪಾರ್ವತಿ. ಇನ್ನೊಂದು ಸಲ ಹಾಡ್ತೇನೆ. ಫಸ್ಟ್ ಲೈನ್ ಪೂರ್ತಿ ಹಾಡ್ತೇನೆ, ಅದನ್ನು ನೀವು ಹಾಡಬೇಕು. ನಾನು ಹಾಡಿ ನಿಲ್ಲಿಸಿ ಕೂಡಲೇ ತಗೊಳ್ಬೇಕು ನೀವು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಇನ್ನೊಮ್ಮೆ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. माता च पार्वती देवी पिता देवो महेश्वरः माता च पार्वती देवी पिता देवो महेश्वरः बान्धवा शिवभक्ताश्च शिवभक्ताश्च स्वदेशो भुवनत्रयम्. ಏನು ಮಾಡ್ಬೇಕೀಗ? ಒಟ್ಟಿಗೆ ಹಾಡೋಣ ಒಂದು ಬಾರಿ. 1 2 3. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ
पार्वती देवी पिता देवो महेश्वरः माता च पार्वती देवी पिता देवो महेश्वरः बान्धव शिवभक्तश्च स्वदेशो भुवनत्रयम् अन्नपूर्णे सदा पूर्णे शङ्कर प्राणवल्लभे ज्ञानवैराग्यसिद्ध्यर्थं भिक्षां देहि च पार्वती सिद्ध्यर्थं भिक्षां देहि च पार्वती माता च पार्वती देवी पिता देवो महेश्वरः बान्धव शिवभक्तश्च स्वदेशो भुवनत्रयम् स्वदेशो भुवनत्रयम् ಹಾಡಬೇಕು ಅಂತ ಹೇಳುವಾಗ ನೀವು ಹಾಡಬೇಕು, ಸಿದ್ಧರಿರಬೇಕು. ಅರ್ಥ ಆಯ್ತಾ? ನನಗೆ ಗೊತ್ತಿಲ್ಲ ಅಂತ ಆದರೆ ಹೇಳಿ, ನಿಮ್ಮ ಬಳಿಗೆ ಬಂದು ಹೇಳ್ಕೊಡೋಣ. ಹಾಂ, ಸ್ವರ ಇಲ್ವಾ? ಏನಾಯಿತು? ಹೌದು, ತುಂಬ ಊಟ ಮಾಡಬಾರ್ದು, ತುಂಬ ತಿನ್ನಬಾರ್ದು. ನಾವು ಲಿಮಿಟೆಡ್ ಬೇಕು ನಮ್ಮ ಹತ್ರ ಅಲ್ವಾ? ಎಲ್ಲ ಭಾರ ಎಲ್ಲ ಅಲ್ಲಿದೆ ನೋಡಿ, ಭಾರ ಆಗ್ತಾ ಇದೆ ನಮಗೆ. ಅಲ್ವಾ? ವಾಯ್ಸ್ ಇಲ್ವಾ ಹಾಡಿ ಹಾಡಿ? ಹೌದಾ? ಮತ್ತು ನಾಳ್ದು ಏನು ಹಾಡ್ತೀರಿ ನೀವು ಸಮಾರೋಪದಲ್ಲಿ ಅಲ್ವಾ? ನೀವು ಒಂದು ಬಾರಿ ಹಾಡಿ ಫಾಲೋ ಮಾಡ್ತಾರೆ, ನೋಡೋಣ ಅಲ್ವಾ? ಅನ್ನ ಶುರು ಮಾಡಿ. ನಿಲ್ಲಿ. ನೀವು ಹಾಡಬೇಕು ಅಂತ. 1 2 3 4. ಜ್ಞಾನವೈ माता च देवी माता च पार्वती देवी बान्धव शिवभक्तश्च स्वदेशो
ಸ್ವದೇಶೋ ಭುವನತ್ರಯಂ ಬಾಂಧವ ಇಲ್ಲ ಇನ್ನೂ ಕೇಳಿಸೋದಿಲ್ಲ ಬರಲಿ. ನಾನು ನಿಮ್ಮ ಹಾಗೆ ಊಟ ಮಾಡಿದ್ದೇನೆ, ನಾನು ಹಾಡ್ತಾ ಇದ್ದೇನೆ, ಮೈಕ್ ಇದೆ ಅಷ್ಟೇ ಸ್ವಲ್ಪ. ಬಾಂಧವ ಶಿವಭಕ್ತಾಶ್ಚ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಲ್ವಾ? ಕೇಳಿಸೋದಿಲ್ಲ? ನಾನು ಹಾಡಿದ ಮೈಕಲ್ಲಿ ಹಾಡಲಿಲ್ಲ ನಾನು. ಓಕೆ, ಒಂದು ಬಾರಿ ಹಾಡೋಣ, ನೀವೇ ಹಾಡೋದು. 1 2 3 4 ಇನ್ನೊಮ್ಮೆ ಜ್ಞಾನ ಮಾತಾ ಚ ಭುವನತ್ರಯಂ ಸಾಕು ಅಲ್ವಾ? ಮರ್ತೋದಿತಾ? ಭಕ್ತಾಶ್ಚ ಸ್ವದೇಶೋ ನೆನ್ಪಿಟ್ಕೊಳ್ಳಿ. ಬಾಂಧವ ಶಿವ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಓಕೆ, ಅದಷ್ಟೇ, ಇನ್ನು ತುಂಬ ವಿಶೇಷ ಏನಿಲ್ಲ ಅದು, ಆಯ್ತಾ? ಆದರೆ ಇದು ಅನ್ನಪೂರ್ಣೆ ಅಲ್ವಾ, ತುಂಬ ಇದೆ ಅವಳ ಹತ್ರ, ಅದು ಬರಿದು ಅಂತ ಇಲ್ಲ ಅಲ್ವಾ? ಸದಾ ಪೂರ್ಣೆ ಅವಳು, ಪೂರ್ಣವಾಗಿರ್ತಕ್ಕಂಥವಳು ಅವಳು, ಅವಳೇ ಅನ್ನದಾತೆ ಅಲ್ವಾ? ಅವಳು ಕೊಟ್ಟರೆ ಉಂಟು ನಮಗೆ, ಹಾಗಂತ ಹೇಳಿ ಕೊಟ್ಟು ಮುಗಿಲಿಕ್ಕಿಲ್ಲ ಅಲ್ವಾ? ಅದಕ್ಕೆ ಅನ್ನಪೂರ್ಣ ಅಂತ ಹೇಳ್ತಾರೆ, ಛತ್ರ ಅಲ್ವಾ? ಮತ್ತು ಧರ್ಮಸ್ಥಳದಲ್ಲಿ ಅನ್ನಪ್ರಸಾದ ಕೊಡ್ತಾರಲ್ವಾ, ಅದೇ ಅನ್ನಪೂರ್ಣೆ ಅಲ್ವಾ? ಎಷ್ಟು ಕೊಟ್ಟರು ಮುಗಿಯೋದಿಲ್ಲ, ಅವಳ ಹತ್ರ ಅಷ್ಟಿದೆ ಅಂತ. ಹಾಗೆ ಅವಳನ್ನು ಅನ್ನ ಸೇವಿಸಬೇಕಾದ್ರೆ ನಾವು ನೆನಪು ಮಾಡಬೇಕು ಅಂತ, ಸ್ತುತಿ ಮಾಡಬೇಕು ಅಂತ. ಇದನ್ನು ನೀವು ಊಟ ಮಾಡಬೇಕಾದ್ರೆ ಇದನ್ನು ಹೇಳಿ ಊಟ ಮಾಡಬೇಕು ಅಂತ, ಆಯಿತಾ? ಸದಾ ನಮ್ಮ ಹೊಟ್ಟೆ ಕೂಡ ಫುಲ್ಲಾಗಿ ಇರ್ತದೆ ಯಾವತ್ತೂ ಅಂತ. ಅಂದರೆ ಜೀರ್ಣ ಆಗೋದಿಲ್ವಾ? ಅದಲ್ಲ, ಜೀರ್ಣ ಆಗೋದಾಗುತ್ತದೆ, ಹೊಟ್ಟೆ ಪೂರ್ತಿಯಾಗಿ ತುಂಬುತ್ತದೆ ಅಂತ. ಓಕೆ, ಸರಿ. ಭಜನೆಗೆ ಯಾರಿಗೆ ಗೊತ್ತಿಲ್ಲ ಕೈ ಎತ್ತಿ, ಭಜನೆಗೆ ಪ್ರಾರಂಭ ಮಾಡೋಣ ಪ್ರಾಮಾಣಿಕವಾಗಿ. ನಾನು ಕೇಳಿದ್ದೇನೆ, ಹಾಡಲಿಲ್ಲ ಹೇಳುವರು ಸಾಕು. ನಾನು ಕೇಳಿದ್ದೇನೆ ಆದರೆ ಹಾಡಲಿಕ್ಕೆ ಆಗಲಿಲ್ಲ ನನಗೆ, ಕೈ ಎತ್ತಿ, ತೊಂದರೆ ಇಲ್ಲ ಆಯಿತಾ? ಓಕೆ ಬಿಡಿ. ನಾನು ಕೇಳಿದ್ದೇನೆ, ಹಾಡ್ತಾನೂ ಇದ್ದೇನೆ ಹೇಳುವವರು. ಹಾಂ ಸರಿ. ನಾನು ಇದನ್ನು ಕಲಿಸಬಲ್ಲೆ ಹೇಳುವವರು. ನಾನು ಹಾಡ್ತಾ ಇದ್ದೇನೆ, ಕೇಳಿದ್ದೇನೆ, ಹಾಡ್ತಾ ಇದ್ದೇನೆ,
ಆದರೆ ಇದನ್ನು ಇನ್ನೊಬ್ಬರಿಗೆ ನಾನು ಕಲಿಸಿಕೊಡಬಲ್ಲೆ. ಸರಿ, ಅದ್ರ ನಾವೇನಾದರೂ ತಪ್ಪು ಮಾಡಿದರೆ ನೀವು ಹಾಡ್ಬೇಕು, ಇಲ್ಲಿ ಬಂದು ಹಾಡ್ತಿರಲ್ಲ. ನಂಗೆ ಗೊತ್ತಿಲ್ಲ, ಹಾಗೆ ನಾನು ಕೇಳಿದ್ದೇನೆ ಹಾಡ್ತೇನೆ ಅಷ್ಟೇ ಅಲ್ವಾ. ಶ್ಲೋಕ ಇದೆ ಅಲ್ವಾ ಅಲ್ವಾ. ಧ್ಯಾನವು ಕೃತಯುಗದಲ್ಲಿ ಅಲ್ವಾ, ಮತ್ತೆ ಯಜ್ಞಯಾಗವು ತ್ರೇತಾಯುಗದಲ್ಲಿ, ಅರ್ಚನೆ ದ್ವಾಪರದಲ್ಲಿ, ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ. ಏನು ಕೊಡ್ತಾನೆ? ಮುಕುತಿಯ ನೀವನು ಪುರಂದರ ವಿಠಲ ಅಲ್ವಾ. ಪುರಂದರ ವಿಠಲನ ಒಂದು ಕೃತಿಯನ್ನು ಹಾಡಿದರೆ ನಮಗೆ ಭಗವಂತನ ಸಾಮೀಪ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾರೆ, ಆಯ್ತಾ. ಹರಿಃ ಓಂ. ಧ್ಯಾನವು ಕೃತಯುಗದಲ್ಲಿ ಯಜ್ಞಯಾಗವು ತ್ರೇತಾಯುಗದಲ್ಲಿ ಅರ್ಚನೆ ದ್ವಾಪರದಲ್ಲಿ ಅರ್ಚನೆ ದ್ವಾಪರದಲ್ಲಿ ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವಾ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ನಮ್ಮ ನಮ್ಮ ಪುರಂದರ ವಿಠಲ ಪುರಂದರ
ಭಜನೆಗೆ. ಯಾಕಂದ್ರೆ ಅದು ತಾರದಿದ್ರೂ ಸರಿ, ಷಡ್ಜಕ್ಕೆ ತಂದು ನಿಲ್ಲಿಸಿದ್ರು ಓಕೆ. ಪುರಂದರ ವಿಠಲ ಅಲ್ಲೇ ನಿಲ್ಲಿಸಬಹುದು, ಆಯ್ತಾ? ಮತ್ತೆ ಭಜನೆಗೆ ಅಲ್ಲಿಂದ ತಗೊಳ್ಬೇಕು. ಇಲ್ಲಾಂದ್ರೆ ಆ ಭಜನೆ ಎಲ್ಲಿಂದ ಶುರುವಾಗುತ್ತದೆ ಆ ಷಡ್ಜಕ್ಕೆ ಬಂದು ಪುರಂದರ ವಿಠಲನನ್ನ ನಿಲ್ಲಿಸಬೇಕು. ಎರಡೂ ಸರಿ, ಆಯ್ತಾ? ಇನ್ನೊಂದು ಬಾರಿ ಹಾಡೋಣಲ್ಲ? ಸರಿ ಇದೆಯಾ? ಯಾರು ಗೊತ್ತಿದೆ ಹಾಡೆ ಕಲಿಸಿಕೊಡಬಲ್ಲೆ ಹೇಳುವವರು? ಸರಿ ಇದೆಯಾ? ಏನೋ ಚೇಂಜಸ್ ಬೇಕಾ ಇಲ್ವಾ? ಧ್ಯಾನವು ಕೃತಯುಗದಲ್ಲಿ ಯಜ್ಞಯಾಗವು ತ್ರೇತಾಯುಗದಲ್ಲಿ ಅರ್ಚನೆ ದ್ವಾಪರದಲ್ಲಿ ಕೀರ್ತನೆ ಮಾತ್ರದಿ ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವಾ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಮತ್ತಿನ ರಾಮ ನೋಡಿ. ರಾಮ 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 ರಾಮ. ಇಷ್ಟನ್ನು ಹಾಡೋಣ. 1 2 3 4. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ರಾಮ ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ಲಜ್ಜಾ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ರಾಮ ರಾಮ
ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಇಷ್ಟು ಹೇಳಬೇಕು. ಇಲ್ಲಿಗೆ ಪೂರ್ತಿ ಆಯ್ತು ಪಲ್ಲವಿ. ಇದು ಇಷ್ಟು ಪಲ್ಲವಿ, ಹಾಡಿನ ಪ್ರಾರಂಭ. ಸರಿ, ಅರ್ಥ ಆಯ್ತಾ? ಹಾಡ್ಬೋದಲ್ಲ? ಎಷ್ಟು ಸಲ ಎಲ್ಲಿ ನಿಲ್ಲಿಸಬೇಕು ಅಲ್ವಾ, ಅದರ ಏರುಪೇರು ಗೊತ್ತಾಯ್ತಾ? ಅರ್ಥ ಆಯ್ತಾ? ಸಂಶಯ ಇದೆಯಾ? ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ತೆಗಿಬೇಕಾದ್ರೆ ಆಯ್ತಾ? ಮತ್ತಿಲ್ಲ ಅದು. ಮಾಡೋಣ ರಾಮ 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 ರಾಮ. ಆಯ್ತಾ? ಮತ್ತೆ ರಾಮ 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 ರಾಮ. ಗೊತ್ತಾಯ್ತಾ? ಆ ರಾಮ ಮಾತ್ರ ಹಾಡಿ. ರಾಮ 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 ರಾಮ. ಇಷ್ಟೇ. ಓಕೆ ಅಲ್ಲ? ಅರ್ಥ ಆಯ್ತು? ಮತ್ತೆ ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಅಲ್ಲಿಗೆ ಮುಗೀತು. ಇದು ಪಲ್ಲವಿ ಅಲ್ವಾ? ಇದೊಮ್ಮೆ ಹಾಡಬೇಕಾ? ಒಂದು ಬಾರಿ ಬೇಡವಾ? ಬೇಕಲ್ಲ? ಹಾಡಿ. 1 2 3 4 ಭಜನೆ. ಇಲ್ಲ, ರಾಮ ತಕೊಂಡೆ ಮತ್ತೆ ಭಜನೆಗೆ. 1 2 3 4 ಇನ್ನೊಂದ್ಸಲ ಭಜನೆಗೆ. ಭಜನೆಗೆ ಮಾಡೋಣ, ಭಜನೆಗೆ. ಇನ್ನೊಮ್ಮೆ ಭಜನೆಗೆ. ಒಟ್ಟು 4 ಟೈಮ್ಸ್ ಭಜನೆಗೆ. ಓಕೆ ನೋಡಿ, ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಅದು ಅದು 2 ಟೈಮ್ಸ್, 2 ಸಲ. ಓಕೆ, ಕ್ಲಿಯರ್? ಮತ್ತೆ ಭಜನೆಗೆ ಪ್ರಾರಂಭ ಮಾಡೋಣ 4 ಟೈಮ್ಸ್, 4 ಸಲ. ಅರ್ಥ ಆಯ್ತಲ್ಲ? ಇಲ್ಲಿ ಮತ್ತೆ ಆಲೋಚನೆ, ಅವರೇನು ಹಾಡ್ತಾರೆ ಇವರೇನು ಹಾಡ್ತಾರೆ ನೋಡ್ಲಿಕ್ಕಿಲ್ಲ. ಸ್ಪಷ್ಟ ಅಲ್ವಾ? ಅಲ್ಲಿ ಬರ್ಕೊಳ್ಳಿ. ಆಯ್ತಾ? ಸರಿ ಆಯ್ತಲ್ಲ? ಆಮೇಲೆ ತಗೊಳ್ಬೇಕು ಅನುಪಲ್ಲವಿ. ರಾಮನ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾತ್ಯಾಗ. ರಾಮನ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾತ್ಯಾಗ. ಲಜ್ಜಾತ್ಯಾಗ ಭಜನೆಗೆ 4 ಟೈಮ್ಸ್. ಇಲ್ಲಿಗೆ ಪಲ್ಲವಿ ಪೂರ್ತಿ ಮುಗಿಯಿತು. ಆಯ್ತಾ? ಇನ್ನು ಭಜನೆ ಹಾಡಿ ಹಾಡಿ ನಮಗೆ ಇನ್ಕಮ್ ಆಗಬೇಕು, ಲಕ್ಷ ಲಕ್ಷ ಬರಬೇಕು ನಮಗೆ ಅಲ್ವಾ? ಅದನ್ನು ಕೇಳಿಕೊಳ್ಳೋಣ ರಾಮನಲ್ಲಿ ಅಲ್ವಾ? ಬೇಡವಾ? ಲಕ್ಷ ಅಲ್ವಾ? ಲಕ್ಷ್ಯ ಅಲ್ವಾ? ಸರಿ, ಹಾಗೆ ನನಗೆ ಮಾತ್ರ ಹಾಗೆ ಅನಿಸಿದ್ದು. ಆಯ್ತಾ? ಆಡೋಣ. ಲಕ್ಷ್ಯ ಬೇಡ ರಾಗದ ಕಡೆಗೆ,
ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಅದು ಹಾಡಬೇಕು ಒಟ್ಟಿಗೆ. ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಭಜನೆಗೆ ಪ್ರಾರಂಭ ಮಾಡೋಣ, ಶ್ರೀರಾಮ ರಾಮ 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 ರಾಮ. ಇನ್ನೊಮ್ಮೆ ಹಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ, ಶ್ರೀರಾಮ ರಾಮ ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ. ಇನ್ನೆರಡು ಸಲ. ಭಜನೆಗೆ ಲಕ್ಷ್ಯ. ನೆಕ್ಸ್ಟ್. ಓಕೆ, ಹೇಳ್ತೇನೆ. ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ನೆಕ್ಸ್ಟ್. ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಬೇಡ ಪ್ರೇಮವು ತುಂಬಲಿ ಹೃದಯದ ಒಳಗೆ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಒನ್ ಟೂ ತ್ರೀ ಫೋರ್. ರಾಗ ತಾಳ ಹೇಗೆ ಇರಲಿ, ರಾಗ ತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ, ರಾಮನಾಮವು ಬಾಯಿಗೆ ಬರಲಿ. ರಾಗ ತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ರಾಗ ತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ರಾಗ ತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ಭಜನೆಗೆ ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ, ಶ್ರೀರಾಮ ರಾಮ ರಾಮ ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ.
ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಸೀತಾ, ರಾಮ 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 ಸೀತಾ. ಒಂದು ರಾಮ ತೆಗೆದು ಅಲ್ಲಿ ಸೀತಾ. ರಾಮ 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 ಸೀತಾ, ರಾಮ 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 ರಾಮ. ರಾಮ ರಾಮ ಸೀತಾ, ರಾಮ 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 ರಾಮ. सीताराम राम राम राम, सीताराम राम राम राम. बोलो श्री रामचंद्र भगवान की, सीता मैया की. ಓಕೆ, ಏನಾಯಿತು ಗೊತ್ತಿತ್ತು ಅಲ್ವಾ? ಅದು ನಾವು ಹಾಡಿದ್ರಲ್ಲಿ ಅದು ಸರಿನೇ, ಅದೊಂದು ಎಕ್ಸ್ಟ್ರಾ ನಾವು ಸೇರಿಸ್ಕೊಂಡೇವಲ್ವಾ? ಏನು ಹೇಳಿ ಗೊತ್ತಿದ್ದವರು ಅಲ್ವಾ? ಹಾಡ್ಬೋದಲ್ಲ? ಯಾರು ಹಾಡ್ತೀರಿ? ಯಾರು ಹಾಡೋದಿಲ್ವಾ? ಓಕೆ, ಒಂದ್ಸಲ ನಿಂತ್ಕೊಳ್ಳಿ ಬೇಕಾದ್ರೆ ಅಲ್ವಾ? ನಿಂತ್ಕೊಂಡು ಹಾಡಿ. ಇದನ್ನು ಸರಿ ಅರ್ಥ ಮಾಡಿಕೊಳ್ಬೇಕು ನಾವು, ಎಷ್ಟು ಸಲ ಎಲ್ಲಿ ಹೇಗೆ ಅದನ್ನು ಮನದಟ್ಟು ಮಾಡಿಕೊಳ್ಳಿ, ಆಯಿತಾ? ಹೀಗೆ ಹಾಡಬೇಕು ಇದು. ಇದರ ಸಾಧಕರೊಬ್ಬರಿದ್ದಾರೆ ಈ ಹಾಡಿನ ಅಲ್ವಾ? ಹಿರಿಯರಾದಂತಹ ಶ್ರೀಯುತ ಶಂಕರ್ ಶಾನುಭೋಗ್ ಅವರು. ಅವರನ್ನು ನೆನ್ಪು ಮಾಡ್ಕೊಳ್ಬೇಕು. ಅವರಿಗೊಂದು ಇಲ್ಲಿಂದಲೇ ಚಪ್ಪಾಳೆ ಕೊಡೋಣ ನಾವು ಅಲ್ವಾ? ಅದ್ಭುತವಾಗಿ ಹಾಡ್ತಾರೆ ಅವರು, ಭಕ್ತಿಯ ರಸಧಾರೆಯನ್ನೇ ಕೊಡ್ತಾರೆ ಅವರು. ಅವರ ಹಾಡುಗಳು ಅಷ್ಟು ಅದ್ಭುತ. ಅವರು ಈ ತರಗತಿಯನ್ನು ತಗೊಳ್ತಾ ಇದ್ರು, ಮತ್ತು ಅನಿವಾರ್ಯವಾಗಿ ನಮಗೆ ಬಂದಿದೆ ಅಷ್ಟೇ ಅಲ್ವಾ? ರಾಮ ಸುಮ್ಮನೆ ಸಿಗೋದಿಲ್ವಂತೆ, ಸಿಕ್ಕಿದ್ದಾನೆ ಇವತ್ತು ನಮಗೆ ಅಲ್ವಾ? ಹಾಗಾಗಿ ಅವರ ಒಂದು ಕೃಪೆ ಅಂತ ಹೇಳ್ಬೋದು ನಮಗೆ. ಹಾಗಾಗಿ ಈ ರೀತಿ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದೇವೆ ಈ ವರ್ಷಕ್ಕೆ. ಈ ರೀತಿ ನಾವು ಸ್ವಲ್ಪ ಸೇರ್ಪಡೆ ಮಾಡಿಕೊಳ್ಳೋಣ ಅಂತ. ಏನಿಲ್ಲ, ಬದಲಾವಣೆ ಏನಿಲ್ಲ, ಒಂದು ಸಾಲು ಎಕ್ಸ್ಟ್ರಾ ಇದೆ ಅಷ್ಟೇ, ಆಯಿತಾ? ಅರ್ಥ ಆಯ್ತಲ್ಲ ಎಲ್ರಿಗೂ? ರಾಮರಾಮದಲ್ಲಿ ಆಯಿತಾ? ಮತ್ತೆ ಚರಣದಲ್ಲೂ ಅಷ್ಟೇ, ಲಕ್ಷ್ಯ ಬೇಡ ರಾಗದ, ಅದನ್ನು ಮತ್ತೊಂದು ಏರು ತಗೊಳ್ತೇವೆ ನಾವು, ಅದಷ್ಟೇ. ಹಾಡೋಣ ಅಲ್ವಾ? ನೀವು ಹಾಡ್ತೀರಾ? ಎಷ್ಟು ಸಲ ಏನು ಗೊತ್ತಿದೆಯಲ್ಲ, ನೀವು ಹೇಳ್ಕೊಟ್ಟದನ್ನು ಅವ್ರು ಹಾಡ್ತಾರೆ. ಇಲ್ಲ ನೀವು ಹೇಳಿ, ನಾನು ನಿಮ್ಮನ್ನು ಫಾಲೋ ಮಾಡ್ತೇನೆ. ಏನು ಮಾಡೋಣ? ನೀವು ಹಾಡ್ತೀರಾ? ಓಕೆ.
1 2 3 4. ನೀವು ಬಿಡಬೇಕು, ಅವ್ರಿಗೆ ಹಾಡಿ ಚಾನ್ಸ್ ಕೊಡಿ. ಇದಕ್ಕೊಂದು ಲಯ ಅಂತ ಇದೆ. ಒಂದು ಲಯ ಅಂದರೆ ವೇಗ ಅಲ್ವಾ? ಹಾಡಿನ ವೇಗವನ್ನು ನಾವು ನೆನ್ಪಿಟ್ಕೊಳ್ಬೇಕು ಅಲ್ವಾ? ಭಜನೆಗೆ ಪ್ರಾರಂಭ ಅಂದರೆ ಡೌಟ್, ಬೇಕೋ ಬೇಡೋ ಅಂತ ಭಜನೆ ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಅದಾಗಬಾರದು. ಆಯಿತಾ? ನೀವಲ್ಲ, ನನಗೂ ಹಾಗೆ ಆಗುತ್ತೆ ಒಮ್ಮೊಮ್ಮೆ ಅಲ್ವಾ? ನಾವೆಲ್ಲ ಹಾಗೆ ತಪ್ಪು ಮಾಡಿ ಮಾಡಿ ಇಲ್ಲಿ ಬಂದಿರೋದು ನಾವು, ಇನ್ನಾದರೂ ಸರಿ ಮಾಡು ಅಂತ. ಆಯಿತಾ? ಅದಕ್ಕೆ ಲಯ ಅಥವಾ ತಾಳ ಅಂತ ಹೇಳ್ತಾರೆ. ಲಯ ಅಂದರೆ ಸ್ಪೀಡ್, ಆಯಿತಾ? ವೇಗ ಕಂಟ್ರೋಲ್ ಇದೆಯಲ್ಲ, ನಾವು ನಡೀತೇವಲ್ಲ, ನಡಿಗೆಗೆ ಒಂದು ಕಂಟ್ರೋಲ್ ಇದೆಯಲ್ಲ ಅಲ್ವಾ? ಬಸ್ ಇನ್ನು ಅರ್ಧ ಗಂಟೆ ಇದೆ ಅಂದರೆ ನಿಧಾನ ಹೋಗ್ತೇವೆ ನಾವು ಅಲ್ವಾ? ಇನ್ನು 5 ನಿಮಿಷ ಇದೆ ಅಂದರೆ ಓಡ್ತೇವೆ ನಾವು. ಟ್ರೈನ್ ಬಂದು ನಿಂತಿದೆ ಅಂದರೆ ಆ ವೇಗವನ್ನು ಲಯ ಅಂತ ಹೇಳುವಂಥದ್ದು. ಆಯ್ತಾ? ಅದನ್ನು ಕಂಟ್ರೋಲ್ ಮಾಡಬೇಕು. ನೋಡಿ, ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ಹಾಡಿ. ಭಜನೆಗೆ ಪ್ರಾರಂಭ ರಾಮ ರಾಮ. ಇನ್ನೇನು? ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ. ಇನ್ನೆರಡು ಸಲ ಹೇಳಿ ನೀವು. ಭಜನೆಗೆ ನೀವು, ಭಜನೆಗೆ ಮತ್ತೆ ಎಸ್. ನಿಮ್ದು ಕೇಳಿಸೋದಿಲ್ಲ, ನೀವು ಹಾಡಬೇಕಾದಲ್ವ ಅದು. ರಾಮ ಭಜನೆಗೆ ನೀವು ಹಾಡಿ. ಓಕೆ, ಪೂರ್ತಿ ಭಜನೆಗೆ ರಾಮ ಬರಬೇಕು. ರಾಮ 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 ಹಾಡಿ. ಭಜನೆಗೆ ಇನ್ನು 4 ಸಲ. ಲಕ್ಷ್ಯ ಬೇಡ, ಲಕ್ಷ್ಯ ಬೇಡ, ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ. ಒಟ್ಟಿಗೆ ಹಾಡಿ. ಭಜನೆಗೆ ಭಜನೆಗೆ 4 ಸಲ ಹೇಳಿ ನಿಲ್ಲಿಸಿ. ಭಜನೆಗೆ ಇನ್ನೆರಡು ಸಲ. ಓಕೆ, 1 2 3 4. ರಾಗ ತಾಳ
ಭಜನೆಗೆ ಬರಲಿ ರಾಗ ತಾಳ ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಶ್ರೀರಾಮ ರಾಮ 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 ಪ್ರಾರಂಭ ಮಾಡೋಣ ಶ್ರೀರಾಮ. ಮುಕ್ತಾಯ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ, ಭಜನೆಗೆ ರಾಮ 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 ಸೀತಾ ರಾಮ 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 ರಾಮ. ಸ್ಪೀಡ್ ಮಾಡ್ಕೊಳ್ಳಿ. ರಾಮ 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 ಸೀತಾ. ಇನ್ನು 2 ಸಲ ಆಯ್ತಲ್ಲ, ಇನ್ನು ಸ್ಪೀಡ್ ಜಾಸ್ತಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಆ ಸ್ಪೀಡನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಿರಲ್ಲ, ಅದನ್ನು 2 ಸಲ ಹಾಡಬೇಕು. ಏನು ಸ್ಪೀಡ್ ಮಾಡಿದ್ದೀರಿ ಅದನ್ನು 2 ಸಲ ಹಾಡಬೇಕು. ಅರ್ಥ ಆಯ್ತಾ? ಇದು ಇಷ್ಟು ಹಾಡ್ಬೋದಾ? ಗಟ್ಟಿ ಹೇಳಿ. ಇಲ್ಲಿ ಯಾರಿಲ್ಲ, ನಾವೇ ಇರೋದು, ನಮ್ಮದೇ ಪ್ರಪಂಚ ಇದು ಅಲ್ವಾ? ಇಲ್ಲಿ ಯಾರಿಲ್ಲ, ಇದು ನಮ್ಮದೇ ಕುಟುಂಬ. ಆಯ್ತಾ? ಯಾವ ಕುಟುಂಬ? ಧರ್ಮಸ್ಥಳದ ಭಜನಾ ಕಮ್ಮಟದ ಕುಟುಂಬದ ಸದಸ್ಯರು ನಾವೆಲ್ಲ, ಬೇರೆ ಯಾರಿಲ್ಲ ಇಲ್ಲಿ ಅಲ್ವಾ? ಏನಿದ್ರು ನಮ್ಮೊಳಗೆ ಅಲ್ವಾ? ಇಲ್ಲಿ ಭೇದ ಭಾವ ಇಲ್ಲ ಅಲ್ವಾ? ಮೇಲು ಕೀಳಿಲ್ಲ, ಕಪ್ಪು ಬಿಳುಪು ಇಲ್ಲ ಅಲ್ವಾ? ಎಲ್ಲ ಸಮವಸ್ತ್ರದಲ್ಲಿದ್ದೇವೆ ನಾವು ಅಲ್ವಾ? ಅಲ್ಲ, ನೀವಲ್ಲ ಆಗಲಿ. ಆ ಮನಸ್ಸು ಒಂದೇ ರೀತಿ ಇರಬೇಕು. ನಾವು ಇಲ್ಲಿ ರಾಮನನ್ನ ಅಲ್ವಾ, ಇಲ್ಲಿ ಹೇಳಿದಾರಲ್ವಾ, ರಾಗ ತಾಳ ಎಲ್ಲ ಬೇಡ ಅಂತ ಹೇಳಿದಾರಲ್ವಾ. ಮತ್ತೆ ಯಾಕೆ ಇದೆಲ್ಲ ಇಟ್ಕೊಂಡಿದ್ದೀರಿ? ಇದೆಲ್ಲ ತಾಳ ಬೇಕು ಅಂತೆಲ್ಲ ಯಾಕೆ ಹೇಳ್ತೀರಿ ಅಲ್ವಾ? ಅಲ್ವಾ? ರಾಮನನ್ನ ಕಾಣಬೇಕಾದ್ರೆ ಮಾತ್ರ, ಆಯ್ತಾ, ನಮ್ಮ ನಾಲಿಗೆಯಲ್ಲಿ ರಾಮನಾಮ ಬರಲಿ ಅಂತ ಅಲ್ವಾ? ಗೊತ್ತುಂಟಲ್ಲ ನಿಮಗೆ ವಾಲ್ಮೀಕಿಯ ಕತೆ ಹೇಳಬೇಕು ಅಂತಿಲ್ವಲ್ಲ? ಗೊತ್ತಿದೆಯಲ್ಲ? ವಾಲ್ಮೀಕಿ ಗೊತ್ತಿದೆಯಾ? ಮಹಾಭಾರತದಲ್ಲಿ ಬರ್ತಾರೆ ಅವರು ಅಲ್ವಾ? ಅಲ್ವಾ? ಮಹಾಭಾರತದಲ್ಲಿ ಅವರ ಕತೆ ಇದೆ, ವಾಲ್ಮೀಕಿ ಅವರದು. ರಾಮಾಯಣದಲ್ಲ? ಸರಿ ಸರಿ ಸರಿ, ಹಾಗೆ ಅಲ್ವಾ? ಅಲ್ಲ, ಒಟ್ಟಿಗೆ ನಾವು ಹೇಳುವಾಗ ಒಟ್ಟಿಗೆ ಹೇಳೋದು ಹೌದೌದೌದು ಅಂತ ಅಲ್ವಾ? ಸರಿ, ಓಕೆ, ಮುಂದುವರಿಸೋಣ. ಕೂತ್ಕೊಳ್ತೀರಾ? ಇನ್ನೊಂದು ಹಾಡು ಹಾಡೋಣ. ಇದನ್ನು ಹಾಡಬೇಕಾ? ಏನಾದರೂ ಸಂಶಯ ಇದೆಯಾ? ಇದು ಪ್ರಾರಂಭದ ಹಾಡನ್ನು ಕೊನೆಯಲ್ಲಿ ಹಾಡ್ತಾ ಇದ್ದೇವೆ ನಾವೀಗ ಅಲ್ವಾ? ಇದೆಲ್ಲ ಪ್ರಾರಂಭ. ಹೌದು, ಸರಿ. ನೋಡಿ, ನಿಮ್ಮನ್ನು ಗಮನಿಸಿಕೊಂಡಿದ್ದಾರೆ. ಸ್ವಾಮೀಜಿಯವರು ಹೇಳಿದರು, ನೀವು ತಾಳ ಸರಿ ಹಾಕ್ತಾ ಇಲ್ಲ ಅಂತ. ನಾವು ನೋಡಿದೆವು ಅಲ್ವಾ? ಇಷ್ಟು ದಿವಸದಿಂದ ನಾವು ತಾಳವನ್ನು ಕಲಿತು ಇನ್ನೂ ತಾಳ ನಾವು ಸರಿ ಹಾಕ್ತಾ ಇಲ್ಲ ಅಂದರೆ ಆದಿ ತಾಳ ಅಲ್ವಾ? ಹೌದು, ಸ್ಪೀಡ್ ಹೋಗುವಾಗ ಸ್ಪೀಡ್ ಬೇಕು ನಮಗೆ, ಜೊತೆಗೆ ಸ್ಪೀಡ್ ಬರುವಾಗ ಹೀಗೆ ಇಷ್ಟೇ. ಪ್ರಾರಂಭ ಹೇಗಿರುತ್ತೆ? ಭಜನೆಗೆ ಪ್ರಾರಂಭ ಮಾಡು. ಈ 3 ಪೆಟ್ಟು ಅಲ್ಲಿಗೆ ನಿಲ್ಲಬೇಕು ಅಷ್ಟೇ, ಅದು ಮುಂದೆ ಹೋಗಬಾರ್ದು. ಅದಲ್ಲಿ ನಿಲ್ಲೇಬೇಕು. ಯಾಕಂದರೆ ಹಿಡ್ಕೊಳ್ಳಿ, ಹೀಗೆ ಗಟ್ಟಿ ಹಿಡ್ಕೊಳ್ಳಿ, ಓಡ್ತದೆ ಅಂದರೆ ಅಲ್ವಾ? 3 ಪೆಟ್ಟಾಗಿ ಅಲ್ಲೇ ಹಿಡ್ಕೊಳ್ಳಿ ಅಲ್ವಾ? ಅದನ್ನು ಗಮನಿಸಿಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಭಜನೆ
ಭಜನೆಗೆ ಮೇಯ್ನ್ ಮುಖ್ಯವಾಗಿ ಬೇಕಾದ್ದು ತಾಳ. ಏನು ಬೇಕಾದರೂ ಹಾಡಿ ನೀವು, ತಾಳವೇ ಬೇಕಾದ್ದು. ಯಾರು ಸಂಗೀತ ನೀವು ಕಲ್ತಿದ್ದೀರಾ, ರಾಗ ಗೊತ್ತಾ, ಯಾರು ಕೇಳೋದಿಲ್ಲ ನಿಮ್ಮ ಹತ್ರ. ಅಲ್ಲಿ ತಪ್ಪಿದರೆ ಆ ಗೊತ್ತಿಲ್ಲದವನಿಗೆ ಕೂಡ ಗೊತ್ತಾಗದ ಅವರು ಭಜನೆ ತಪ್ಪಿದ್ರು ಅಂತ ಅಲ್ವಾ. ತಾಳ ಒಂದು ಸರಿಬೇಕು, ಆಯ್ತಾ? ಒಮ್ಮೆ ತಾಳದಲ್ಲಿ ಹಾಡೋಣ. ಎಲ್ಲರೂ ಹಾಕ್ಬಿಡಿ, ಯಾರಿಗೆ ಗೊತ್ತಿದೆ ಅವ್ರು ಮಾತ್ರ ಹಾಕಿ, ಇಲ್ಲದ್ರೆ ತೊಡೆಗೆ ಹಾಕಿ, ಇಲ್ಲಿ ಪೆಟ್ಟು ಅಷ್ಟೇ, 3 ಪೆಟ್ಟು. ಭಜನೆಗೆ, ಓಕೆ, ಭಜನೆಗೆ ಹೇಳುವ 3 ಪೆಟ್ಟಾಯ್ತು ನೋಡಿ. ಭಜನೆಗೆ ನೋಡಿ 3 ಆಯ್ತಲ್ಲಿ. ಪ್ರಾರಂಭ ಅಲ್ವಾ, ಮಾಡೋಣ ಅಲ್ಲೇ ಇದೆ ಒಂದೊಂದು ಪದಕ್ಕೂ ಅಲ್ವಾ. 1 2 3 4 ಭಜನೆಗೆ. ಸರಿ ಹಾಕಿ ಎಲ್ಲರೂ, ಎದುರು ಕಾಣಲಿ ತಾಳ ನೋಡಿ, ನಾನು ಹಾಕ್ತಾ ಇದ್ದೇನೆ. ಭಜನೆಗೆ ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಯಾವ ಭಜನೆಗೆ? ತಾಳಕ್ಕೆ ಬೇಕಾಗಿದ್ದು. ಭಜನೆಗೆ ಮಾಡಬೇಕು ಶ್ರೀರಾಮ. ಸ್ಪೀಡ್ ಮಾಡಿ, ಸ್ಪೀಡ್ ಮಾಡಿ, ಒಂದೇ ರೀತಿ ಬರಲಿ ತಾಳ. ಶ್ರೀರಾಮ ಶ್ರೀರಾಮ, ಕೊನೆಯದು ರಾಮ 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 ಸೀತಾ. ನೋಡಿ ಸರಿ ಇದೆಯಾ? ರಾಮ ರಾಮ. ನೆಕ್ಸ್ಟ್ ಇದು ಸ್ಪೀಡ್ ಇನ್ನು ಜಾಸ್ತಿ ಜಾಸ್ತಿ. ರಾಮ ರಾಮ, ಇನ್ನೊಮ್ಮೆ ಹಾಗೆ, ಇನ್ನೊಮ್ಮೆ. ಇನ್ನಿಂದ ನೋಡಿ ಜಾಸ್ತಿ. ರಾಮ 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 ರಾಮ, ಇನ್ನೊಮ್ಮೆ ಹಾಗೆ ಹಾಗೆ ಹಾಗೆ. ಇನ್ನು ಜಾಸ್ತಿ ಮಾಡೋಣ. ರಾಮ 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 ರಾಮ. ಇನ್ನೊಮ್ಮೆ ಹಾಗೆ, ಇನ್ನು ಜಾಸ್ತಿ ಮಾಡಬೇಕು. ರಾಮ 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 ರಾಮ. ಓಕೆ ಓಕೆ. ರಾಮ 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 ರಾಮ, ಇನ್ನು ಜಾಸ್ತಿ. ರಾಮ 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 ರಾಮ. ಶ್ರೀರಾಮಚಂದ್ರ ಕೀ. ಸರಿ ಹಾಕಿದ್ದೀರಾ ತಾಳ? ಸ್ಪೀಡ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಮಾಡ್ಬೋದಲ್ಲ ಆ ರೀತಿ. ಅಷ್ಟು ಬೇಡ, ಕೊನೆಯ 3 ಹಂತದಲ್ಲಿ ನಿಲ್ಲಿಸೋಣ ನಾವು, ಆಯಿತಾ? ಸರಿ. ಏನಾದರೂ ಡೌಟ್ಸ್ ಇದೆಯಾ? ಸಂಶಯ ಇದೆಯಾ? ಸಾಕಾ? ಓಕೆ. ಬರ್ತಾನೆ ದೇವರು, ಕರೀರಿ ಅಲ್ವಾ? ಕರೆಯೋದು ಬೇಡ, ಬಂದಿದ್ದಾನೆ ಅಲ್ವಾ? ಯಾರು? ದೇವ ಬಂದ.
ಎಲ್ಲರೂ ಗಮನಿಸಿ, ಯಾರು ಇಲ್ಲಿ ಅಭ್ಯಾಸ ಆಗುವಾಗ ನೀವು ಮಾತಾಡಬೇಡಿ, ಅದು ಲೈವಲ್ಲಿ ಬರ್ತಾ ಇರ್ತದೆ. ಎಲ್ಲರೂ ನೀವೇನು ಅಭ್ಯಾಸ ಮಾಡ್ತಿದ್ರು ಅದನ್ನು ಮನನ ಮಾಡ್ಕೊಳ್ಳಿ, ಮನಸ್ಸಿಗೆ ತಗೊಂಡು ಬನ್ನಿ. ನೀವು ಅಲ್ಲಿ ಮಾತಾಡಲಿಕ್ಕೆ ಹೋಗಲೇಬೇಡಿ, ಆಯಿತಾ? ಎಲ್ಲರೂ ಗಮನಿಸಿ. ಓಕೆ. ದೇವ ಬಂದಾನು ಸ್ವಾಮಿ ಬಂದಾನು ಕೇಳಿದ್ದೀರಾ ಅಲ್ವಾ? ತುಂಬ ಅದ್ಭುತವಾದಂತಹ ಕೀರ್ತನೆ ಅದು. ಹಾಡದವರಿಲ್ಲ ಈ ಭಜನಾ ಕಮ್ಮಟದಲ್ಲಿ. ಅದೊಂದು ಟ್ರೇಡ್, ಅದು ಒಂದು ನೇಮ್, ಫೇಮ್, ಅದು ಫೇಮಸ್, ಅದು ಹೆಸರು ಇದೆ, ಅದಕ್ಕೆ ಪ್ರಸಿದ್ಧಿಯೂ ಆಗಿದೆ. ಆಯ್ತಲ್ಲ? ಎಲ್ಲ ಹಾಡುಗಳಷ್ಟೇ. ಇದು ಯಾರು ಎಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದ್ದು ನೆನಪಾಗುತ್ತೆ ನಮಗೆ, ಆಯಿತಾ? ಕಲ್ಯಾಣಿ ರಾಗ, ಆಯಿತಾ? ಆಗ ಹಾಡಿದ್ವಲ್ಲ ನಾವು, ಯಾವುದೇ ರಾಗ ಹೇಳಬಾರ್ದು ಅಂತ ಹೇಳಿದ್ದಾರೆ ಅದರಲ್ಲಿ, ಅಲ್ವಾ? ಅಲ್ವಾ? ಮಾಯಾ ಮಾಳವ ಗೌಳ ಅಂತ ಹೇಳ್ತಾರೆ ಅದಕ್ಕೆ, ಆಯಿತಾ? ಮಾಯಾ ಮಾಳವ ಗೌಳ, ಆಯಿತಾ? ಭಜನೆಗೆ ಪ್ರಾರಂಭ ಮಾಡೋಣ. ಹೇಳಬಾರ್ದು ಹೇಳಿದ್ದಾರೆ, ನಿಮಗೆ ಹೇಳಿದೆ ಗುಟ್ಟಲ್ಲಿ, ಆಯಿತಾ? ಎಲ್ಲರೂ ನೋಡ್ತಾರೆ ಗುಟ್ಟೇನಿದೆ ಅಲ್ವಾ? ಅಲ್ವಾ? ಓಕೆ, ಇದು ಕಲ್ಯಾಣಿ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶ್ರೀಕಾಮಣಿ ಬಂದಾನೋ. ಇಷ್ಟೇ ಇರೋದು, ಆಯ್ತಾ? ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶ್ರೀಕಾಮಣಿ ಬಂದನು. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶ್ರೀಕಾಮಣಿ ಬಂದನು. ಉರಗ ಶಯನ ಬಂದ ಗರುಡ ಗಮನ ಬಂದ, ಉರಗ ಶಯನ ಬಂದ ಗರುಡ ಗಮನ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶ್ರೀಕಾಮಣಿ ಬಂದನು. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶ್ರೀಕಾಮಣಿ ಬಂದನು. ಅದೇ ರೀತಿ ಇದೆ ಅಷ್ಟೇ. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ಈ ರೀತಿ ಇದೆ ಮಧ್ಯದಲ್ಲಿ ಹಾಡಲಿಕ್ಕೆ, ಆಯ್ತಾ? ದೇವ ಬಂದ ನಮ್ಮ ಗಟ್ಟಿಯಾಗಿ ಬಲ್ಲಿ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ಸ್ವಾಮಿ ಬಂದಾನೋ, ಬಂದಾನೋ ಬಂದಾನೋ. ಹಾಡಿಯಲ್ಲ, ಬಂದಾನೋ ಬರ್ಬೇಕದು. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ಸ್ವಾಮಿ ಬಂದಾನೋ, ದೇವರ ದೇವ ಶ್ರೀಕಾಮಣಿ
ಬಂದನು ಶಿಖಾಮಣಿ ಬಂದನು ಶಿಖಾಮಣಿ ಬಂದನು. ಅರ್ಥ ಆಯ್ತಾ? ಹಾಡ್ಬೋದಾ? ಸಂಗತಿಗಳು ಹಾಡ್ಲಿಕ್ಕೆ ಆಗ್ತದ? ಕಷ್ಟವ? ಅಷ್ಟು ಬೇಡವಾ? ಬಂದಾನು ಬೇಡವಾ? ಬಂದಾನು ದೇವ ಬಂದಾನಮ್ಮ ಸ್ವಾಮಿ ಬಂದಾನು. ದೇವರ ದೇವ ಶಿಖಾಮಣಿ ಬಂದನು. ಸುಲಭ. ದೇವ ಬಂದಾನಮ್ಮ ಸ್ವಾಮಿ ಬಂದಾನು. ಹಾಡ್ಬೇಕು, ಆದ್ರೂ ಕೂಡ ಹಾಡ್ಲಿಲ್ಲ ಅಂದ್ರೆ ದೇವರ ದೇವ ಶಿಖಾಮಣಿ ಬಂದನು. ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ. ಸ್ವಾಮಿ ಬಂದಾನೋ ಅದು ಬರ್ಬೇಕಲ್ಲಿ. ಎಷ್ಟು ಸಲ? ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ. ಅಲ್ಲಿಗೆ ಮತ್ತೆ ಕೊಡ್ಬೇಕು. ಆಯ್ತಾ? 1 2 3 4 ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ. ಮಾಡ್ಬೋದಾ? ಬರ್ತದ ನಾಲಿಗೆಯಲ್ಲಿ ಬರೋ ಫಾಸ್ಟ್ ಕಟಕ ಬರಬೇಕದು. ಓಕೆ, ಈ ಪಲ್ಲ ಇಷ್ಟನ್ನು ಹಾಡಿ ಅದು ಬರಬೇಕು ಕೂಡಲೇ. ಹಾಡ್ಬೋದಾ? ಯಾರಿಗೆ ಕಷ್ಟ ಆಗ್ತದೆ ಅವ್ರು ನಿಲ್ಲಿ. ಆಯ್ತಾ? ನಿಲ್ಲಿ, ತೊಂದರೆ ಇಲ್ಲ. ನೀವು ಹಾಡೋದನ್ನು ನೋಡಬೇಕು ನಾವು. ನಿಲ್ಲಿ, ಕಷ್ಟ ಆಗುವವರು ನಿಲ್ಲಿ, ಎಲ್ಲರೂ ಅಲ್ಲ. ಆಯ್ತಾ? ಯಾರಿಗೆ ತುಂಬ ಅಲ್ವಾ ಇದೆ, ನಮಗೂ ಇದೆ, ಸ್ವಲ್ಪ ನೋವಿದೆ, ಇದು ಇರ್ತದೆ, ಸಾಮಾನ್ಯ ಅದು. ಹೇಗೆ ಶುರು ಮಾಡೋದು? ದೇವ ಬಂದಾನಮ್ಮ ಸ್ವಾಮಿ ಬಂದಾನು. ಇನ್ನೊಮ್ಮೆ. ದೇವರ ದೇವ ಶಿಖಾಮಣಿ ಬಂದನು. ಸರಳ ಮಾಡಿ ಕೊಟ್ಟಿದೆ, ಹಾಡಬೇಕು. ದೇವರ ದೇವ ಶಿಖಾಮಣಿ ಬಂದನು. ಓಕೆ. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ಎಲ್ಲೋಯ್ತದು? ಹೀಗೆ ಹಾಡಿ ತಾಳ ಹಾಬೇಡಿ, ತಾಳ ಬೇಡ. 1 2 3 4 1 2 3 4 1 2 3 4 1 2 3 4 ಅಲ್ಲಿಗೆ ಆಯ್ತು. ಹಾಡಿ. ದೇವ ಬಂದ ನಮ್ಮ ದೇವ ಬಂದ, ನಮ್ಮ ದೇವ ಬಂದ ನಮ್ಮ ದೇವ ಬಂದ, ನಮ್ಮ ದೇವ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದಾನು ತಗೊಳ್ಬೇಕು ಅದಕ್ಕೆ. ಓಕೆ. 1 2 3 4 ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ಇದು ಹಾಡದೆ ಮುಂದೆ ಹೋಗೋದಿಲ್ಲ. ಆಯ್ತಾ? ಯಾರಾದರೂ ಒಬ್ರು ಹೇಳಿ, ಅರ್ಥ ಆದವರು ಹೇಳಿ. ನಾನು ಹೇಳ್ತೇನೆ ಹೇಳುವವರು ಹೇಳಿ, ಗಟ್ಟಿ ಹೇಳಿ. ಶ್ರುತಿ ಇಲ್ಲ ಇದ್ರೂ ತೊಂದರೆ ಇಲ್ಲ. ಅದಲ್ಲ ಸಮಾಪ್ತಿ. ಅಲ್ಲಿ ನಮ್ಮ ತಗೊಳ್ಬೇಕು ನೋಡಿ. 4 ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಗೊತ್ತಾಯ್ತಾ? ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ
ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಓಕೆ, ಹಾಡಿ. ಓಕೆ, ಸರಿ ಹಾಡಿದ್ದಾರೆ, ಸಾಕು. ಅದು ಗೊತ್ತಾದರೆ ಸಾಕು, ಯಾಕಂದ್ರೆ ಅದೇ ಮೇನ್. ಸರಿ ತಾಯಂದಿರು, ಹಾಡಿ. ಮುಗಿಸ್ಬೇಕಿದು ಬೇಗ. ಇಲ್ಲ, ಅವರು ಹಾಡ್ತಾರೆ, ಹೇಳಿ. ನೋಡ್ಲಿಕ್ಕೆ ಏನಿಲ್ಲ, ಅಷ್ಟೇ. ದೇವ ಬಂದ ನಮ್ಮ ಸ್ವಾಮಿ, ದೇವ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ. ಸರಿ, ನಾಲ್ಕೆ. ಓಕೆ, ಸರಿ ಹಾಡಬೇಕು. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವರ ದೇವ ಸ್ವಾಮಿ ಬಂದ. ಎಸ್ ಅಲ್ವಾ? ಹೌದು. ಅದು ಫಾಸ್ಟ್ ಬರಬೇಕು. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಸ್ವಾಮಿ ಬಂದಾನು. ಸಾಕು, ಇನ್ನು ಸಾಕು 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 ಸಾಕು, ಎಲ್ಲರೂ ಸಾಕು. ಅಭ್ಯಾಸ ಮಾಡೋಣ, ಮತ್ತೆ ಹಾಡಿ. ನಿಮ್ಮ ಹತ್ತಿರ ನಾನು ಬರ್ತೇನೆ, ನೀವು ಕರೀರಿ, ಆಗ ಬರ್ತೇನೆ ನಾನು, ಆಯಿತಾ? ಯಾವಾಗಲೂ ನಾಳೆವರೆಗಿದ್ದೇನೆ ನಾನು, ಯಾವಾಗ ಗೊತ್ತಿಲ್ಲ, ಪರ್ಸನಲ್ ಆಗಿ ಬೇಕಾದರೆ ಬನ್ನಿ, ಇದ್ದೇನೆ ನಾನು, ಆಯಿತಾ? ಓಕೆ, ಒಮ್ಮೆ ಪಲ್ಲವಿ ಹಾಡ್ತೇನೆ, ಚರಣಕ್ಕೆ ಹೋಗೋಣ ಮತ್ತೆ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವ ಬಂದ ದೇವರ ದೇವ ಶ್ರೀಕಾಮಣಿ ಬಂದನು. ಇನ್ನೊಮ್ಮೆ ಹಾಡೋಣ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಹಾಡಬೇಕು. ದೇವರ ದೇವ ಶ್ರೀಕಾಮಣಿ ಬಂದನು. ಓಕೆ. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶ್ರೀಕಾಮಣಿ ಬಂದನು. ಉರಗಶಯನ ಬಂದ, ಉರಗಶಯನ ಬಂದ, ಗರುಡ ಗಮನ ಬಂದ, ಗರುಡ ಗಮನ ಬಂದ, ಉರಗಶಯನ ಬಂದ, ಗರುಡ ಗಮನ ಬಂದ. ನರಗುಲಿದವ ಬಂದ, ನಾರಾಯಣ ಬಂದನು, ನಾರಾಯಣ ಬಂದನು. ಗರುಡ ಗಮನ ಬಂದ, ಅಲ್ಲ, ಉರಗಶಯನ ಬಂದ, ಗರುಡ ಗಮನ ಬಂದ. ಗರುಡ ಗರುಡ ಗಮನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ. ನರಗೊಲಿದವ ಬಂದ, ನಾರಾಯಣ ಬಂದ. ಇನ್ನೊಮ್ಮೆ ಹಾಡೋಣ. ಉರಗಶಯನ ಬಂದ, ಗರುಡ ಗಮನ ಬಂದ, ನರಗುಲಿದವ ಬಂದ, ನಾರಾಯಣ ಬಂದ.
ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಹಾಡಿ ಅದನ್ನ. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವರ ದೇವ ಶಿಖಾಮಣಿ, ದೇವರ ದೇವ ಶಿಖಾಮಣಿ ಬಂದನು. ಅಂದರೆ ಇದು ಆಫಲ್ಲಿ, ಅಂದರೆ ತಾಳ ಹಾಕಿದ ಮೇಲೆ ತಗೊಳ್ಳು. ದೇವ ಯಾವುದು? ದೇವರ ದೇವ. ಓಕೆ, ಒಂದು ಟೀ ಬ್ರೇಕ್, ಅನಂತರ ಮುಂದುವರಿಸೋಣ. ಎಲ್ಲ ಅಭ್ಯಾಸ ಮಾಡಬೇಕು, ಒಂದು ಶ್ರುತಿ ಇಟ್ಟುಕೊಂಡು. ಹೀಗೆ ನಾನು ತಪ್ಪು ತಪ್ಪು ಹಾಡ್ತಾ ಇದ್ದೆ ಅಂತ, ಹಾಗೆ ಇದನ್ನು ಹೀಗೆಲ್ಲ ಮಾಡಿ ಕಲಿತು ಸರಿಯಾದ ಅಲ್ವಾ? ನಿಮ್ಮ ಹಾಗೆ ಕೂತ್ಕೊಳ್ತಾ ಇದ್ದೆ ನಾನು ಭಜನೆಗೆ. ನೀವಿನ್ನು ಹೋಗಿ ಊರಲ್ಲಿ ಹೇಳಿಕೊಡ್ಬೇಕಲ್ವಾ ಅಲ್ವಾ? ಸರಿ, ಕಲ್ತ್ಕೊಳ್ಳಿ ಅಲ್ವಾ? ದೇವ ಬಂದ ಸ್ವಾಮಿ, ದೇವ ಬಂದ ಸ್ವಾಮಿ ಬಂದ, ಸ್ವಾಮಿ ಬಂದ. ದೀರ್ಘ ಎಲ್ಲ ಇರಲಿ. ದೇವರ ದೇವ ಶಿಖಾಮಣಿ ಬಂದನು, ಶಿಖಾಮಣಿ ಬಂದನು. ಅದಲ್ಲ, ಆ ಸೂಕ್ಷ್ಮ ವಿಷಯವನ್ನು ನೆನ್ಪಿಟ್ಕೊಡಿ, ಅಷ್ಟೇ ಇರೋದು, ಮತ್ತೇನಿದೆ ಅಲ್ವಾ? ಉರಗಶಯನ ಬಂದ, ಗರುಡ ಗಮನ ಬಂದ, ನರಗುಲಿದವ ಬಂದ, ನಾರಾಯಣ ಬಂದ, ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ದೇವರ ದೇವ ಶಿಖಾಮಣಿ ಬಂದ,
ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದ. ನಮ್ಮ ದೇವ, ನಮ್ಮ ದೇವ ಬಂದ, ಮಂದರೋದ್ಧರ ಬಂದ, ಮಾಮನೋಹರ ಬಂದ, ಮಾಮನೋಹರ ಬಂದ, ವೃಂದಾವನ ಪತಿ ಗೋವಿಂದ ಬಂದನು, ಮಂದರೋತ್ತರ ಬಂದ, ಮಾಮನೋಹರ ಬಂದ, ಮಾಮನೋಹರ ಬಂದ, ವೃಂದಾವನ ಪತಿ ಗೋವಿಂದ ಬಂದನು, ಮಂದರೋದರ ಬಂದ, ಮಾಮನೋಹರ ಬಂದ, ಮಂದರೋದರ ಬಂದ, ಮಾಮನೋಹರ ಬಂದ, ವೃಂದಾವನ ಪತಿ ಗೋವಿಂದ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದನು, ನಕ್ರಹರನು ಬಂದ, ಚಕ್ರಧರನು ಬಂದ, ನಕ್ರಹರನು ಬಂದ, ಚಕ್ರಧರನು ಬಂದ, ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದ, ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದಾನು. ಅಯ್ಯೋ, ಯಾಕೆ ಹಾಡುವುದಿಲ್ಲ ನೀವು? ಹಾಡುದಿಲ್ವಾ? ಹಾಡ್ತಾ ಇದ್ದೀರಾ? ಸಂಶಯ ಅಲ್ವಾ? ನೀವು ಹೇಳಬೇಕು ಹಾಡ್ತಾ ಇದ್ದೇವೆ, ನಿಮಗೆ ಕೇಳಿಸೋದಿಲ್ಲ ಅಂತ ಅಲ್ವಾ? ಸ್ವಲ್ಪ ಜೋರು ಹಾಡಿ. ಯಾವುದು? ನಕ್ರಹರನು ಬಂದ, ಮತ್ತೆ ಚಕ್ರಧರನು ಬಂದ. ನೀವು ಮೆತ್ತಗೆ ಹಾಡಿ, ತೊಂದರೆ ಇಲ್ಲ. ಆಗೇನು ಹಾಡಿದೆ ಹಾಗೆ ಹಾಡಿ, ಆಯ್ತಾ? ಹಾಂ, ಅಂದರೆ ನಾವು ಈಗ 100ಕ್ಕೆ 100 ಕೊಡ್ತಾ ಇದ್ದೇವೆ, ಆಗ 50 ಕೊಟ್ಟದ್ದು ನಾವು 50. ಚಕ್ರ ನಕ್ರಹರನು ಬಾದ, ಚಕ್ರಧರನು ಬಾದ, ನಕ್ರಹರನು ಬಾದ, ಚಕ್ರಧರನು ಬಾದ, ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನು, ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನು. ಎಲ್ಲರೂ ಹಾಡಿ. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದನು.
ದೇವರ ದೇವಾ ಶಿಖಾಮಣಿ ದೇವ ಹಾಡಿ. ದೇವ ಬಂದ ಅಲ್ಲ, ದೇವ ಬಂದ ನಮ್ಮ ಸ್ವಾಮಿ ಬಂದನ ಬರಬೇಕಲ್ಲಿ. ಅಲ್ಲಿ ದೇವ ಅದು ಆಗದಿದ್ರೆ ತೊಂದರೆ ಇಲ್ಲ, ಆಯ್ತಾ? ದೇವ ಬಂದ ನಮ್ಮ, ದೇವ ಬಂದ ನಮ್ಮ ಸ್ವಾಮಿ ಬಂದನು, ಅದು ಬರಬೇಕು. ಹಾಡ್ತೀರಾ ಇನ್ನೊಮ್ಮೆ? ತುಂಬ ಟ್ವಿಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಸಂಗತಿಗಳು ಬೇಡ, ಆಯ್ತಾ? ಭಜನೆ ಯಾವತ್ತೂ ಸರಳವಾಗಿ ಇರಬೇಕು, ಆಯ್ತಾ? ನಾನು ಎಷ್ಟು ಮನೋಧರ್ಮವನ್ನು ಇಟ್ಟುಕೊಂಡು ಹಾಡ್ತೇನೋ ಅದು ನನ್ನ ಸಾಮರ್ಥ್ಯ ಆಗಿರ್ತದೆ. ಎಲ್ಲರೂ ಹಾಗೆ ಹಾಡ್ತಾರೆ ಅಂತಲ್ಲ, ನಿಮ್ಮ ಹಾಗೆ ನನಗೆ ಹಾಡಲಿಕ್ಕೆ ಸಾಧ್ಯ ಇಲ್ಲ. ಇವರ ಹಾಗೆ ಅವರು ಹಾಡಿ ತೋರಿಸಿದ್ರು, ಅವ್ರ ಹಾಗೆ ಹಾಡಲಿಕ್ಕೆ ನಾನು ಸಾಧ್ಯ ಇಲ್ಲ ಅಲ್ಲ. ನನ್ನದೇ ಆದಂತಹ ಒಂದು ಪದ್ಧತಿ ಇದೆ ಅಲ್ವಾ? ಅದನ್ನೇನು ಹೇಳ್ತಾರೆ? ಸ್ವಧರ್ಮ. ಏನು ಹೇಳ್ತಾರೆ? ಧರ್ಮ. ಯಾವುದು? ಸ್ವಧರ್ಮ. ಸ್ವ ಅಂದ್ರೆ ಸ್ವಭಾವ ಸಹಜವಾಗಿ ಬಂದಿರುವಂಥದ್ದು, ಅದನ್ನ ಯಾವತ್ತೂ ಬಿಟ್ಟು ಕೊಡಕೂಡದು, ಆಯ್ತಾ? ನೀವು ಹುಟ್ಟಿಂದ ಏನಿದ್ದೀರೋ ಅದನ್ನೇ ಮಾಡಬೇಕು, ಅದರಿಂದ ಭಗವಂತ ತೃಪ್ತಿ ಹೊಂತಾನೆ ಅಲ್ವಾ? ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ಹಾಡ್ಬೋದಲ್ಲ ಈಗ? ಓಕೆ ಅಲ್ವಾ? ಓಕೆ, ನೀವು ಹಾಡಿ, ಮತ್ತೆ ಅವರು ಹಾಡ್ತಾರೆ, ಮತ್ತೆ ಮುಂದಿನ ಚರಣಕ್ಕೆ ಹೋಗೋಣ. 1 2 3 4 1 2 3 4. ಪೂರ್ತಿ ಮಾಡಿ ಅಷ್ಟು. ಇನ್ನೊಮ್ಮೆ ಹಾಡಲಿ, ಮತ್ತೆ ನೀವು. ಓಕೆ, ರೆಡಿ? ಸರಿ ಹಾಡಬೇಕು ಎಲ್ಲರೂ, ನೇರ. ದೇವ ಸಾಲು ಸಾಲು, ಇನ್ನು ಬರಬೇಕು, ಇನ್ನು ಬರಬೇಕು. ದೇವ ಬಂದ 1 2 3 4. ದೇವರ ದೇವಾಶಿಕಾ, ಅದು ಬರಬೇಕಾಯ್ತಾ? ದೇವರ ದೇವಾಶಿಕಾಮಣಿ. ಓಕೆ, ಸರಿಯಾಗಿದೆ. 1 2 3 4. ದೇವ ಸರಿ ಆಯ್ತಾ? ಸ್ವಲ್ಪ ಅಲ್ವಾ? ಇನ್ನೊಮ್ಮೆ ಹಾಡುವ, ಇನ್ನೊಮ್ಮೆ. ಓಕೆ, ಅದು ತಾಳ ಬಿಡಬೇಡಿ, ಇವರು ಬಿಟ್ಟರು ಅಂತಾರೆ, ನೀವು ಬಿಡಬೇಡಿ, ಆಯಿತಾ? ಅವ್ರು ಕಾಯ್ತಾರೆ, ನೀವು ಎಲ್ಲಿ ತೆಗಿತೀನಿ ಅಲ್ಲಿ ತಗೊಳ್ತಾರೆ ಅವರು, ನಿಮಗೆ ಪಿಕಪ್, ನಿಮ್ಮನ್ನು ಪುಷ್ ಮಾಡ್ತಾರೆ. 1 2 3 4. ಸರಿ ಆಯ್ತಲ್ವಾ? ಓಕೆ. ಪಕ್ಷಿ ವಾಹನ ಬಂದ, ಇನ್ನೊಮ್ಮೆ. ಲಕ್ಷ್ಮೀ ರಮಣ ಬಂದ, ಮೇಲೆ ಕೆಳಗೆ ಆಗಬೇಕು. ಸಾಹಿತ್ಯ ಅಲ್ಲಿ ಬದಲಾವಣೆ ಮಾಡಿಕೊಳ್ಳಿ, ಆಯ್ತಾ? ಲಕ್ಷ್ಮೀರಮಣ ಮೇಲೆ ಹೋಗಬೇಕು, ಲಕ್ಷ್ಮಣಾಗ್ರಜ ಕೆಳಗೆ ಬರಬೇಕು. ಬರಿಬೇಕು ಅಂತ, ಬರಬೇಕು ಅಂತ ಅಲ್ಲ. ಓಕೆ, ಬರದ್ರ ಬಾಣ ಮಾರ್ಕ್ ಹಾಕಿ, ಇದು ನೀನಿಲ್ಲಿ ನಾನಲ್ಲಿ ಅಂತ, ಆಯ್ತಾ? ಪಕ್ಷಿ ವಾಹನ ಬಂದ,
ಲಕ್ಷ್ಮೀ ರಮಣ ಬಂದ, ಲಕ್ಷ್ಮೀ ರಮಣ ಬಂದ, ಪಕ್ಷಿ ವಾಹನ ಬಂದ, ಲಕ್ಷ್ಮೀ ರಮಣ ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮಣಾಗ್ರಜ ಬಂದ, ಶ್ರೀ ಲಕ್ಷ್ಮಣಾಗ್ರಜ ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮಣಾಗ್ರಜ ಬಂದ, ಲಕ್ಷ್ಮಣಾಗ್ರಜ ಬಂದ. ಯಾರು ಲಕ್ಷ್ಮಣನ ಅಗ್ರಜ? ಲಕ್ಷ್ಮಣನ ಅಗ್ರಜ ಹನುಮಂತ. ಲಕ್ಷ್ಮಣನ ಅಗ್ರಜ ರಾಮ ಅಲ್ವಾ? ಅಲ್ವಾ? ಅಗ್ರಜ ಅಂದ್ರೆ ಅಲ್ವಾ? ಅಷ್ಟೇ. ಇನ್ನೊಮ್ಮೆ ಹಾಡೋಣ. 1 2 3 4. ಲಕ್ಷ್ಮೀ ರಮಣ ಬಂದ, ಲಕ್ಷ್ಮೀ ಲಕ್ಷ್ಮೀ ರಮಣ ಬಂದ. ಲಕ್ಷ್ಮಿ ಅಲ್ಲ, ಲಕ್ಷ್ಮಿ ಅಲ್ಲ, ಅದು ಲಕ್ಷ್ಮಿ. ಲಕ್ಷ್ಮಿ ಲಾ ಕೀ, ಅದಕ್ಕೆ ಕ್ಷ ಒತ್ತು ಮತ್ತೆ ಮಾವತ್ತು ಅಷ್ಟಿದೆ ಅಲ್ಲ. ಇದು ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಎಂಥದ್ದು? ಲಕ್ಷ್ಮೀ ರಮಣ ಬಾ. ಲಕ್ಷ್ಮೀ ರಮಣ ಯಾರು? ನಾವು ಹಾಗೆ ಕರೆದ ಅಭ್ಯಾಸನೆ. ಲಕ್ಷ್ಮೀ ಬಾ ಅಂತ, ಲಕ್ಷ್ಮೀ ಬಾ ಅಂತ ಅಲ್ವಾ? ಲಕ್ಷ್ಮೀ ರಮಣ. ಹಾ ಹೌದು, ಸರಿ ಹೇಳಿದ್ವಾ ಅಲ್ವಾ? ಪಕ್ಷಿ ವಾಹನ ಬಂದ, ಲಕ್ಷ್ಮೀ ರಮಣ ಬಂದ, ಪಕ್ಷಿ ವಾಹನ ಬಂದ, ಲಕ್ಷ್ಮೀ ನಾರಾಯಣ ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮಣಾಗ್ರಜ ಬಂದ, ಶ್ರೀ ಲಕ್ಷ್ಮಣಾಗ್ರಜ ಬಂದ. ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದ, ದೇವರ ದೇವ ಶ್ರೀಕಾಮಣಿ ದೇವ ಬಂದ. ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ, ನಿತ್ಯ ತೃಪ್ತನು ಬಂದ. ಯಾರು ಹಾಡುವುದಿಲ್ಲ, ಎಲ್ಲ ನಿಲ್ಲಿಸ್ತೇವೆ, ನೀವು ಹಾಡೋದು ಕೇಳ್ತೇವೆ ನಾವು. ಓಕೆ, ಹಾಡಿ ಹಾಡಿ. ನಿಗಮ ಗೋಚರ ನೀವು ಹಾಡಿ. ನಾಲ್ಕು ಜನ ಹಾಡಿದರು ಅಷ್ಟೇ, 4 ವಾಯ್ಸ್ ಕೇಳಿತು. ಇನ್ನು ಮಿಕ್ಕಿದ್ದು ಹಾಡಿ. ಲಕ್ಷ್ಮಣಾಗ್ರಜ ಬಾಂದ, ನಿತ್ಯ ತೃಪ್ತನು ಬಾಂದ, ಹಾಡಲಿಕ್ಕೆ ಬರ್ತದೆ ನಿಮಗೆ ಅಲ್ವಾ? ಹಾ. ನಗೆ ಮುಖ ಪುರಂದರ ವಿಠ್ಠಲ ಬಂದನು, ಪುರಂದರ ಪುರಂದರ ಮಾಡಬಾರ್ದು ಆಯ್ತಾ? ಪುರಂದರ ವಿಠ್ಠಲ ಬಂದನು. ಪೂರ್ತಿ ಹಾಡಿ, ಎಲ್ಲರೂ ಹಾಡಿ. 1 2 3 4. ಇನ್ನೊಮ್ಮೆ. ವಿಠ್ಠಲ ನಗೆ ಮುಖ ಪೂರ, ವಿಠ್ಠಲ ಠಾವನ್ನು ಪ್ರೆಸ್ ಮಾಡಬೇಕು.
ನಗೆ ಮುಖ ಪುರಂದರ ವಿಠಲ ಬಂದನು. ದೇವ ಗಟ್ಟಿ ಗಟ್ಟಿ ಗಟ್ಟಿ. One, two, three, four. ಸರಿ ಆಯ್ತಾ? ಇಷ್ಟೇ ಇರೋದು ಈ ಹಾಡು. ಅರ್ಥ ಆಯ್ತಲ್ಲ? ಒಂದೇ ರೀತಿಯಲ್ವ ಚರಣಗಳು ಅಲ್ವಾ? ಭಜನೆ ಅಂದರೆ ಹಾಗೆ ಆಯಿತಾ? ಭಜನೆ ಅಂದರೆ ನಾನು ಹಾಡಿದ್ದು ಏನು ಅಂತ ಅರ್ಥ ಆಗಬೇಕು, ಅದರಂತೆ ಎಲ್ಲರೂ ಹಾಡಬೇಕು ಅಂತ. ಸಾಮೂಹಿಕವಾಗಿ ಹಾಡೋದು ಭಜನೆ, ಸಮೂಹವಾಗಿ ಎಲ್ಲರೂ ಒಕ್ಕೊರಳಿಂದ ಅಲ್ವಾ? ಅಲ್ಲಿ ಏನವ ಹಾಡ್ತಾನೆ ಇವ ಹಾಡ್ತಾನೆ ಅದು ಯಾವುದಿಲ್ಲ. ನಾವೆಲ್ಲರೂ ಒಟ್ಟಿಗೆ ಹಾಡ್ತೇವೆ, ಒಂದೇ ಮನಸ್ಸಲ್ಲಿ ಹಾಡ್ತೇವೆ ಆಯಿತಾ? ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ವಿಭಜನೆ ಇಲ್ಲ ಅಲ್ವಾ? ಭಜನೆಯಿಂದ ಇಲ್ಲ, ನಾವೆಲ್ಲರೂ ಒಂದೇ ರೀತಿ ಹಾಡ್ತಾ ಇದ್ದೇವೆ. ಅದಕ್ಕೆ ಈ ರೀತಿ ನಾವು ಅಭ್ಯಾಸವನ್ನು ಮಾಡೋದು. ಆಯಿತಾ? ಹಾಡೋಣ ಒಮ್ಮೆ ಪೂರ್ತಿ. ಓಕೆ, ನಿಂತ್ಕೊಳ್ತೀರಾ? ಬೇಕಾ? ಬೇಡಲ್ಲ? ಬಾ ರೆಡಿ. ಯಾವಾಗ ಹೇಳಲಿಕ್ಕೆ ಕಾಯ್ತಾ ಇದ್ದೇವೆ ನಾವು ಅಲ್ವಾ? ಓ ರೆಡಿ. ನೀವು ನಿಮಗೆ ಬೇಕಾಗಿ ಭಜನೆ, ನೀವು ಏನು ಹೇಳ್ತೀರಿ ಹಾಗೆ ನಾವು, ನೀವು ಹೇಳಿದಾಗೆ ನಾವು ಕೇಳ್ತೇವೆ. ಹೇಳಿ, ಇನ್ನೇನು ಹೇಳುವ? ಕುಣಿಬೇಕಾ? ಹಾಂ ಹೌದು, ಡ್ಯಾನ್ಸ್ ಅಲ್ಲ ಆಯಿತಾ? ಭಜನೆಯನ್ನು ಯಾವತ್ತೂ ಕೂಡ ಡ್ಯಾನ್ಸ್ ಅಂತ ಹೇಳಬೇಡಿ ಆಯಿತಾ? ಕುಣಿತ ಅಂತಲೇ ಹೇಳಬೇಕು. ಅದಕ್ಕೊಂದು ಮರ್ಯಾದೆ ಇದೆ, ಗೌರವ ಇದೆ ಅಲ್ವಾ? ಡ್ಯಾನ್ಸ್ ಎಲ್ಲರೂ ಏನು ಮಾಡ್ತಾರೆ, ಡ್ಯಾನ್ಸ್ ಭಜನೆಯಲ್ಲಿ ಡ್ಯಾನ್ಸ್ ಮಾಡ್ತೇವೆ ಅಂತ ನಾವು ಅಲ್ವಾ? ಅದಾ ಕುಣಿತ ಮಾಡ್ತೇವೆ ಆಯಿತಾ? ಸರಿ, ಓಕೆ. ಸರಿ, ಓಕೆ. ಎಲ್ಲರೂ ಹಾಡಿ ಈಗ ಆಯಿತಾ? ಮತ್ತೆ ಒಂದೊಂದು ತಂಡ ಹಾಡಬೇಕು. ನಾವು 5 ಗಂಟೆಗೆ ಇನ್ನಷ್ಟೇ ಇರೋದು, ಸಮಯ ಮುಗೀತು ಆಯಿತಾ? ಬೇಗ ಸರಿ ಹಾಡಬೇಕು ಆಯಿತಾ? ತಾಳ ಬೇಡ, ಪುಸ್ತಕ ನೋಡ್ಕೊಳ್ಳಿ ಆಯಿತಾ? ಏನು ಇನ್ನೇನಾದರೂ ಈಸಿ ಮಾಡಿ ಕೊಡಬೇಕಾ? ಸುಲಭ ಇದೆಯಾ? ಇನ್ನು ಯಾವ ರೀತಿ ಹಾಡಬೇಕು ಹೇಳಿ, ಸ್ವಲ್ಪ ಸೂಚನೆ ಕೊಡಿ ನಮಗೆ. ನಮಗೇನು ಕುಡಿತ ಅದನ್ನೇ ಹಾಡ್ತಾ ಇದ್ದೇವೆ ಅದಲ್ಲ, ಹೀಗೆ ಹಾಡಿ ಅಂತ ಹೇಳಿ ಹಾಂ ಪ್ರಾರಂಭ ಮಾಡಿ ಕೊಡಬೇಕು. ಸರಿ, ಬೆಸ್ಟ್. ಮತ್ತೆ ತಾಯಂದಿರು ನೀವಿದ್ದದ್ರಿಂದ ನಾವಿದ್ದೇವೆ, ಹೇಳಿ. ಹಾಂ, ನಾವು ಎಲ್ಲ ಹಾಡ್ತೇವೆ ಅಲ್ವಾ? ನೀವು ಹಾಡಿ ನೋಡುವ, ನಾವು ಹಾಡ್ತೇವೆ ಅಲ್ವಾ? ಓಕೆ. ಓ ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದ. ಒಂದು ಐಡಿಯಾ ಸಿಕ್ತು ಅಲ್ವಾ? 1 2 3 4 ದೇವ ಬಂದ ನಮ್ಮ ತಾಳ ನೋಡಿ, ನಾನು ಹಾಕ್ತೇನೆ. ದೇವ ಬಂದ ನಮ್ಮ ಎಲ್ಲ ಹಾಡಿ.
ಇನ್ನೊಮ್ಮೆ ದೇವರ ದೇವ. ಬಂದ ಇಲ್ಲಿಗೆ ಪಲ್ಲವಿ ಆಯ್ತು. ಪಲ್ಲವಿ 2 2 ಸಲ. ಫಸ್ಟ್ ಸಾಲು 2 ಸಲ, ಸೆಕೆಂಡ್ ಸಾಲು 2 ಸಲ ಅಲ್ವಾ? 2 ಸಾಲದಲ್ಲಿ ಮುಕ್ತಾಯ. ಸರಿ ಅಲ್ವಾ? ಅರ್ಥ ಆಯ್ತು, ಮುಗೀತು. ನೆಕ್ಸ್ಟ್ ಚರಣ. ಉರಗ ಶಯನ ಬಾಂಧ ಅದೇನು? ನರಗೊಲಿದವ ಬಂದ ನಾರ, ನರಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದ. ತಾಳ ಬೇಡ. ಓಕೆ. ಮಂದರೋದರ ಬಾಂಧ, ಮಂದರೋದರ ಬಾಂಧ ವೃಂದಾವನ ಪತಿ ಗೋವಿಂದ ಗೋವಿಂದ, ವೃಂದಾವನ ಪತಿ ಗೋವಿಂದ ದೇವ. ಈಗ ನಾವು ಮಾತ್ರ ಗಂಡಸರು, ಮಹನೀಯರು ಮಾತ್ರ, ಆಯ್ತಾ? ನೀ ಬೇಡ, ನೀವು ಅವರು ಹೇಳಿದ್ದನ್ನ ಫಾಲೋ ಮಾಡಬೇಕು. 3ನೇ ಚರಣ. ಓಕೆ. ಹಾ, ಇಲ್ಲ ಸಾಲದು. One, two, three, four. One, two, three, four. ಎಲ್ರು ಇಷ್ಟಲ್ಲ, ಇನ್ನು ವಾಯ್ಸ್ ಬರಲಿ. ಕೊರ ಬಂದ ನಗೆ ಮುಖ, ನಗೆ ಮುಖ ಪುರಂದರ ವಿಠಲ ದೇವ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವರ ಒಟ್ಟಿಗೆ ದೇವ ಬಂದ ನಮ್ಮ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ 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 ನಮ್ಮ ಸ್ವಾಮಿ ಬಂದ. ಸರಿ, ಕೂತ್ಕೊಳ್ಳಿ. ಒಂದೊಂದು ಚರಣ ಒಂದೊಂದು ತಂಡ ಹಾಡಿ ತೋರಿಸಬೇಕು.
ಈಗ ತುಳಸಿದಾಸ. ಒಂದೇ ಪಲ್ಲವಿ ಚರಣ ಮುಕ್ತಾಯ. ಒಂದು ಯಾವುದು ಆದೀತು, ನಿಮಗೆ ಯಾವುದು ಇಷ್ಟವೋ ಅದು. ನಿಮಗೆ ಲಕ್ಷ್ಮಣಾಗ್ರಜ ಬೇಡ ಅಂತಾದರೆ ಬಿಡಿ ಅಲ್ಲ, ಕಾಡಿಗೆ ಹೋಗಲಿ, ನಮಗೇನಾಯಿತು ಅಲ್ವಾ, ನಾವು ಅವನ ಜೊತೆಗೆ ಬರುವುದಿಲ್ಲ ಅಲ್ವಾ. ನೀನು ಎಲ್ಲಿದ್ದೀಯೋ ಅಲ್ಲಿ ನಾನಿದ್ದೇನೆ ಅಂತ ಅವನನ್ನೇ ಹಾಡಬೇಕು ನಾವು. ಓಕೆ, ಹಾಡಿ. 1 2 3 4. ಅದಲ್ವಲ್ಲ, ಆಗ ದೇವ ಬಂದ ನಮ್ಮ ಅಲ್ವಾ. ನಾವಿಷ್ಟು ಹೊತ್ತು ಅಲ್ವಾ ಕಲ್ತೇವೆ ನಾವು, ಆದರೆ ನಮ್ಮದನ್ನು ಬಿಟ್ಟಿಲ್ಲ ಅಲ್ವಾ. ಎಲ್ಲವನ್ನ ಬಿಟ್ಟು ಇಲ್ಲಿ ಕೂತ್ಕೊಳ್ಬೇಕು ನಾವು ಅಲ್ವಾ. ನಮ್ಮ ಹಿಂದಿಂದು ಇಲ್ಲಿ ಕಲಿಯುವಂಥದ್ದು ನಾವು ಅಲ್ವಾ. ಇನ್ನೊಮ್ಮೆ ಪ್ರಯತ್ನ ಮಾಡೋಣ, ಒಮ್ಮೆ ಒಂದು ಸರಿ. ಓಕೆ, ಅದು ಇರುತ್ತೆ, ಅದನ್ನು ಏನು ತಪ್ಪಲ್ಲ, ಆಯಿತಾ. ಹಾಡಿ. ಹಾಂ, ಅದನ್ನೇ ಸರಿ ಮಾಡಿ. ಅಲ್ಲಿ ಸ್ವಾಮಿ ಅರ್ಜೆಂಟ್ ಆಯಿತು ನೋಡಿ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಓಕೆ, ನೆಕ್ಸ್ಟ್. ದೇವರ ದೇವ ಶಿಖಾಮಣಿ ಬಂದಾನೋ. ಓಕೆ, ಸರಿ ಆಯಿತು, ಸರಿ ಆಯಿತು. ಇನ್ನು ಇದು ಫಾಸ್ಟ್. ದೇವ ಬಂದ. ಇಲ್ಲ, ಎಲ್ಲರೂ ಒಟ್ಟಿಗೆ ಆಡಿ. 1 2 3 4. ದೇವ, ನೀವು ಹಾಡಬೇಡಿ. ಓಕೆ, ಸಾಕು ಸಾಕು ಸಾಕು. ಇಲ್ಲ, ನಿಲ್ಲಿಸಿ, ಸಾಕು. ಅಂದರೆ ಇನ್ನೂ ಪ್ರಯತ್ನ ಬೇಕು, ಆಯಿತಾ. ಅಭ್ಯಾಸ ಮಾಡಿ, ಪ್ರಯತ್ನ ಮಾಡಿದ್ದೀರಿ ನೀವು, ಧನ್ಯವಾದಗಳು. ನೆಕ್ಸ್ಟ್ ವಿಜಯದಾಸ. ನೋಡಿ ಎಂತೆಂಥ ಹೆಸರು ಕೊಟ್ಟಿದ್ದಾರೆ ನಮಗೆ, ಅದೇ ಅವರಿಗೆ ಇವರಿಗೆ ಯಾರಿಗಿಲ್ಲ. ನಾವು ವಿಜಯ ಅಲ್ವಾ, ವಿಜಯದಾಸರ ಅನುಯಾಯಿಗಳು ನಾವು, ಆಯಿತಾ. ವಿಜಯದಾಸರು ಏನು ಮಾಡಿದ್ದಾರೆ ಮಾಡಿ. 1 2 3 4. ಗಟ್ಟಿ. ಅದು 2 ಸಲ ಅಲ್ವಾ, ಒಂದೇ ರೀತಿ ಇರಲಿ ಅದು. ದೇವ ಬಂದ. 1 2 3 4. ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ಉರಗಾಶಯನ ಬೇಡ ಬೇಡ, ಅದನ್ನು ಹಾಡಿ ಮುಕ್ತಾಯ ಮಾಡಿ. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಅದಾ, ದೇವ ಬಂದ ನಮ್ಮ ಸ್ವಾಮಿ ಬಂದ, ಸ್ವಾಮಿ ಬಂದಾನು, ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವ ಬಂದ ನಮ್ಮ. ನೀವು ಎಷ್ಟು ಸಲ ಆಡ್ತೀರಿ? 2 2 2 ಸಲ ಅಂತ ಮಾತ್ರ ಹೇಳಿದ್ದು. ಫಸ್ಟ್ ಲೈನ್ 2 ಟೈಮ್ಸ್, ಸೆಕೆಂಡ್ ಲೈನ್ 2 ಟೈಮ್ಸ್, ಆಯಿತು.
ಬೇಡ ಬಿಡಿ, ಉರಗ ಶಯನ ಹಾಡಿ. ಉರಗ ಶಯನ ಶಯನ ಬಂದ ಗರುಡ ಗಮನ ಬಂದ, ಉರಗ ಶಯನ ಬಂದ ಗರುಡ ಶಮನ ಬಂದ, ನರಗುಲಿದವ ಬಂದ ನರಗುಲಿದವ ಬಂದ ನಾರಾಯಣ ಬಂದ. ನರಗುಲಿದವ ಬಂದ ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ. ಸಾಕು, ಪಲ್ಲವಿ ಸರಿಯಾಗಲಿಲ್ಲ. ದೇವ ಬಂದ ನಮ್ಮ ಸ್ವಾಮಿ ಬಂದಾನು ಅಲ್ವಾ? ಅದು ನೆನ್ಪಿಟ್ಕೊಳ್ಳಿ. ನೀವು ಯಾವುದೋ ಹಳತ್ತು ಯಾವುದೋ ಕೇಳಿದ್ದೀರಿ, ಅದನ್ನೇ ಹಾಡ್ತಾ ಇದ್ದೀರಿ. ಆಯಿತಾ? ಓಕೆ, ಪ್ರಯತ್ನ ಮಾಡಿ, ಪ್ರಯತ್ನಿಸಲೇಬೇಕು. ಆಯಿತಾ? ಓಕೆ, ತಾಯಂದಿ ಶರಾವತಿ, ಬೇಗ 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 ಫಾಸ್ಟ್. ಒಂದು ಚರಣ ತಗೊಳ್ಳಿ. ಪಕ್ಷಿ ವಾಹನ ಆದಿತಾ? ಪಕ್ಷಿ ವಾಹನ. 1 2 3 4. ಪಕ್ಷಿ ವಾಹನ ಲಕ್ಷ್ಮೀ ರಮಣ ಬಂದ, ಪಕ್ಷಿ ವಾಹನ ಬಂದ, ಲಕ್ಷ್ಮೀ ರಮಣ ಬಂದ, ಅಕ್ಷಯ ಫಲದ ಲಕ್ಷ್ಮಣಾಗ್ರಜ ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮಣಾಗ್ರಜ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವ ಬಂದೇವ ಶ್ರೀಕಾಮ ಇನ್ನೊಮ್ಮೆ ಪುನಃ ಪುನಃ. ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶ್ರೀಕಾಮ. ಓಕೆ, ದೇವ ಬಂದ, ದೇವ ಬಂದ, ದೇವ ಬಂದ ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶ್ರೀಕಾಮಣಿ ಓಕೆ ಬಂದ. ಓಕೆ, ಸಾಕು ಸಾಕು, ತೊಂದರೆ ಇಲ್ಲ, ಹಾಡ್ತಾ ಇದ್ದೀರಿ. ಇನ್ನೂ ಇದೆ, ತುಂಬ ಸರಿಪಡಿಸಲಿಕ್ಕೆ ಇದೆ. ಓಕೆ, ಹಾಂ. ಗೋದಾವರಿ, ಗೋದಾವರಿ ತಂಡ. ನೀವು ಹಿಂದೆ ಇದ್ದೀರಿ, ಎಲ್ರಿಗಿಂತಲೂ ಚೆನ್ನಾಗಿ ಹಾಡಬೇಕು. ನೀವು ಹಿಂದೆ ಇದ್ದದ್ರಿಂದ ಹೇಗೆ ಅಭ್ಯಾಸ ಮಾಡಿದ್ದೀರಿ ಅಂತ ಈಗ ಗೊತ್ತಾಗುತ್ತದೆ. ಓಕೆ, ನೋಡೋಣ ಹೇಗೆ. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವ ಬಂದ ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ, ನಮ್ಮ ದೇವ ಬಂದ, ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ. ಹಾಂ, ಸಾಕು. ಹೇಗೆ ಹಾಡಿದಿರಿ? ಸರಿ ಹಾಡಿದಿರಾ? ಹೇಳಿ, ಸರಿ ಆಯ್ತಾ? ಓಕೆ ಅಲ್ಲ? ಚೆನ್ನಾಗಿ ಬಂತಾ ನಿಮ್ಮದು? ಹೇಳಿ, ನಿಮಗೆ ಕಾನ್ಫಿಡೆಂಟ್ ಬೇಕು. ಇಲ್ಲ ತೊಂದರೆ ಇಲ್ಲ, ಇನ್ನೂ ಪ್ರಯತ್ನ ಮಾಡಬೇಕು ಅಲ್ವಾ? ಅಷ್ಟೊಂದು ಸಮಾಧಾನ ಹೇಳೋಣ ಅಲ್ವಾ? ಸರಿ, ನಮ್ಮ ಎದುರಿನ ತಂಡ ಯಾವುದು? ನೀವು ಕಾವೇರಿ. ಓಕೆ ಓಕೆ. ಕೊನೆಗೆ ನಮ್ಮ ರಾಮದಾಸ. ಓಕೆ, ಗಟ್ಟಿ, ಸರಿ. ಓಕೆ, ಎಲ್ಲರೂ ನೋಡ್ಕೊಳ್ಳಿ. ನೀವು ಕೂಡ ಅಭ್ಯಾಸ ಮಾಡಿ, ತಪ್ಪಿದರೆ ಸರಿ ಮಾಡ್ತೇವೆ ನಾವು. ಚರಣ ಕೊನೆಯದ್ದು. 1 2 3 4. ನಿಗಮಗೋ ನಿಗಮಗೋ. ಇನ್ನೊಮ್ಮೆ. ವೆರಿ ಗುಡ್.
ಓಕೆ. ಇನ್ನೊಮ್ಮೆ. ದೇವ ಬಂದ, ಅದು ಪಲ್ಲವಿ ನೆನಪಿರಲೇಬೇಕು, ಯಾಕಂದರೆ ಆ ಫಾಸ್ಟ್ ಹಾಡಬೇಕಾದ್ರೆ ನಾವು ಅದನ್ನು ಮರೆತು ಬಿಡ್ತೇವೆ ನಾವು. ಇನ್ನೊಮ್ಮೆ ಹಾಡಿ 1 2 3 4 ದೇವ ಬಂದ. ಯಾಕೆ, ಏನು ಹೇಳಬೇಕಿತ್ತಲ್ಲಿ ಹೇಳಿ? ನೀವು ತೆಗಿಬೇಕು, ಪಲ್ಲವಿ ತೆಗಿಬೇಕು ನೀವು. ನಾನು ಹಾಡ್ತೇನೆ. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ. ಸರಿ ಸರಿ, ಅದಲ್ಲ. ಇನ್ನೊಮ್ಮೆ ಹಾಡ್ತೇನೆ, ಸರಿ ಮಾಡಬೇಕು. ಅರ್ಥ ಆಯ್ತಾ ನಿಮಗೆ? ಸರಿ ಮಾಡ್ತೀರಲ್ವಾ? 1 2 3 4 ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ. ಓಕೆ, ಚೆನ್ನಾಗಿ ಹಾಡಿದರಾ? ಸರಿ, ಕೊನೆಯ ಅವಕಾಶ ನೋಡುವ. ಇವರು ಫಸ್ಟ್ ಫ್ರಂಟ್ ಯಾರು? ಕಾವೇರಿ ಏನು ಹಾಡಿದ್ರು ಅದು ನಿಮ್ಮೆಲ್ಲರ ಸಾಮರ್ಥ್ಯ, ಹಾಗೆ ನೀವು ಅಭ್ಯಾಸ ಮಾಡಬೇಕು. ಇದು ಇವರ ಮಾರ್ಕ್ ಈಗ ಗೊತ್ತಾಗುತ್ತೆ ಏನು ಅಂತ ನಮಗೆ. ಆಯಿತಾ? ನೋಡೋಣ. ನೋಡಿ, ನೀವು ಇವರೆಲ್ಲರ ಪ್ರತಿನಿಧಿಗಳು, ಹಾಗಾಗಿ ನೀವು ತಪ್ಪು ಮಾಡಬಾರ್ದು. ಆಯಿತಾ? ಇಲ್ಲಂದರೆ ಅವರು ಬೈತಾರೆ ಮತ್ತೆ ನಿಮಗೆ, ನೀವು ನಮ್ಮನ್ನು ಅಲ್ವಾ? ಓಕೆ, 1 2 3 4 ಉರಗಶಯನ ಬಂದ, ಗರುಡ ಗಮನ ಬಂದ, ಉರಗಶಯನ ಬಂದ, ಗರುಡ ಗಮನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ದೇವರ ದೇವ ಶಿಖಾಮಣಿ ಬಂದನು, ದೇವರ ದೇವ ಶಿಖಾಮಣಿ ಬಂದಾನು. ಎಲ್ಲರೂ ಸೇರ್ಕೊಂಡಿದ್ದೀರಲ್ಲ, ಒಬ್ಬರೇ ಹಾಡಿದ್ದು ಅಲ್ವಲ್ಲ? ಒಬ್ಬರ ವಾಯ್ಸ್ ಕೇಳಿಸ್ತು ನಮಗೆ ಮೈಕ್ ಇದ್ದದ್ರಿಂದ. ಎಲ್ಲರೂ ಹಾಡಿದ್ದೀರಿ ಅಲ್ವಾ? ಸರಿ, ಕೂತ್ಕೊಳ್ಳಿ. ಏನಾದರೂ ಇದೆಯಾ ಇನ್ನು ಸಂಶಯ ಈ ಹಾಡಲ್ಲಿ? ನೀವು ಹಾಡ್ತೀರಾ? ಹಾಗೆ ಇಲ್ಲಿ ಯಾರು ಹಾಡಿಲ್ಲ, ಇನ್ನೂ ಬಿಟ್ಟಿದ್ದೇವೆ ತಂಡ. ನಾವು ನಮ್ಮ ತಂಡ ಸರಿ ಹಾಡ್ತೇವೆ ಅನ್ನೋರ್ನಿಲ್ಲಿ ತಪ್ಪು ಮಾಡಬಾರ್ದು. ಶಿಕ್ಷೆ ಇದೆ ಅದಕ್ಕೆ ಮತ್ತೆ. ಹೌದು, ಇವರೆಲ್ಲ ಸೇರಿ ಕೊಡ್ತಾರೆ ನಿಮಗೆ ಶಿಕ್ಷೆ, ನಾವು ಕೊಡೋದಿಲ್ಲ ಅಲ್ವಾ? ತಪ್ಪಿದ್ರೆ ಕಲಿತೇವೆ. ಎಲ್ಲರೂ ಹಾಡಬೇಕು, ಮೈಕಿನವರು ಮಾತ್ರ ಅಲ್ಲ. 1 2 3 4 ಅಲ್ಲೇ ಬರಬೇಕು. ದೇವ ಬಂದ ಸ್ವಾಮಿ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ನಿಗಮ ಗೋಚರ ಬಂದ ಲಕ್ಷ್ಮಣ ಗೃಣ, ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ, ನಗೆ ಮುಖ ಪುರಂದರ ವಿಠ್ಠಲ ಬಂದನೋ, ನಗೆ ಮುಖ ಪುರಂದರ ವಿಠ್ಠಲ ಬಂದನೋ. ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ, ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವ ಸರಿ ಆಯ್ತಾ? ಇಲ್ಲ, ನೀವು ಪಲ್ಲವಿ ಹಾಡಬೇಕು.
ನಿಲ್ಸಿ. ಪಲ್ಲವಿ ಹಾಡಬೇಕು. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಅಲ್ವಾ? ಓಕೆ, ಇನ್ನೊಮ್ಮೆ 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ. ಅದಾ ಬೇಡ, ಹೌದು ಸರಿ ಇಲ್ಲ, ಅದಲ್ಲ ಪಲ್ಲವಿ. ಪಲ್ಲವಿ ಹೀಗೆ ಹಾಡಿ ಒಮ್ಮೆ. ಪಲ್ಲವಿ ಏನು ಹೇಳಿ? ಫಸ್ಟ್ ಲೈನ್ ಏನು? ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ. ಅಲ್ವಾ? ಇಲ್ಲ ಇಲ್ಲ, ಅದು ಸರಿ ಮಾಡಿಯೇ ಸಿದ್ಧ. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ. ಇಲ್ಲ. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ. ಅರ್ಜೆಂಟ್ ಆಯ್ತು. ಇಲ್ಲ, ಇನ್ನೊಮ್ಮೆ ನೋಡಿ ಪಲ್ಲವಿ ಕೇಳಿ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಎಲ್ಲರೂ ಹಾಡಿ. ಹಾಡಿ ಇನ್ನೊಮ್ಮೆ ಪಲ್ಲವಿ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಓಕೆ, ಸರಿ ಆಯ್ತಾ? 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಸ್ವಲ್ಪ ಬಂತು, ತಾಳ ಇಲ್ಲ ಅಲ್ಲಿ, ತಾಳ ಇಲ್ಲ, ತಾಳದಲ್ಲಿ ಬರಬೇಕು. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ. ಇಲ್ಲ, ಏನ್ ಮಾಡೋಣ? ಇವರು ಹಾರ್ಮೋನಿ ಕೊಡ್ತಾರೆ ನಿಮಗೆ, ಅದ್ರ ಜೊತೆಗೆ ಹಾಡ್ತೀರಾ? ಜೊತೆಗೆ ಇದು ಕೇಳಿಸ್ಕೊಳ್ಳಿ, ಅವರು ನುಡಿಸ್ತಾರೆ, ಅದನ್ನು ಕೇಳಿಸ್ಕೊಂಡು ಹಾಡ್ತೀರಾ? One, two, three, four. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವರ ದೇವ ಶಿಖಾಮಣಿ ಬಂದಾನೋ. ಸರಿ. ದೇವರ ದೇವ ಶಿಖಾಮಣಿ ಬಂದಾನೋ. ಅಂತೂ ಕೊನೆಗೆ ಒಂದು 40% ಸರಿ ಆಯ್ತು ಅಷ್ಟೇ. ಆಯ್ತಾ? ಸರಿ ಮಾಡ್ಕೊಳ್ಳಿ, ಕೂತ್ಕೊಳ್ಳೋಣ. ಒಂದು ಬಾರಿ ಹಾಡೋಣ ಎಲ್ಲರೂ. ನೇರ ಪೂರ್ತಿ ಹಾಡೋದಿಲ್ಲ, ಒಂದು ಚರಣ ಅಷ್ಟೇ. ಪಲ್ಲವಿ ಸ್ಟಾರ್ಟಿಂಗ್, ಪ್ರಾರಂಭ ಹೇಗೆ, ಒಂದು ಚರಣ, ಕೊನೆಯ ಚರಣ. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವರ ದೇವ ಶಿಖಾಮಣಿ ಬಂದ. ಇನ್ನೊಮ್ಮೆ ನೀವೇ ಹಾಡಬೇಕು. ದೇವ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ದೇವರ. ಇನ್ನೊಮ್ಮೆ ಅದನ್ನೇ ಹಾಡಬೇಕು. ದೇವ ಬಂದ
ಇಲ್ಲ, ಅಲ್ಲಿ ಮಾತ್ರ ಬಿಟ್ರಿ ನೀವು. ಇನ್ನೊಂದ್ಸಾರಿ ಗೊತ್ತಾಯ್ತಾ? ಏನು ತಪ್ಪಾಯ್ತು ಗೊತ್ತಾಯ್ತಾ? ಸರಿ ಮಾಡ್ತೀರಾ? 1 2 3 4 ದೇವ ಬಂದ. ಇಲ್ಲ, ದೇವ ಬಂದ ನಮ್ಮ. ಓಕೆ, ಅದು ಮಾತ್ರ ಪಲ್ಲವಿ ಮಾತ್ರ ಹಾಡಿ. ಓಕೆ ಅಲ್ಲ? ಓಕೆ, 1 2 3 4 ದೇವ ಬಂದ. ದೇವ ದೇವರ 1 2 3 4 ನಿಗಮ ಗೋಚರ ಬಾಂಧ ನಿತ್ಯ ತೃಪ್ತನು ಬಾಂಧ. ನಿಗಮ ಗೋಚರ ಬಾಂಧ ನಿತ್ಯ ತೃಪ್ತನು ಬಾಂಧ. ನಗೆ ಮುಖ ಪುರಂದರ ವಿಠ್ಠಲ ಬಂದನು. ನಗೆ ಮುಖ ಪುರಂದರ ವಿಠ್ಠಲ ಬಂದನು. ದೇವ ಬಂದ ನಮ್ಮ. ನೀವು ಪಲ್ಲವಿ ತಗೊಳ್ಬೇಕಾದ್ರೆ ಸ್ವಲ್ಪ ಸಪ್ಪೆ ಆಯ್ತು, ಅಲ್ಲಿಗೆ ಒಂಥರ ಏನೋ ಉದಾಸೀನ ಆಯ್ತಾ? ಅದು ಡೌಟ್, ಸಂಶಯ ಇದೆ ಅದರಲ್ಲಿ, ಸರಿ ಮಾಡ್ಕೊಳ್ಳಿ. ದೇವ ಬಂದ ನಮ್ಮ. ಓಕೆ, ಆ ಬಿಗಿನಿಂಗ್ ಪ್ರಾರಂಭವನ್ನು ಸರಿ ಮಾಡ್ಕೊಳ್ಳಿ. ದೇವ ಬಂದ ನಮ್ಮ, ದೇವ ಬಂದ ನಮ್ಮ, ದೇವ ಬಂದ ನಮ್ಮ. ಓಕೆ, ಕೂತ್ಕೊಂಡಿತಾ? 1 2 3 4 ದೇವ ಬಂದ. ಇಲ್ಲ, ಅದು ಪೂರ್ತಿ ತಪ್ಪಾಗ್ತದೆ. ಹೌದು, ನೀವು ಅದು ಮಾತ್ರ ಹಾಡಿ, ಪಲ್ಲವಿ ನಾನು ತೆಗಿತೇನೆ, ಆಮೇಲೆ ಪಲ್ಲವಿ ನೀ ಹಾಡಬೇಕು. ಓಕೆ, ಒಮ್ಮೆ ಟೆಸ್ಟ್. ಓಕೆ, ಹಾಡಿ. 1 2 3 4 ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಓಕೆ, ಈಗ ನಾನು ಎಂಡಿಂಗ್ ಹಾಡ್ತೇನೆ, ನೀವು ಪಲ್ಲವಿ ತೆಗಿಬೇಕು. ತೆಗಿತೀರಲ್ಲ? 1 2 3 4 ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ. ಓಕೆ, ತಾಯಂದಿರು ಹಾಡಿದ್ದು ಸರಿ ಇದೆ, ನಿಮ್ಮದು ತಪ್ಪಾಗಿದೆ. ಚೆನ್ನಾಗಿ ಹಾಡ್ತಾ ಇದ್ದಾರೆ ಇವರು. ಓಕೆ, ಈಗ ಮಿಸ್ಟೇಕ್ ಎಲ್ಲಿ ಗೊತ್ತಾಯ್ತು ನಮಗೆ ಅಲ್ವಾ? ಹಾಂ, ನೋಡೋಣ, ಸರಿ ಮಾಡ್ತಾರೆ ಅವರು. 1 2 3 4 ಇಲ್ಲ, ತಪ್ಪು. ನೀವು ದೇವ ಬಂದ ಹಾಡಿ. 1 2 3 ಪಲ್ಲವಿ ಹಾಡಬೇಡಿ. 1 2 3 4 ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ದೇವ ಬಂದ ನಮ್ಮ
ಸ್ವಾಮಿ ಬಂದಾನು. ಓಕೆ, ಪಲ್ಲವಿ ತೆಗಿಬೇಕು. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ. ಸ್ವಲ್ಪ ಸರಿ ಆಯಿತು, ಪೂರ್ತಿ ಅಲ್ಲ, ಸರಿ ಆಗಲಿಲ್ಲ. ದೇವ ಬಂದಾನ, ನೀವು ದೇವ ಬಂದ ನಮ್ಮ ಹಾಗೆ ತೆಗಿತಾ ಇದ್ದೀರಿ ಅಲ್ವಾ? ಏನಾಗಬೇಕದು? ದೇವ ಬಂದ, ದೇವ ಬಂದ ಅದಲ್ಲ, ದೇವ ಬಂದ, ದೇವ ಬಂದ, ದೇವ ಬಂದ. ಓಕೆ, ಸರಿ ಆಯ್ತಲ್ಲ? ತಪ್ಪು ಮಾಡೋದಿಲ್ಲಲ್ಲ, ಸರಿ ಹಾಡ್ತೀರಲ್ವಾ? ಓಕೆ. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ. ಓಕೆ, ಸಾಕು. ಎಲ್ಲರೂ ಒಟ್ಟಿಗೆ, ಯಾರು ತಪ್ಪು ಮಾಡಬಾರ್ದು. 1 2 3 4. ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ. ದೇವರ ದೇವ ಕಾಮಣಿ. ಇನ್ನೊಮ್ಮೆ ದೇವರ ದೇವ, ಇನ್ನೊಮ್ಮೆ 1 2. ದೇವ ಬಂದ, ದೇವ ಬಂದ, ಸ್ವಾಮಿ ಬಂದ. ದೇವರ ದೇವ ಶಿಖಾಮಣಿ, ದೇವರ ದೇವ ಕಾಮಣಿ ಬಂದ. ಶ್ರೀ ಕೃಷ್ಣ ಭಗವಾನ್ ಕಿ, ಮಂಜುನಾಥ ಸ್ವಾಮಿ ಕಿ. ಹಾಡ್ಬೋದಲ್ಲ? ಡೌಟ್ಸ್ ಇಲ್ಲ ಅಲ್ಲ? ಇನ್ನು ಇದೆಯಾ ಏನಾದರೂ? ನಾಳೆ ಬೆಳಿಗ್ಗೆ ಬಂದಾಗಲೇ ಇದನ್ನು ಹಾಡಬೇಕು. ಓಕೆ? ಹೌದು, ಇಲ್ಲ ಅಭ್ಯಾಸ ಮಾಡಿದ್ರೆ ಅದು ಹೌದು. ಕಷ್ಟ ಇಲ್ಲ ಅಲ್ಲ, ಅದು ಆ ಒಂದು ಸಂಗತಿ ಸೇರಿಸಿದ್ರಿಂದ ಕಷ್ಟ ಆಗ್ತಾ ಇದೆ. ಹೌದು ಹೌದೌದು ಹೌದು. ಅದು ಜೋಶ್ ಬೇಡ ಅಂತ. ಸರಿ, ಓಕೆ. ಆ ಜೋಶ್ ಇದೆಯಲ್ಲ, ಅದನ್ನು ಸರಿ ಮಾಡ್ಕೋಬೇಕು. ಅದು ಎಕ್ಸ್ಟ್ರಾ ಅಷ್ಟೇ, ಅದು ಪ್ಲಸ್ ಇವತ್ತು. ಅದೊಂಥರ ಹಾಡಿಗೆ ಒಂದು ಏನು ಪಂಚಿರಲಿ ಅಂತ ಅಷ್ಟೇ, ಇಲ್ಲಾಂದರೆ ಅದಿಲ್ಲ. ಆಯಿತಾ? ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ, ಗುರಗ ಶಯನ ಬಾಂದ ಗರುಡ ಗಮನ ಬಾಂದ, ಗುರಗ ಶಯನ ಬಾಂದ ಗರುಡ ಗಮನ ಬಾಂದ, ನರಗೊಲಿದವ ಬಂದ ನಾರಾಯಣ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದ. ಅಷ್ಟೇ, ಆಯ್ತಾ? ಜೋಶ್ ಅಲ್ಲಿ ನಿದ್ದೆ ಮಾಡ್ತಾ ಇರ್ತೀರಲ್ಲ, ಒಮ್ಮೆ ಎಚ್ಚರ ಆಗಲಿ ಅಂತ ಅಷ್ಟಕ್ಕೆ. ಆಯ್ತಾ? ಬೇಕಾದರೆ ಸೇರಿಸ್ಕೊಂಡು ಅದನ್ನು ಹಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ತುಂಬ ತೊಂದರೆ ಆಗ್ತದೆ, ಪಲ್ಲವಿ ತೆಗಿಲಿಕ್ಕೆ ಆಗೋದಿಲ್ಲ ನಮಗೆ ಅಂದರೆ ಬಿಡಿ,
ಆಯಿತಾ? ಓನ್ಲಿ ಪಲ್ಲವಿ ಚರಣ ಪಲ್ಲವಿ ಚರಣ ಪಲ್ಲವಿ ಚರಣ ಸಾಕು. ಆಯಿತಾ? ಸರಿ. ಇವತ್ತಿನ ಭಜನಾ ಅಭ್ಯಾಸವನ್ನು ಮುಗಿಸೋಣ. ನಾಳೆ ಭೇಟಿಯಾಗೋಣ. ಹರಿ ಓಂ. ನಮ್ಮ ಭಜನಾ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಅಮ್ಮನವರು ಕೂಡ ನಮ್ಮ ಜೊತೆ ಇದ್ದು ಈ ಭಜನಾ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ರಾಮಕೃಷ್ಣ ಕಾಟಗುಕ್ಕೆ ಇವರು ನಮಗೆ ತರಬೇತಿಯನ್ನು ಉತ್ತಮ ರೀತಿಯಲ್ಲಿ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹಿಮ್ಮೇಳದಲ್ಲಿ ಶ್ರೀ ಮಂಗಲ್ದಾಸ್ ಗುಲ್ವಾಡಿ ಮಂಗಳೂರು ಹಾಗೂ ಶ್ರೀ ಎಂ ನಾಗೇಶ್ ಶೆಣೈ ಮಂಗಳೂರು ಇವರು ಕೂಡ ನಮ್ಮ ಜೊತೆಯಲ್ಲಿ ಉತ್ತಮ ರೀತಿಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಶ್ರೀ ರವಿರಾಜ್ ಸರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಪಕ್ಕವಾದ್ಯದಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ನಗರ ಭಜನೆಯ ಜೊತೆಯಲ್ಲಿ ಓಂ ಶ್ರೀ ಮಂಜುನಾಥಾಯ ನಮಃ. ನಗರ ಸಂಕೀರ್ತನಾ ಕಾರ್ಯಕ್ರಮ ಎರಡು ತಂಡದವರು ಹೋಗಲಿಕ್ಕಿದ್ದಾರೆ ಪ್ರತಿ ದಿವಸದ ಹಾಗೆ ಇಲ್ಲಿ ಶೋಭಾನೆ ಹಾಡು ನೀವೆಲ್ಲ ಕಲೀಲಿಕ್ಕಿದ್ದೀರಿ ಮಹಿಳೆಯರು. ಒಂದು ಮಹಿಳಾ ತಂಡ ಕುಣಿತ ಭಜನೆಗೆ ಹೋಗಲಿಕ್ಕಿದೆ. ಹಾಗಾಗಿ ಮೊದಲಿಗೆ ನಾನು ಕರೆಯುವಂಥದ್ದು ನಗರ ಸಂಕೀರ್ತನಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗುವಂತಹ ಅದೇ ಓಕೆ ನಗರ ಸಂಕೀರ್ತನಾ ಕಾರ್ಯಕ್ರಮದ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂದೇಶರು ಹಾಗೆ ನಮ್ಮ ನಾಗೇಶ್ ವಿನ್ಯಾಸ್ ಇವರು ನಿಮ್ಮ ಕುಣಿತ ಭಜನೆಯ ತಂಡದ ಸದಸ್ಯರನ್ನು ಮೊದಲಿಗೆ ಇಲ್ಲಿಂದ ಕರ್ಕೊಂಡು ಹೋಗಿ ನಿಮ್ಮ ತರಬೇತಿ ಅವಧಿಯನ್ನು ಶುರು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಲೈನಾಗಿ ಅವರೊಟ್ಟಿಗೆ ಹೋಗಿ. ಹಾಗೆ ಚೈತ್ರ ಅವರು ಮುಂದೆ ಬನ್ನಿ. ನಿಮ್ಮ ಮಹಿಳಾ ಕುಣಿತ ಭಜನೆಗಾರರು ಯಾರಿದ್ದಾರೆ ಅವರನ್ನು ಕರ್ಕೊಂಡು ನೀವು ಕುಣಿತ ಭಜನೆಗೆ ಕರ್ಕೊಂಡು ಹೋಗಬೇಕು. ಯಾರು ಲೈನಾಗಿ ಹೋಗಿ. ಬಾಕಿ ಉಳಿದಂತಹ ಎಲ್ಲ ಸದಸ್ಯರು ಕೂಡ ಇಲ್ಲೇ ಕೂತ್ಕೊಳ್ಳಿ. ನಮ್ಮ ನಗರ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಈ ದಿವಸ ರತ್ನರಾಜ್ ಜೈನ್, ಅಣ್ಣಪ್ಪ ಪ್ರಭು, ಸುನೀತಾ ಶ್ರೀಧರ್, ನಾಗರಾಜ್ ಸಗ್ರಿತಾಯ, ಸಚ್ಚಿದಾನಂದರಾವ್, ಗಂಗಾಧರ ಬೇಕಲ್, ಮಂಜುನಾಥ ಗುಡಿಗಾರ್, ಉಮೇಶ್ ಪ್ರಭು ಒಂದು ತಂಡದಲ್ಲಿ. ಹಾಗೆ ಇನ್ನೊಂದು ತಂಡದವರು ದಿವಾಕರ ಭಟ್, ಪ್ರಭಾಕರ ಪೂಜಾರಿ, ಚರಣ್ ರಾಜ್, ಮುರಳೀಧರ ದಾಸ್, ಗೋಪಾಲಕೃಷ್ಣ ಭಂಡಾರ್ಕರ್, ರಾಧಾಕೃಷ್ಣ ಕಾಮತ್, ಮಂಜುನಾಥ್ ದೇವಾಡಿಗ, ಅವಿನಾಶ್ ಶೆಟ್ಟಿ, ಹಾಗೆ ರಾಜೇಶ್ ಇವರೆಲ್ಲರೂ ಕೂಡ ದಯವಿಟ್ಟು ವೇದಿಕೆಗೆ ಬನ್ನಿ. ಅವರನ್ನು ಕರ್ಕೊಂಡು ಬನ್ನಿ. ದಿವಾಕರ ಭಟ್ರು ನೀವು ಮುಂದೆ, ಅವರು ಹಿಂದೆ. ಅವರನ್ನೆಲ್ಲರನ್ನು ಕೂಡ ಕರ್ಕೊಂಡು ಬನ್ನಿ. ಹಾಗೆ ನಮ್ಮ ಸಮನ್ವಯ ಅಧಿಕಾರಿಗಳು 4 ಸಾಲುಗಳನ್ನು ಮಾಡಿ ನಾಲ್ಕು ಲೈನನ್ನು ಮಾಡಿ. ಹಾಗೆ ನಮ್ಮ ನಗರ ಭಜನಾ ಹಾಡುಗಳನ್ನು ಹೇಳುವಂತಹ 6 ಜನ ಮುಂದೆ ಬನ್ನಿ. ಎಲ್ಲಿದ್ದಾರೆ ಅವರು? ಇಲ್ಲಿ ಬರಬೇಕಲ್ಲ, ಅವರನ್ನು ಯಾರು ಕಳಿಸಿದ್ಯಾರು? ದಯವಿಟ್ಟು ಇಲ್ಲಿ ಬನ್ನಿ. ನಗರ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ಹಾಡು ಹೇಳುವಂಥ 6 ಜನ ದಯವಿಟ್ಟು ಈ ಕಡೆ ಬನ್ನಿ.
6 ಜನ ನಿನ್ನೆ ಹಾಗೆ ತಂಡ ಮಾಡಿಕೊಳ್ಳಿ. ಹಾಗೆ ಸಂದೇಶರ ಕುಣಿತ ಭಜನೆಯ ಒಂದು 6 ಜನ ಇದ್ದಾರೆ ನಮ್ಮೊಟ್ಟಿಗೆ. ಅವರೆಲ್ಲಿದ್ದಾರೆ? ಸಂತೋಷರೇ, ದಯವಿಟ್ಟು ಈ ಕಡೆ ಬರಲಿ. 4 ಲೈನ್ ಮಾಡಿ. ಹಾಗೆ ನಮ್ಮ ಕಳೆದ ವರ್ಷದ ಕಮ್ಮಟದ ಶಿಬಿರಾರ್ಥಿಗಳು ಬಂದಿದ್ದಾರೆ ಕೆಲವರು. ಅವರು ಕೂಡ ನಗರ ಭಜನೆಗೆ ಸೇರಿಕೊಳ್ಳಿ. ನಗರ ಭಜನೆಗೆ ಖಂಡಿತ ನೀವು ಕೂಡ ಸೇರಿಕೊಳ್ಬಹುದು. ರಾಘವೇಂದ್ರ ಅವರೇ, ಒಂದು ತಂಡ ಹಾಡು ಹಾಡುವ 3 ಜನರೊಟ್ಟಿಗೆ ನೀವು ಹೊರಗಡೆ ನಿಮ್ಮ ಯಾರಿದ್ದಾರೆ ಮುಂದೆ ಹೋಗಿ. ನಮ್ಮ ಇವರು ದಿವಾಕರ ಭಟ್ರೆ, ನಿಮ್ಮ ಟೀಮ್ ಮುಂದೆ ಹೋಗಿ. ದಿವಾಕರ ಟೀಮ್ ಅದರ ಹಿಂದೆ ರಾಘವೇಂದ್ರ ಅವರೇ ಕರ್ಕೊಂಡು ಹೋಗಿ. ನಮ್ಮ ಶಿಬಿರಾರ್ಥಿಗಳು ಹಾಗೂ ಹಾಡು ಹೇಳುವಂಥ 3 ಜನ ಒಂದು ತಂಡದವರು. ಹಾಗೆ ರತ್ನರಾಜರು, ಸಂತೋಷ್ ಅವರು ಎಲ್ಲಿದ್ದೀರಿ? ಈ ಕಡೆ ಬನ್ನಿ. ಅಲ್ಲಿ ಸಂತೋಷರೇ, ಹೊರಗಡೆ ಸ್ವಲ್ಪ ಅಲ್ಲಿ ಇಲ್ಲಿಲ್ಲ ನಮ್ಮ ಪುರುಷ ಶಿಬಿರಾರ್ಥಿಗಳು ಅಲ್ಲಿ ಇದ್ದಾರೆ, ದಯವಿಟ್ಟು ಕರ್ಕೊಂಡು ಬನ್ನಿ. ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ನೋಡಿ. ನಮ್ಮ ಮಹಿಳೆಯರು ಬರಲಿಕ್ಕೆ ಕಾಯ್ತಾ ಇದ್ದಾರೆ ಪಾಪ. ಹಾಗೆ ನಮ್ಮ ಹರೀಶ್ ನೆರಿಯ ಅವರು ಕೂಡ ದಯವಿಟ್ಟು ಈ ಕಡೆ ಬನ್ನಿ ವೇದಿಕೆಗೆ. ಇವರು ಉತ್ತಮವಾದಂತಹ ಭಜನಾ ತರಬೇತುದಾರರು ಕುಣಿತ ಭಜನೆ ಬಗ್ಗೆ. ಹಾಗೆ ನಮ್ಮ ಕಟೀಲಿಂದ ಬಂದಿದ್ದಾರೆ. ಬನ್ನಿ, ನಿಮ್ಮ ಹೆಸರು 142 ಮಂಡಲಿಯನ್ನು ಮಾಡಿದ್ದಾರೆ ಕಮ್ಮಟಕ್ಕೆ ಬಂದ ಮೇಲೆ. ದೊಡ್ಡ ಚಪ್ಪಾಳೆ. ಇಬ್ಬರಿಗೂ ಕೂಡ ಸ್ವಾಗತಗಳು.
ಮಂಜುನಾಥೇಶ್ವರ ಭಜನಾ ಪರಿಷತ್ನ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಇವರಿಗೆ ನಾವು ನೀಡ್ತಿದ್ದೇವೆ. ಹಾಗೆ ನಮ್ಮ ಜೊತೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿ ಶ್ರೀ ಭಕ್ತರಿಗೆ ನರಕ ಇಲ್ಲ, ಜನುಮಗಳ ಕಾಟವೂ ಇಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ಮರೆಯದಿರೋ, ನಾನು ಎನ್ನದು ಎನ್ನದಿರೋ, ನಾನು ನನ್ನದು ಎನ್ನದಿರೋ, ಅನ್ನದಾನವ ಮರೆಯದಿರೋ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಒಳಗೆ ಭಾಗ್ಯದ ಬಲೆಯೊಳಗೆ, ಭಾಗ್ಯದ ಬಲೆಯೊಳಗೆ, ಬಳಲಿ ಬಾಡದೆ ಇದೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಪವಯ್ಯ ಅಪಕ ನಿನ್ನೆದೊಮ್ಮೆ ಹಾಡಬೇಕು. ಬನ್ನಿ ಬನ್ನಿ. ಎಲ್ರು ಬಂದ್ರಾ? ಆರತಿದು ಹಾಡಿ ಆಯ್ತಾ? ಆರತಿ ಹಾಡು.
ನಿಮಗೆ ಮರ್ತೋಗಿರ್ಬೋದ ಅಂತ. ನೆನಪುಂಟಾ? ರತ್ನದಲ್ಲಿ ರಮಿಸಲೆಂದು ರತ್ನದಾರತಿ ಮಾತು ನುಡಿಯೇ ಮುತ್ತಿನಾರತಿ ತ್ರೈರತ್ನದಲ್ಲಿ ರಮಿಸಲೆಂದು ರತ್ನದಾರತಿ ಇಂದು ನಾವು ತಂದಿರುವೆವು ಮಂಗಳಾರತಿ ಮಂಜುನಾಥನ ಹರಕೆ ಪಡೆದ ಮಂಗಳಾಂಗಿಗೆ ನಾವು ತಂದಿರುವೆವು ಮಂಗಳಾರತಿ. ಸುಜ್ಞಾನಿಯಾಗಿ ಬಾಳಲೆಂದು ಜ್ಞಾನದಾರತಿ ತೂಕ ತಪ್ಪದ ನಡೆಗೆ ತುಪ್ಪದಾರತಿ ಸುಜ್ಞಾನಿಯಾಗಿ ಬಾಳಲೆಂದು ಜ್ಞಾನದಾರತಿ ತೂಕ ತಪ್ಪದ ನಡೆಗೆ ತುಪ್ಪದಾರತಿ ಇಂದು ನಾವು ತಂದಿರುವೆವು ಮಂಗಳಾರತಿ ಮಂಜುನಾಥನ ಹರಕೆ ಪಡೆದ ಮಂಗಳಾಂಗಿಗೆ ಇಂದು ನಾವು ತಂದಿರುವೆವು ಮಂಗಳಾರತಿ. ಅಂಧಕಾರ ಕಳೆಯಲೆಂದು ದೀಪದಾರತಿ ಮಂದಿ ಮನವಾಗೆಲ್ಲಲೆಂದು ಮಾಣಿಕ್ಯದಾರತಿ ಅಂಧಕಾರ ಕಳೆಯಲೆಂದು ದೀಪದಾರತಿ ಮಂದಿ ಮನವಾಗೆಲ್ಲಲೆಂದು ಮಾಣಿಕ್ಯದಾರತಿ ಇಂದು ನಾವು ತಂದಿರುವೆವು ಮಂಗಳಾರತಿ ಮಂಜುನಾಥನ ಹರಕೆ ಪಡೆದ ಮಂಗಳಾಂಗಿಗೆ ಇಂದು ನಾವು ತಂದಿರುವೆವು ಮಂಗಳಾರತಿ ಮಂಗಳಾರತಿ ಮಂಗಳಾರತಿ. ಈಗ ನೆನಪಾಯ್ತಾ? ನೀವೇ ಹಾಡ್ಬೋದಾ? ಇದು ನೀವು ಕರೆಕ್ಟ್ ಹಾಡಿದರೆ ಇನ್ನೂ ಹೊಸದು ಒಂದು ಹೇಳಿಕೊಡ್ತೇನೆ. ರೆಡಿಯಾ? ನೀವೊಂದ್ಸರಿ ಹಾಡ್ತೀರಾ? ಒಟ್ಟಿಗೆ ಹಾಡ್ತೀರಾ? ಹಾಂ ಹಾಡಿ ಹಾಡಿ. ಮೊದಲೇ ಲೇಟ್ ಆಗಿದೆ ಇವತ್ತು, ಹೊಸ ಹೇಳ್ಕೊಡ್ಬೇಕಲ್ಲ.
ರಮಿಸಲೆಂದು ರತ್ನದಾರತಿ. ಜ್ಞಾನಿಯಾಗಿ ಬಾಳಲೆಂದು ಜ್ಞಾನದಾರತಿ. ತೂಕ ತಪ್ಪದ ನಡೆಗೆ ತುಪ್ಪದಾರತಿ. ಸುಜ್ಞಾನಿಯಾಗಿ ಬಾಳಲೆಂದು ಜ್ಞಾನದಾರತಿ. ತೂಕ ತಪ್ಪದ ನಡೆಗೆ ತುಪ್ಪದಾರತಿ. ಅಂಧಕಾರ ಕಳೆಯಲೆಂದು ದೀಪದಾರತಿ. ಅಂಧಕಾರ ಕಳೆಯಲೆಂದು ದೀಪದಾರತಿ. ಮಂಗಳಾಂಗಿಗೆ ಇಂದು ನಾವು ತಂದಿರುವೆವು ಮಂಗಳಾರತಿ. ಮಂಗಳಾರತಿ ಮಂಗಳಾರತಿ. ಚೆನ್ನಾಗಾಯ್ತು, ನೆನಪಿದೆ, ಒಳ್ಳೆಯದಾಯ್ತು. ಈಗ ನೀವು ಹಾಡಿ. ನೀವು ಕರೆಕ್ಟ್ ಹಾಡಿದರೆ ಹೊಸದು ಹಾಡಿಗೆ ಹೋಗುವ. ಸುಲಭ ಇದೆ ಅಲ್ಲ ಇದು, ಕಷ್ಟ ಇಲ್ಲ ಅಲ್ಲ, ಸುಲಭ ಇದೆ. ಹಾಂ ಹಾಡಿ. ಇಂದು ನಾವು ತಂದಿರುವೆವು ಮಂಗಳಾರತಿ. ಮಂಜುನಾಥನ ಹರಿಕೆ ಪಡೆದ ಮಂಗಳಾಂಗಿಗೆ. ಇಂದು ನಾವು ತಂದಿರುವೆವು ಮಂಗಳಾರತಿ. ಮಂಜುನಾಥನ ಹರಿಕೆ ಪಡೆದ ಮಂಗಳಾಂಗಿಗೆ. ಇಂದು ನಾವು ತಂದಿರುವೆವು ಮಂಗಳಾರತಿ. ಮುತ್ತಿನಂತ ಮಾತು ನುಡಿಯೇ ಮುತ್ತಿನಾರತಿ. ತ್ರೈರತ್ನರಲ್ಲಿ ರಮಿಸಲೆಂದು ರತ್ನದಾರತಿ. ಮುತ್ತಿನಂತ ಮಾತು ನುಡಿಯೇ ಮುತ್ತಿನಾರತಿ. ತ್ರೈರತ್ನದಲ್ಲಿ ರಮಿಸಲೆಂದು ರತ್ನದಾರತಿ. ಇಂದು ನಾವು ತಂದಿರುವೆವು ಮಂಗಳಾರತಿ. ಮಂಜುನಾಥನ ಹರಿಕೆ ಪಡೆದ ಮಂಗಳಾಂಗಿಗೆ. ಇಂದು ನಾವು ತಂದಿರುವೆವು ಮಂಗಳಾರತಿ. ಸುಜ್ಞಾನಿಯಾಗಿ ಬಾಳಲೆಂದು ಜ್ಞಾನದಾರತಿ.
ಒಳ್ಳೆಯದೇ, ಕಲ್ತಿದ್ದೀರಿ, ಖುಷಿ ಆಯ್ತಾಯ್ತು. ನೆಕ್ಸ್ಟ್ ಹಾಡಿಗೆ ಹೋಗೋಣ. ಮೊನ್ನೆ ಬರ್ಕೊಂಡಿದ್ರಲ್ಲ ಅದು ಹಸೆಮಣೆ ಏರಿದ ಫೋಟೋ ತಕ್ಕೊಂಡಿದ್ರಲ್ಲ ಅದು ಅದರಲ್ಲಿಲ್ಲ. ಎರಡು ಫೋಟೋ ತಕ್ಕೊಂಡಿದ್ರಲ್ಲ, ಒಂದು ಹಸೆಮಣೆ ಏರಿದ ನವವಧುರ ಒಂದ್ಸರಿ ಹಾಡ್ತೇನೆ, ನೀವು ನೋಡ್ಕೊಳ್ಳಿ ಆಯ್ತಾ. ಹಸೆಮಣೆ ಏರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಹಸೆಮಣೆ ಏರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಹಸೆಮಣೆ ಏರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಹಸೆಮಣೆ ಏರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೆತ್ತುವ ವಾತ್ಸಲ್ಯದಾರತಿ. ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೆತ್ತುವ ವಾತ್ಸಲ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಹಸೆಮಣೆ ಏರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚತುರ್ವಿಧ ಪುರುಷಾರ್ಥ ಸಪ್ತಪದಿಯುಳಿರೆ ಐದೈದೈದೇರು ಗೈದಾರು ಆರತಿ. ಚತುರ್ವಿಧ ಪುರುಷಾರ್ಥ ಸಪ್ತಪದಿಯುಳಿರೆ ಐದೈದೈದೇರು ಗೈದಾರು ಆರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನ
ಸುಲಭ ಉಂಟಾ? ಒಂದೊಂದೇ ಲೈನ್ ಹಾಡು ಹೇಳಿಕೊಡ್ತೇನೆ, ನೀವು ಹಾಡಿ. ಹಾಂ, ಒಂದೊಂದೇ ಲೈನ್ ಹೇಳಿಕೊಡ್ತೇನೆ. ಹಾಂ, ಫಸ್ಟ್ ಪಲ್ಲವಿ ಕಲಿಯುವ. ಹಾಂ, ನಿಂತ್ಕೊಳ್ತೀರಾ? ನಿನ್ನೆ ಸಹ ಕಷ್ಟನೇ ಇತ್ತು ಫಸ್ಟಿಗೆ, ಈಗ ಕಲ್ತ ಮೇಲೆ ಈಸಿ ಆಯ್ತಲ್ಲ. ಇದು ಹಾಗೆ ಒಂದ್ಸರಿ ಕೇಳುವಾಗ ಕಷ್ಟ ಅನಿಸ್ತದೆ ಅಷ್ಟೆ. ಒಂದೊಂದೇ ಲೈನ್ ಹೇಳಿಕೊಡ್ತೇನೆ, ಕಲಿ. ಹಸೆ ಮಣೇರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಹಸೆ ಮಣೇರಿದ ಹರಸುತ್ತಗೈಯುವ ಒಂದೇ ಸರಿ ಬಂತಲ್ಲ, ಮತ್ತೆ ನೀವೇ ಹಾಡಿ. ಇದಿಷ್ಟು ಬಂತಾ? ಎಲ್ಲರಿಗೂ ಬಂತಲ್ಲ? ಇನ್ನೆರಡು ಲೈನ್ಸ್ ಸುಲಭನೇ ಇದೆ. ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರ ರತ್ನದಾರತಿ ಮಾಣಿಕ್ಯದಾರತಿ ರತ್ನದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ. ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಫಸ್ಟಿಗೆ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಇದಿಷ್ಟು ಪಲ್ಲವಿ. ಫುಲ್ ಎಲ್ಲರೂ ಹಾಡಿ. ಸ್ಟಾರ್ಟಿಂಗ್ ಹಸೆ ಮಣೆಯಿಂದ ರತ್ನದಾರತಿ ತನಕ ಹಾಡಿ. ಹಸೆ ಮಣೆಯೇರಿದ ತಕ್ಷಣ
ಒಂದೊಂದೇ ಸ್ಟೆಪ್, ಒಂದೇ ಸರಿ ಮೇಲೆ ಹೋಗಬೇಡಿ, ಒಂದೊಂದು ಚೂರು ಚೂರು ಮೇಲೆ ಹೋದ್ರೆ ಅಷ್ಟೇ. ತಕ್ಷಣ ತಕೊಳ್ಳಿ. ನಿಮ್ಮೊಟ್ಟಿಗೆ ಹಾಡ್ತೇನೆ, ಬರ್ತದೆ ಅಣ್ಣ. ಹಸೆ ಮನೆಯೇರಿದ ನವ ವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಹಸೆ ಮನೆಯೇರಿದ ನವ ವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಅದು ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತದೆ. ರತ್ನದಾರತಿ, ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಕೂಡಲೇ ತಗೊಳ್ಬೇಕು. ಈಗ ನಿಮ್ಮೊಟ್ಟಿಗೆ ಹಾಡ್ದಲ್ಲ, ಅದೇ ಥರ ತಗೊಳ್ಬೇಕು. ಹಾಂ, ಒಮ್ಮೆ ನೀವು ಹಾಡಿ. ಮಿಸ್ಟೇಕ್ ಇದ್ದರೆ ಗೊತ್ತಾಗ್ತದೆ, ನಾನು ಹೇಳಿಕೊಟ್ಟೆ. ಹಸೆ ಮನೆಯೇರಿದ ರತ್ನದಾರತಿ ತಕ್ಷಣ ನೀವು ತಕ್ಕೊಳ್ಳಿ. ಅವ್ರದಾದ ತಕ್ಷಣ ನೀವು ತಕ್ಕೊಳ್ಳಿ, ಗ್ಯಾಪ್ ಮಾಡಬೇಡಿ, ಮತ್ತೆ ಇನ್ನೂ ಲೇಟ್ ಆಗತ್ತೆ ನಿಮಗೆ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಹಸೆ ಮನೆಯೇರಿದ ಹಸೆ ಮನೆಯೇರಿದ ನವವಧುವರರಿಗೆ ಅರಸುತ್ತಗೈಯುವ ಮಾಣಿಕ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ಎಷ್ಟು ಚಂದ ಇದೆ ಅಲ್ಲ. ಇದು ಸಾಹಿತ್ಯ ಬರೆದಿದ್ದ ಅಮ್ಮನವರು. ರಾಗ ಸಹ ಅವರೇ ಹಾಕಿಸಿದ್ದು, ಹೀಗೆ ಇರಬೇಕಂತ. ನೀವು ಚಂದ ಕಲೀರಿ ಆಯಿತಾ. ಖುಷಿಯಾಗತ್ತೆ ಅವ್ರಿಗೆ ಕೇಳಿದ್ರು. ನಿನ್ನೆದು ಖುಷಿಯೇ ಇತ್ತು, ಅದನ್ನೇ ಒಳಗೆ ಹೇಳಿದ್ದವರು. ಎಷ್ಟು ಬೇಗ ಕಲಿತರು, ಚೆನ್ನಾಗಾಯಿತು. ಇದನ್ನು ಸಹ ಹಾಗೆ ಕಲೀರಿ. ಇನ್ನು ನಾಳೆ ಒಂದೇ ದಿವಸ ಅಲ್ವಾ. ನೆಕ್ಸ್ಟ್ ಹೋಗುವನಾ? ಇದಿಷ್ಟು ಬರುತ್ತಲ್ಲ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ
ತುಂಬಿದ ಆರತಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. 2 ಲೈನ್ ಗೊತ್ತಾಯ್ತಾ? ಹಾಡಿ ಹಾಡಿ. ಮಾತಾ ಪಿತರ ಒಟ್ಟಿಗೆ ಒಟ್ಟಿಗೆ ಹಾಡಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಾತಾ ಪಿತರ ಮಾತಾ ಪಿತರ ಅಂದ್ರೆ ತಂದೆ ತಾಯಿದು ಅಂತ ಚಂದ ಮಾಡಿ ಹಾಡಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಒಟ್ಟಿಗೆ ಹಾಡುವ, ನೆಂಪಿಟ್ಕೊಳ್ಳಿ ರಾಗ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ನೆಕ್ಸ್ಟ್ ಹೋಗೋಣ. 4 ಇನ್ನೆರಡಷ್ಟು. ಎರಡು ಚರಣ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಂಗಳವಾದ್ಯ ನಿನಾದದೊಡನೆ ಬಲು ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ. ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ. ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ರತ್ನದಾರತಿ ಮಾಣಿಕ್ಯದಾರತಿ
ಮಾಣಿಕ್ಯದಾರತಿ ಹಸೆ ಮಣೇರಿದ ನೆಕ್ಸ್ಟ್ ಅದೇ ಮಾತಾ ಪಿತರಿಂದ ಫುಲ್ ಪಲ್ಲವಿಸಿ ಅದರೊಟ್ಟಿಗೆ ಹಾಡಿದ. ಹಿರಿಯರ ಹರಸಿಕೆ ತುಂಬಿದ ಆರತಿ ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ. ಫಾಸ್ಟ್ ಇದೆ. ರತ್ನದಾರತಿ ಮಾಣಿಕ್ಯದಾರತಿ ಎಷ್ಟು ಬಂತಾ? ಡೌಟ್ ಇದ್ರೆ ಕೇಳಿ ಯಾವುದಾದ್ರೂ ಲೈನ್. ಹಸೆಮಣೆನೂ ಬಂತು, ಆರತಿನೂ ಬಂತು. ಮಾತಾ ಪಿತರ ಬಂತಾ? ಇನ್ನೆರಡು ಲೈನ್ ಬರ್ತಿಲ್ವಾ? ಮಂಗಳವಾದ್ಯ ನಿನಾದದೊಡನೆ ಬಲು ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೆತ್ತುವ ವಾತ್ಸಲ್ಯದಾರತಿ
ಚೆನ್ನಾಗಾಯ್ತು. ಹೌದು, ಹಾಂ ಹಾಂ, ಸೇಮ್ ಇನ್ನೊಂದು ಚರಣ ಸೇಮ್ ಅದೇ. ಹಾಂ, ಇದೇ ರೀತಿ ನೆಕ್ಸ್ಟ್ ಚರಣ ನೀವು ಕಲ್ತ್ಕೊಳ್ತಿರಾದ್ರೆ ಈಗ ಹೇಳೋದಾದ್ರೆ ಹೇಳ್ತೇನೆ, ಇಲ್ಲದ್ರೆ ನಾಳೆ ಹೇಳುವ. ಇಲ್ಲ ಮೇಡಮ್, ಹೇಳಿ ಹೇಳಿ ಮೇಡಮ್. ಹೇಳುವನಾ? ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಗೈದಾರು ಆರತಿ. ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಗೈದಾರು ಆರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚಿರಕಾಲ ದಾಂಪತ್ಯ ಅಕ್ಷತೆ ಸಿಂಚನ ಚಂದನದಾರತಿ. ಅಕ್ಷತೆ ಸಿಂಚನ ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಗೈದಾರು ಆರತಿ. ಗೊತ್ತಾಯ್ತಾ? 5 6 5 ಮುತ್ತೈದೆಯರು ಆರತಿ ಮಾಡ್ತಾರೆ ಅಂತ. ಹಾಂ, 5 ಇಷ್ಟು ಗೊತ್ತಾಯ್ತಾ? ಒಟ್ಟಿಗೆ ಹಾಡುವನಾ ಫುಲ್ ಎಲ್ಲ? ಮತ್ತೆ ಸ್ಟಾಪ್ ಮಾಡು. ಹಾಂ, ಏನು ಅರ್ಥ ಆಗಲ್ಲ. ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಗೆ ಐದೈದೈದೇರು ಗೈದಾರು ಹಾರತಿ. ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಗೈದಾರು ಆರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ
ಚಂದನದಾರತಿ ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಗೈದಾರು ಆರತಿ ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಗೈದಾರು ಆರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ಹಸೆ ಮಣೆಯೇರಿದ ನವ ವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ ಹಸೆ ಮಣೆಯೇರಿದ ನವ ವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಬಂತಲ್ಲ? ಈಗ ಒಮ್ಮೆ ಫಸ್ಟಿಂದ ಲಾಸ್ಟ್ ತನಕ ಹೇಳಿ ಮತ್ತೆ ಸ್ಟಾಪ್ ಮಾಡೋಣ ಒಟ್ಟಿಗೆ ಎಲ್ಲರೂ. ಎರಡು ಒಂದೊಂದು ಲೈನ್ ಮತ್ತೆ ಒಟ್ಟಿಗೆ ಹಾಡುವ. ನೆನ್ಪಿಟ್ಕೊಳ್ಳಿ, ಇವತ್ತು ಹಾಡಿದ್ರಲ್ಲ ಹಾಗೆ ನಾಳೆ ಇದನ್ನೇ ಫಸ್ಟ್ ಹಾಡಿ. ಎಲ್ಲರೂ ಬರ್ಕೊಳ್ಳಿ ಆಯ್ತಾ? ಸಾಹಿತ್ಯ ಮೊಬೈಲಲ್ಲಿ ಸರಿಯಾಗುದಿಲ್ಲ. ನಾಳೆ ಬರ್ಕೊಳ್ಳಿ. ಹಾಂ, 1 2 3. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ಹಸೆ ಮಣೇರಿದ ನವ ವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಒಂದೇ ಸರಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಾತಾ ಪಿತರ ಬಂಧು ಬಾಂಧವರ ಹಿರಿಯರ ಹರಸಿಕೆ ತುಂಬಿದ ಆರತಿ. ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ. ಮಂಗಳವಾದ್ಯ ನಿನಾದದೊಡನೆ ಬಲು ಹಿಗ್ಗಿನಿಂದೇತುವ ವಾತ್ಸಲ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ಹಸೆ ಮಣೆಯೇರಿದ ನವ ವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಚಂದನದಾರತಿ. ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ. ಚತುರ್ವಿಧ
ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಕೈದಾರು ಆರತಿ ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿರೆ ಐದೈದೈದೇರು ಕೈದಾರು ಆರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲುವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲುವ ಮುತ್ತಿನಾರತಿ ನವರತ್ನದಾರತಿ ಹಸಿಮಣೆಯೇರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ ಏರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ ಹರಸುತ್ತಗೈಯುವ ಮಾಣಿಕ್ಯದಾರತಿ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಅಲ್ಲಿನೂ ಎಂಡ್ ಮಾಡ್ಬೋದು, ಇಲ್ಲದ್ರೆ ರತ್ನದಾರತಿ ಅದನ್ನು ಸಹ ಫಾಸ್ಟ್ ಮಾಡಿ ಎಂಡ್ ಮಾಡ್ಬೋದು. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನದಾರತಿ. ನಾಳೆ ಎಲ್ಲ ಹಾಡು ಹಾಡಬೇಕು ನೀವೇ, ನಾನು ಸುಮ್ಮನೆ ನೋಡುದಷ್ಟೇ. ನಾಳೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಊರಲ್ಲಿ ಹಾಡಿ ಆಯ್ತಾ? ನಮಸ್ತೆ. ಮೇಡಮ್, ಇದು ಐದೈದೇರು ಹೇಳಿದ್ಮೇಲೆ ರತ್ನದಾರತಿ ಇದನ್ನ ಹೇಳಿ ಇಲ್ಲಿಗೂ ಎಂಡ್ ಮಾಡ್ಬೋದು, ಇಲ್ಲ ಪ್ಯಾರತ್ ತಗೊಂಡು ಎಂಡ್ ಮಾಡ್ಬೋದು.